ಪ್ರಿಯರಾದ ದೈವಜನರೇ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ ಸಹ. ಬ್ರದರ್, ಇದನ್ನು ಸ್ಕೂಲಲ್ಲೋ ಕಾಲೇಜಲ್ಲೋ ಹೇಳಿದ್ರೆ ಚೆನ್ನಾಗಿರುತ್ತೆ. ನೀವು ಚರ್ಚಲ್ಲೂ ಹೇಳೋಕ್ಕೆ ಶುರು ಮಾಡ್ಕೊಂಡಿದ್ದೀರಲ್ಲ, ಏನು ಇಷ್ಟಕ್ಕೂ ಚರ್ಚಲ್ಲಿ ಏನು ನಡೀತಿದೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಆದರೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಇದು ಸಭೆಯಲ್ಲಿ ಒಂದು ರೀತಿಯಾಗಿ ಅವೇರ್ನೆಸ್ಗೋಸ್ಕರ ಟರ್ನ್ ಮಾಡ್ಕೊಳ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇರುವಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಫ್ರೆಂಡ್ಶಿಪ್ನ ಬಗ್ಗೆ, ಸ್ನೇಹದ ಬಗ್ಗೆ. ಏಕೆಂದರೆ ಪ್ರಪಂಚ ಸ್ನೇಹವನ್ನು ಒಂಥರ ಅರ್ಥ ಮಾಡ್ಕೊಂಡಿದೆ. ಆ ಸ್ನೇಹವನ್ನು ನಿಜವಾಗ್ಲೂ ಏನದು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳುವಂತಹ ಭಾಗ್ಯ ನಮಗೆ ಸಿಕ್ಕುವಂತಹದ್ದು ಈ ದಿನಗಳಲ್ಲಿ, ಹೌದಲ್ವ? ಬೇರೆ ದಿನ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಟೈಟಲ್ ಇಟ್ವಿ ಅಂತ ಅಂದ್ಕೊಳ್ಳಿ, ಯಾಕೋ ಏನೇನೋ ಆಗ್ತಿದೆ, ನಮ್ಮ ಚರ್ಚಲ್ಲೂ ವಾಕ್ಯ ಬಿಡ್ಬೇರೆ ಎಲ್ಲ ಹೇಳ್ಕೊಡ್ತಿದ್ದಾರೆ ಅನ್ನುವಂತಹ ಕಲ್ಪನೆ ಬಂದ್ಬಿಡುತ್ತೆ. ಸತ್ಯವೇದ ಏನು ಹೇಳುತ್ತೆ ಫ್ರೆಂಡ್ಶಿಪ್ನ ಬಗ್ಗೆ, ಸ್ನೇಹದ ಬಗ್ಗೆ, ಅದನ್ನು ನೋಡ್ಲಿಕ್ಕೆ ಹೊರಟಿದ್ದೀವಿ. ಸೊ ಬರ್ಕೊಳ್ತಿರುವಂಥವ್ರು ಬರ್ಕೊಳ್ಳಿ. ಇವತ್ತು ನಾವು ಕೇಳ್ತಿರುವಂತಹ ಮೆಸೇಜ್ನ ಹೆಸರು ಫ್ರೆಂಡ್ಶಿಪ್ ಡೇ ಮೆಸೇಜ್ 2026. ಓಕೆ, ಏನು ಕೇಳ್ತಿದ್ದೀವಿ ಇಷ್ಟಕ್ಕೂ? ಇವತ್ತಿನ ಮೆಸೇಜ್ ಏನಕ್ಕೋಸ್ಕರ ಇಂಪಾರ್ಟೆಂಟ್ ಅಂತ ಕೇಳಿಸ್ಕೊಳ್ಳಿ ದಯವಿಟ್ಟು ಒಂದು ನಿಮಿಷ. ಯೌವನಸ್ಥರನ್ನು ಸಂಪೂರ್ಣವಾಗಿ ತಲೆಯಲ್ಲಿಟ್ಕೊಂಡು ಫ್ರೆಂಡ್ಶಿಪ್ನ ಬಗ್ಗೆ ಶಾಲೆಯಲ್ಲಿ ಕಾಲೇಜ್ಗಳಲ್ಲಿ ಹೇಳ್ಕೊಡ್ತಾರಾ, ಕ್ಲಾಸ್ ತಗೊಳ್ತಾರಾ ಫ್ರೆಂಡ್ಶಿಪ್ನ ಬಗ್ಗೆ? ನೀವೆಲ್ಲಾದರೂ ನೋಡಿದ್ದೀರಾ? ಇಲ್ಲ ಅಲ್ವಾ? ದೇವರು ಎಷ್ಟು ದಯಾಳು ಹೃದಯಿ ಅಂತ ಹೇಳಿದ್ರೆ, ಮಕ್ಕಳ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಹೇಳ್ಕೊಟ್ಟಿಲ್ಲ ನಮಗೆ ಎಂಥ ಫ್ರೆಂಡ್ಸ್ ಇರಬೇಕು, ಫ್ರೆಂಡ್ಶಿಪ್ ಅಂದರೆ ಏನು, ಸ್ನೇಹ ಹೆಂಗಿರಬೇಕು, ಯಾರನ್ನು ಫ್ರೆಂಡಾಗಿ ಇಟ್ಕೋಬೇಕು, ಯಾರು ಫ್ರೆಂಡು ಯಾರು ಅಲ್ಲ ಅಂತ ಹೇಳಿ ಸತ್ಯವೇದದಲ್ಲಿ ಬರೆದಿರುವಷ್ಟು ಡೀಟೇಲ್ ಆಗಿ ಬೇರೆ ಯಾವ ಪುಸ್ತಕದಲ್ಲೂ ಬರೆದಿಲ್ಲ. ಯಾವ ವಿಚಿತ್ರ ಏನಂದರೆ, ಇದು ಯಾವ ಕಾಲೇಜಲ್ಲಿ ಹೇಳ್ಕೊಡೋದಿಲ್ಲ, ಯಾವ ಸ್ಕೂಲಲ್ಲೂ ಹೇಳ್ಕೊಡೋದಿಲ್ಲ. ದೇವರು ಅಷ್ಟೊಂದು ಸ್ಪಷ್ಟವಾಗಿ ಬರೆಸಿದ್ದಾರೆ. ಯಾಕೆಂದರೆ ನಮ್ಮೆಲ್ಲರ ಭವಿಷ್ಯದ ಬಗ್ಗೆ ದೇವ್ರಿಗೆ ಅಷ್ಟೊಂದು ಗಮನ ಇದೆ. ದೇವ್ರಿಗೆ ಗೊತ್ತು ಫ್ರೆಂಡ್ಶಿಪ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ದೇವ್ರಿಗೆ ಗೊತ್ತಿರುವಂತಹ ಕಾರಣದಿಂದ ಅಷ್ಟೊಂದು ಡೀಟೇಲ್ ಆಗಿ ಬರೆಸಿದ್ದಾರೆ. ಅದನ್ನು ಇವತ್ತು ನೋಡ್ಲಿಕ್ಕೆ ಹೊರಟಿದ್ದೇವೆ. ಸೊ ಇಲ್ಲಿ ಇರುವಂತಹ ಯೌವನಸ್ಥರನ್ನು ತಲೆಯಿಟ್ಕೊಂಡು ಮಾಡ್ತಿರುವಂತಹ ಸಂದೇಶ, ಹಾಗೆ ತಂದೆ ತಾಯಂದಿರು, ನಿಮಗೆ ಯೌವನ ಕಾಲದಲ್ಲಿರುವಂತಹ ಮಕ್ಕಳು ಅಥವಾ ನಿಮಗೆ ಪುಟ್ಟ ಮಕ್ಕಳಿದ್ರೂ ಸಹ ಒಂದು ಏಜಿಗೆ ಬಂದಿರುವಂಥವರು, ದಯವಿಟ್ಟು ಅವ್ರಿಗೆ ತಲುಪಿಸಿ. ನೀವು ಮನೆಗೆ ಹೋದ ನಂತರ ಒಂದು ವೇಳೆ ಅವ್ರು ಇಲ್ಲದೆ ಹೋದರೆ ಓಕೆ, ಶುರು ಮಾಡೋಣ. ನಾವು ಫ್ರೆಂಡ್ಸ್ ಅಂತ ಹೇಳಿದ್ರೆ ಒಂಥರ ತಂದೆ ತಾಯೆಲ್ಲ ಹೆಂಗೆ ನೋಡ್ತಾರೆ ಫ್ರೆಂಡ್ಸ್ ಅಂತ ಹೇಳಿದ್ರೆ? ಅಪ್ಪ ಅಮ್ಮ ಹೆಂಗೆ ನೋಡ್ತಾರೆ? ಫ್ರೆಂಡ್ಸ್ ಅನ್ನುವಂತಹ ಪದ ಬಂದಿದ ತಕ್ಷಣ ಹೆಂಗೆ ನೋಡ್ತಾರೆ? ಅಯ್ಯೋ, ನಾನು ಕಾಣ್ದಿರೋ ಫ್ರೆಂಡ್ಸು ಬೇಡಪ್ಪ ನಿನಗೆ ಅಂತಾರೆ, ಹೌದಾ? ಫ್ರೆಂಡ್ ಅಂದರೆ ಏನೋ ಒಂದು ರೀತಿಯಾಗಿ ಕ್ಷುಲ್ಲಕವಾಗಿ ನೋಡ್ತಾರೆ, ನಿಜಾನ? ಈಗ ನೀವು ಹೇಳಿ, ಸತ್ಯವೇದದ ಪ್ರಕಾರ ಫ್ರೆಂಡ್ಶಿಪ್ಪನ್ನು ಇಟ್ಕೋಬೋದಾ ಮನುಷ್ಯರ ಜೊತೆ? ಸತ್ಯವೇದದ ಪ್ರಕಾರ ದೇವರು ಪರ್ಮಿಟ್ ಮಾಡಿದ್ದಾರೆ, ಅಲೌ ಮಾಡಿದ್ದಾರೆ ಫ್ರೆಂಡ್ಶಿಪ್ಪನ್ನು ಇಟ್ಕೊಳ್ಲಿಕ್ಕೆ ಮನುಷ್ಯರ ಜೊತೆ ಅಲೌ ಮಾಡಿದ್ದಾರೆ. ಓಕೆ, ಸತ್ಯವೇದದಲ್ಲಿ ಒಂದು ವಚನ ನೋಡ್ಕೊಂಡು ಮುಂದೆ ಹೋಗೋಣ. ಏನು ಹೇಳಿದ್ದಾರೆ ದೇವರು ಅಂತ ಹೇಳಿ, ಪ್ರಸಂಗಿ ಗ್ರಂಥ. ಯಾಕೆಂದರೆ ಇದೊಂದು ಸ್ಪಷ್ಟವಾಗೋದ್ರೆ ಓಕೆ, ಹಾಗಿದ್ರೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೋದು ಅನ್ನುವಂತಹ ಮೈಂಡ್ಸೆಟ್ ಆದರೂ ನಮಗೆ ಕ್ಲಿಯರ್ ಆಗುತ್ತೆ. ಪ್ರಸಂಗಿ ಗ್ರಂಥ 4ನೇ ಅಧ್ಯಾಯ 9ನೇ ವಚನ, 4-9. ಒಬ್ಬನಿಗಿಂತ ಇಬ್ಬರು ಲೇಸು, ಅವರು ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ಒಬ್ಬನಿಗಿಂತ ಇಬ್ಬರು ಲೇಸು ಅಂದರೆ ಮೇಲು. ಸತ್ಯವೇದ ಏನು ಹೇಳ್ತದೆ ಹಾಗಿದ್ರೆ? ಒಂಟಿಯಾಗಿರುವುದಕ್ಕಿಂತ ಇನ್ನೊಬ್ಬರು ಜೊತೆಯಲ್ಲಿದ್ದರೆ ಅದು ಮೇಲು. ಆಗ ಒಬ್ಬರು ಬಿದ್ದರೆ ಇನ್ನೊಬ್ಬರು ಅವರನ್ನು ಎತ್ತುತ್ತಾರೆ. ಯಾರೂ ಇಲ್ಲದೇ ಇದ್ದರೆ, ಒಬ್ಬೊಂಟಿಯಾಗಿದ್ದರೆ ಒಬ್ಬರು ಬಿದ್ದರೆ ಎತ್ತಲಿಕ್ಕೆ ಯಾರೂ ಇರುವುದಿಲ್ಲ. ಹಾಗಾದರೆ ಅವರಿಗೆ ಬರುವಂತಹದ್ದು ಆ ಗತಿಯನ್ನು ದುರ್ಗತಿ ಅಂತ ಹೇಳಿ ಕರೀತಿದ್ದಾರೆ. ಯಾರೂ ಎತ್ತಲಿಕ್ಕೆ ಇರದೇ ಇರುವಂತಹ ಪರಿಸ್ಥಿತಿಯನ್ನು. ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತಾ? ಇವಾಗ ಹೇಳಿ, ಸತ್ಯವೇದದ ಪ್ರಕಾರ ಸಂಗಡಿಗರು, ಸಹಪಾಠಿಗಳು, ಫ್ರೆಂಡ್ಸ್ ಅನ್ನುವಂಥವ್ರನ್ನ ಇಟ್ಕೋಬೋದಾ? ಇಟ್ಕೋಬೋದು. ಆದರೆ ಪ್ರಶ್ನೆ, ದೊಡ್ಡ ಪ್ರಶ್ನೆ ಈ ಸಂದೇಶಕ್ಕೆ, ಯಾರನ್ನು ಫ್ರೆಂಡ್ಸಾಗಿ ಇಟ್ಕೋಬಹುದು? ಯಾರನ್ನು ಫ್ರೆಂಡ್ಸ್? ನಾನು ಮನುಷ್ಯರಲ್ಲಿ ಮಾತಾಡ್ತಿರೋ ಯೇಸುಕ್ರಿಸ್ತರ ವಿಚಾರಕ್ಕೆ ಬರೋಣ ಸೆಕೆಂಡ್ ಹಾಫಲ್ಲಿ. ಓಕೆ, ಆದರೆ ಸದ್ಯಕ್ಕೆ ಫ್ರೆಂಡ್ಸನ್ನು ಇಟ್ಕೋಬೋದು. ಏಕೆಂದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವಂತಹದ್ದೇ ಸೋಷಿಯಲ್ ಬೀಯಿಂಗ್ಸ್ ಅಂದರೆ ನಮಗೆ ಇನ್ನೊಬ್ಬರ ಸಹವಾಸ ಬೇಕು. ನಾವು ಒಂಟಿಯಾಗಿ ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ಒಂಟಿಯಾಗಿ ಆಗುತ್ತಾ? ಯಾರ ಸಹಾಯ ಇಲ್ಲದೆ, ಯಾರ ಜೊತೆನೂ ಮಾತಾಡದೆ, ಒಬ್ಬರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡದೆ ಆಗುತ್ತಾ? ಇಲ್ಲ. ಹಾಗಿದ್ರೆ ದೇವರು ನಮ್ಮನ್ನು ಒಂದು ಸೋಷಿಯಲ್ ಹ್ಯೂಮನ್ ಬೀಯಿಂಗ್ ಆಗಿ ಸೃಷ್ಟಿ ಮಾಡಿರಬೇಕಾದ್ರೆ ನಮಗೆ ಫ್ರೆಂಡ್ಸ್ ಬೇಕು. ಈಗ ಫ್ರೆಂಡ್ಸು ಯಾರಾಗಿರಬೇಕು ಅನ್ನುವಂತಹದ್ದೇ ಪ್ರಶ್ನೆ. ಈಗಾಗಲೇ ಹೇಳಿದ ಹಾಗೆ ಯೌವನಸ್ಥರು ತುಂಬ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಯಾರನ್ನು ಫ್ರೆಂಡಾಗಿ ಇಟ್ಕೋಬೋದು ನಾವು? ಎಂಥವರು ನಮ್ಮ ಫ್ರೆಂಡ್ ಆಗಿರಬಹುದು? ಫ್ರೆಂಡ್ ಅನ್ನುವಂಥವ್ರು ಎಷ್ಟು ಮುಖ್ಯವಾಗಿರುವಂತಹ ಪಾತ್ರ ಪೋಷಿಸ್ತಾರೆ ಅಂದರೆ ಪ್ರಿಯರ, ನಮ್ಮೆಲ್ಲರ ಜೀವನದಲ್ಲಿ ಒಂದು ಸ್ವಲ್ಪ ದಿನ ಆದ ನಂತರ ನಾವು ಹೇಗೆ ಮಾತಾಡ್ತೀವಿ ಅನ್ನುವಂತಹದ್ದು ನಮ್ಮ ಸುತ್ತ ಯಾರಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಜನಾ? ಆಗಿನ ಕಾಲದಲ್ಲಿ ಒಂದು ಗಾದೆನೂ ಇತ್ತು, ನಿನ್ನ ಜೊತೆ ಯಾರು ಇರ್ತಾರೆ ಅಂತ ಹೇಳು, ನೀನು ಎಂಥವನು ಅಂತ ನಾನು ಹೇಳ್ತೀನಿ. ಹೌದಾ?
ನಿನ್ನ ಜೊತೆ ಇರುವಂತಹ ಸಂಗಡಿಗರ ಹೆಸರನ್ನು ಹೇಳು ನನಗೆ, ಅವ್ರು ಎಂಥವ್ರು ಅಂತ ಗೊತ್ತಾದರೆ ನನಗೇನು ಗೊತ್ತಾಗುತ್ತೆ, ನೀನು ಎಂಥವನು ಅಂತ ಹೇಳಿ ಗೊತ್ತಾಗುತ್ತೆ. ಹಾಗಾದರೆ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ಒಬ್ಬ ಮನುಷ್ಯನ ಹತ್ರ, ಒಬ್ಬ ವ್ಯಕ್ತಿಯ ಹತ್ರ ಕ್ಯಾಸ್ಟನ್ನು ನೋಡಿ ಮಾಡ್ಕೊಳ್ಳುವಂತಹದ್ದು, ನಮ್ಮ ಜನನೇ ಈತ ನನ್ನ ಫ್ರೆಂಡಾಗಿ ಇಟ್ಕೊಬಿಡೋಣ, ಜೀವನ ಪೂರ್ತಿ ಜೊತೆಲಿ ಇದ್ಬಿಡ್ತಾನೆ, ಕ್ಯಾಸ್ಟನ್ನು ನೋಡಿ ಮಾಡ್ಕೊಳ್ಳುವಂತಹದ್ದು, ಹಣವನ್ನು ನೋಡಿ ಮಾಡ್ಕೊಳ್ಳುವಂತಹದ್ದು, ಅಪ್ಪ ಈತನು ಶ್ರೀಮಂತನು, ಈತನ ಜೊತೆ ಫ್ರೆಂಡ್ಶಿಪ್ ಬೆಳೆಸಿದ್ರೆ ಬೇಕಾಗಿರುವಂಥ ಸಮಯಕ್ಕೆ ತೊಗೊಳ್ತಿರ್ಬೋದು, ಹಣವನ್ನು ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ಇನ್ನು ಹೆಂಗಿರಬೇಕು ನಾವು ಮಾಡ್ಕೊಳ್ಳುವಂತಹ ಫ್ರೆಂಡ್ಶಿಪ್ಪು? ಸತ್ಯವೇದದಲ್ಲಿ ದೇವ್ರು ಏನು ಹೇಳಿದ್ದಾರೆ ಸ್ನೇಹದ ಬಗ್ಗೆ? ಸಾಕಷ್ಟು ಜನ ಹಣದ ಕುರಿತಂತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳುವಂಥವ್ರು ಇದ್ದಾರೆ ಪ್ರಪಂಚದಲ್ಲಿ. ಕ್ಯಾಸ್ಟನ್ನು ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳುವಂಥವ್ರು ಇದ್ದಾರೆ. ನಮ್ಮ ಜನ, ನಮ್ಮ ಕಡೆಯವನು ಅಂತ ಅಂದ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಳ್ಳುವಂಥವ್ರು ಇದ್ದಾರೆ. ಈ ಥರ ಜನ ಎಲ್ಲ ಪ್ರಪಂಚದಲ್ಲಿದ್ದಾರೆ. ನನಗಾಗಲೇ ಹೇಳಿದ್ದಾನೆ, ಫ್ರೆಂಡ್ ಅನ್ನುವಂಥವ್ರು ಎಷ್ಟು ಮುಖ್ಯವಾಗಿರುವಂತಹ ಪಾತ್ರವನ್ನು ಪೋಷಿಸ್ತಾರೆ ಅಂದರೆ ನಮ್ಮ ಜೀವನದಲ್ಲಿ. ಒಂದಷ್ಟು ವರ್ಷಗಳು ಅವ್ರ ಜೊತೆ ಕಾಲ ಸ್ಪೆಂಡ್ ಮಾಡಿದ ನಂತರ, ಟೈಮ್ ಸ್ಪೆಂಡ್ ಮಾಡಿದ ನಂತರ ನಾವು ಅವ್ರ ಥರ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಹೌದಾ? ಆ ವ್ಯಕ್ತಿ ಹೇಗೆ ಯೋಚನೆ ಮಾಡ್ತಾನೋ ನಾವು ಅದೇ ಥರ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಆ ವ್ಯಕ್ತಿ ಹೇಗೆ ಮಾತಾಡ್ತಾನೋ ನಾವು ಅದೇ ರೀತಿಯಾಗಿರುವಂತಹ ಮಾತುಗಳನ್ನು ಉಪಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ನಮಗೆ ಗೊತ್ತಿರೋದಿಲ್ಲ, ನೀವು ಆಗಾಗ ಅಬ್ಸರ್ವ್ ಮಾಡಿರ್ತೀರ, ನೀವು ಯಾರ ಜೊತೆ ಹೆಚ್ಚಾಗಿ ಮಾತಾಡ್ತಿರ್ತೀರೋ ಅವ್ರು ಮಾತಾಡುವಂತಹ ಶೈಲಿ ಆಟೋಮ್ಯಾಟಿಕ್ಕಾಗಿ ನಿಮಗೆ ಅಂಟುಬಿಟ್ಟಿರುತ್ತೆ. ಹೌದಾ? ಅವ್ರು ಯಾವ್ಯಾವ ರೀತಿಯಾಗಿರುವಂಥ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಆ ರೀತಿಯಾಗಿರುವಂಥ ಕೆಲಸಗಳಲ್ಲಿ ನಾವು ಆಟೋಮ್ಯಾಟಿಕ್ಕಾಗಿ ಇನ್ವಾಲ್ವ್ ಆಗಿರ್ತೀವಿ. ಹಾಗಾದರೆ ನಮ್ಮ ಫ್ರೆಂಡ್ಶಿಪ್ ಬೇಸ್ ಹೇಗಿರಬೇಕು? ಎಂಥವರನ್ನು ಫ್ರೆಂಡ್ಸಾಗಿ ಇಟ್ಕೋಬೇಕು? ನಾವು ಅವ್ರ ಥರ ಆಗ್ತೀವಿ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಅಲ್ಲ ಅವರು? ನಾವು ಅವ್ರನ್ನ ನೀಟಾಗಿ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳುವಂತಹದ್ದು. ನಿಮ್ಮ ಜೊತೆ ಸಾಕಷ್ಟು ಜನ ಇರ್ತಾರೆ, ನೀವು ಉದ್ಯೋಗಕ್ಕೆ ಹೋಗುವಂತಹ ಜಾಗದಲ್ಲಿ ಸಾಕಷ್ಟು ಜನ ಇರ್ತಾರೆ, ನೀವು ಶಾಲೆಗಳಿಗೆ ಹೋಗುವಂತಹ ಜಾಗದಲ್ಲಿ ಸಾಕಷ್ಟು ಜನ, ಕಾಲೇಜ್ಗಳಿಗೆ ಹೋಗುವಂತಹ ಜಾಗದಲ್ಲಿ ಸಾಕಷ್ಟು ಜನ ಸಹಪಾಠಿಗಳಿರ್ತಾರೆ. ಇವರೆಲ್ಲ ಇರಬೇಕಾದ್ರೆ ಸಿಕ್ಕಿರುವಂಥವ್ರನ್ನೆಲ್ಲ ನಾವು ಫ್ರೆಂಡ್ಸ್ ಅಂತ ಅನ್ಕೊಂಬಾರ್ದಲ್ವ? ಹೌದಲ್ವಾ? ನೀವು ಯಾರ್ಯಾರ ಜೊತೆ ಮಾತಾಡ್ತಿರೋ ಅವ್ರನ್ನೆಲ್ಲ ಫ್ರೆಂಡ್ಸ್ ಅಂತ ಅಂದ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಅವಾಗ ಅವ್ರು ಎಷ್ಟು ಜನ ಏನೇನು ಹೇಳಿದ್ರು ಎಲ್ಲವನ್ನೂ ಮಾಡ್ಲಿಕ್ಕೆ ಮುಂದಾಗ್ತೀರ, ಅವ್ರು ಕೆಟ್ಟದ್ದನ್ನು ಹೇಳಿದ್ರು ಮಾಡ್ಲಿಕ್ಕೆ ಮುಂದಾಗ್ತೀರ. ಸೊ ಆ ಫ್ರೆಂಡ್ಶಿಪ್ ಸರ್ಕಲ್ ಅನ್ನುವಂತಹ ತುಂಬ ಇಂಪಾರ್ಟೆಂಟ್ ಅಲ್ವಾ? ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಇಷ್ಟಕ್ಕೂ? ನಾವು ಅವ್ರ ಥರ ಥಿಂಕ್ ಮಾಡ್ತೀವಿ, ನಾವು ಅವ್ರ ಥರ ಯೋಚನೆ ಮಾಡ್ತೀವಿ, ನಾವು ಅವ್ರ ಥರ ಆಗ್ತೀವಿ, ನಮ್ಮ ಫ್ರೆಂಡ್ಸ್ ಥರ ನಾವು ಆಗ್ತೀವಿ ಅಂದಾಗ ಅವರನ್ನು ಸೆಲೆಕ್ಟ್ ಮಾಡಿಕೊಡುವಂತಹ ತುಂಬ ಇಂಪಾರ್ಟೆಂಟ್ ಅಲ್ವಾ? ನನಗಾಗಲೇ ಹಿಂದಿನ ಯೌವನಸ್ಥರ ಬಗ್ಗೆ ಹೇಳಬೇಕಾದ್ರೆ ಒಂದು ಎಕ್ಸಾಂಪಲನ್ನು ನೋಡ್ಕೊಂಡಿದ್ವಿ ನಾವೆಲ್ಲರೂ ಸಹ. ಧೀರುಭಾಯ್ ಅಂಬಾನಿ ಇದ್ದಾರಲ್ವ, ಅವರಿಗೆ ರೂಮರ್ ಇದು ಇಷ್ಟಕ್ಕೂ, ಶ್ರೀಮಂತಿಕೆ ಅವರಿಗೆ ಬರುವುದಕ್ಕಿಂತ ಮುಂಚೆ ಏನು ಮಾಡ್ತಿದ್ರು? ನಾವು ಕಾಫಿ ಟೀಯನ್ನು ಎಲ್ಲಿ ಕುಡಿತೀವಿ? ಎಲ್ಲೋ ಬೇಕರಿ ಸಿಕ್ಕಿದ್ರೆ ಬೇಕರಿಲಿ, ಪೆಟ್ಟಿ ಅಂಗಡಿ ಸಿಕ್ಕಿದ್ರೆ ಪೆಟ್ಟಿ ಅಂಗಡಿಲಿ, ಇನ್ನೊಂದು ಸಿಕ್ಕಿದ್ರೆ ಇನ್ನೊಂದು ಕಡೆ. ಹೌದಾ? ಅವ್ರು ಎಲ್ಲಿ ಕುಡಿತಿದ್ರಂತೆ? ಹಣ ತನ್ನ ಹತ್ರ ಇಲ್ಲದೆ ಹೋದರು ಆ ಬಡತನದಲ್ಲಿ ಎಲ್ಲಿ ಕುಡಿತಿದ್ರಂತೆ? ಹೋಗಿ ಸಾಲ ಮಾಡಿದ್ರೂ ಪರವಾಗಿಲ್ಲ, ಹೋಗಿ ಸ್ಟಾರ್ ಬಕ್ಸ್ನಂಥ ದೊಡ್ಡ ಕಾಫಿ ಶಾಪಲ್ಲಿ ಕುಡಿಬೇಕು. ಯಾಕೆ? ಅಲ್ಲಿಗೆ ಬರುವಂಥವ್ರು ಯಾರು? ಕಾಫಿ ಶಾಪಿಗೆ ಬರುವಂತಹದ್ದು ಯಾರು? ಶ್ರೀಮಂತರು. ಯಾಕೆಂದರೆ ₹150 ₹200 ಇರುತ್ತೆ ಒಂದು ಟೀ, ಒಂದು ಕಾಫಿ ಮಿನಿಮಮ್. ಈಗ ಅಲ್ಲಿ ಬರುವಂತಹ ಶ್ರೀಮಂತರ ಜೊತೆ ನಾನು ಹೋಗಿ ಅವ್ರು ಮಾಡುವಂತಹ ಕೆಲಸಗಳು, ಅವ್ರು ಯೋಚನೆ ಮಾಡುವಂತಹ ರೀತಿ, ಇದನ್ನೆಲ್ಲ ನೋಡಿದ್ರೆ ನಾನು ಯಾರ ಥರ ಆಗ್ತೀನಿ? ಅವ್ರ ಥರ ಆಗ್ತೀನಿ. ಫಸ್ಟು ನಾನು ಶ್ರೀಮಂತನಾಗಬೇಕಂದ್ರೆ ನನ್ನ ಸುತ್ತ ಯಾರಿರಬೇಕು? ಶ್ರೀಮಂತರಿರಬೇಕು. ಈಗ ಶ್ರೀಮಂತರು ನಮ್ಮ ಮನೆಗೆ ಬನ್ನಿ ಅಂದರೆ ಬರ್ತಾರಾ? ಇಲ್ಲ. ಎಲ್ಲಿಗೆ ಹೋಗ್ಬೇಕು? ನಾನೇ ಅವರಿರುವಂಥ ಸ್ಥಳಕ್ಕೆ ಹೋಗಬೇಕು. ಅವ್ರು ಎಲ್ಲಿ ಕಾಫಿ ಕುಡಿತಾರೋ ಅಲ್ಲಿ ಕುತ್ಕೊಂಡು ಕಾಫಿ ಕುಡಿಬೇಕು. ಅವ್ರು ಏನು ಮಾತಾಡ್ತಾರೆ ಅನ್ನುವಂಥದ್ದನ್ನು ಕೇಳಿಸ್ಕೋಬೇಕು, ಹೇಗೆ ಮಾತಾಡ್ತಾರೆ ಅನ್ನುವಂಥದ್ದನ್ನು ಕೇಳಿಸ್ಕೋಬೇಕು, ಅವ್ರು ಹೋಗುವಂಥ ಹೋಟ್ಲುಗಳಿಗೆ ಹೋಗಬೇಕು. ಈ ಮನಸ್ಥಿತಿ ಆವಾಗಲೇ ಇತ್ತಂತೆ ಮನುಷ್ಯನಿಗೆ. ನಿಜನಾ? ಅವ್ರಿಗೇನು ಅರ್ಥ ಆಗೋಗಿದೆ? ಒಂದು ಸೀಕ್ರೆಟ್ ಗೊತ್ತಾಗೋಗಿದೆ, ನಾವು ಯಾರ ಜೊತೆ ಇರ್ತೀವೋ ಅವ್ರ ಥರ ಆಗ್ತೀವಿ. ಹಾಗಿದ್ರೆ ಈ ಫ್ರೆಂಡ್ಸ್ನ ಬಗ್ಗೆ ಮಾತಾಡ್ಕೊಳ್ತಿದ್ದೀವಲ್ವ, ಇಲ್ಲೂ ಹೆಂಗಂತೆ, ಇಲ್ಲೂ ಹೆಂಗಿದೆ ಪರಿಸ್ಥಿತಿ? ಫ್ರೆಂಡ್ಸ್ ಆಗಿ ಯಾರು ನಮ್ಮ ಜೊತೆ ಇರ್ತಾರೋ ನಾವು ಅವ್ರ ಥರ ಆಗ್ತೀವಿ. ಹಾಗಾದರೆ ಫ್ರೆಂಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ತುಂಬ ಇಂಪಾರ್ಟೆಂಟಾ? ಸತ್ಯವೇದದಲ್ಲಿ ನೋಡೋಣ. ಎಂಥ ಜನರ ಜೊತೆ ಇರಬಾರ್ದು ಅಂತ ಹೇಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡೋಣ. ಆಮೇಲೆ ಎಂಥವರ ಜೊತೆ ಇರ್ಬೋದು ಅಂತ ಹೇಳಿ ನೋಡೋಣ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 20ನೇ ವಚನ, 13-20. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು. ಈ ಅಂಬಾನಿಗೆ ಅರ್ಥ ಆದಂತಹ ವಿಚಾರ ಸತ್ಯವೇದ ಯಾವಾಗ ಹೇಳಿದೆ? 3000 ವರ್ಷಗಳ ಹಿಂದೆ ಜ್ಞಾನೋಕ್ತಿಗಳಲ್ಲಿ ಹೇಳಿರುವಂತಹ ಮಾತು. ಏನು ಹೇಳ್ತಿದೆ ಸತ್ಯವೇದ? ನಾವು ಜ್ಞಾನಿಗಳ ಜೊತೆ ಇದ್ದರೆ ಮತ್ತೂ ಜ್ಞಾನಿ ಆಗ್ತೀವಂತೆ, ಹೆಚ್ಚಾದ ಜ್ಞಾನವನ್ನು ಪಡ್ಕೊಳ್ತೀವಂತೆ. ಆಮೇಲೆ ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. ಹಾಗಿದ್ರೆ ನಮ್ಮ ಫ್ರೆಂಡ್ಸ್ ಯಾರಾಗಿರಬೇಕು? ಈ ವಚನದ ಪ್ರಕಾರ ಜ್ಞಾನಿಗಳು ನಮ್ಮ ಫ್ರೆಂಡ್ಸ್ ಆಗಿರಬೇಕು. ಯಾರು ಜ್ಞಾನಿಗಳಂದರೆ? PhD ಮಾಡಿರುವಂಥವರ? ಯಾರು ಜ್ಞಾನಿಗಳಂದರೆ ಯಾರು? ವಾಕ್ಯ ತಿಳ್ಕೊಂಡಿರುವಂಥವರ, ಭಕ್ತಿಯಲ್ಲಿರುವಂಥವರ, ವಿಶ್ವಾಸದಲ್ಲಿ ಬಲವಾಗಿರುವಂಥವರ. ಹಾಗಿದ್ರೆ ನಮ್ಮ ಒಡನಾಟ, ನಮ್ಮ ಸಹವಾಸ, ನಮ್ಮ ಸ್ನೇಹಿತರಾಗಿ ನಾವು ಯಾರನ್ನು ಇಟ್ಕೊಂಡಿರಬೇಕು ಅಂತ ಹೇಳಿದ್ರೆ ನಮಗಿಂತ 2 ಹೆಜ್ಜೆ ಮುಂದೆ ಇರಬೇಕು ಅವರು ಭಕ್ತಿಯಲ್ಲಿ. ಹೌದಲ್ವಾ? ನಮ್ಮ ಜೊತೆ
ಅಥವಾ ಭಕ್ತಿಯಲ್ಲಿ ಇರಲೇಬೇಕಾಗಿರುವಂತಹದ್ದು ಅದು ಫಸ್ಟ್ ಕ್ವಾಲಿಫಿಕೇಷನ್. ಇನ್ನೂ ಒಳ್ಳೆಯದಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಒಡನಾಡಿಗಳಲ್ಲಿ ನಿಮ್ಮಲ್ಲಿರುವಂತಹ ಭಕ್ತಿಗಿಂತ ಇನ್ನೂ 2 ಹೆಜ್ಜೆ ಭಕ್ತಿ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ. ಅವರನ್ನು ನಿಮ್ಮ ಫ್ರೆಂಡ್ಸ್ ಆಗಿ ಇಟ್ಕೊಂಡಿದ್ರಿ ಅಂತ ಅಂದ್ಕೊಳ್ಳಿ. ನೀವು ಯಾರ ಥರ ಆಗ್ತೀರೋ ಆಟೋಮೆಟಿಕ್ಕಾಗಿ ಅವ್ರ ಥರ ಆಗ್ತೀರಾ, ಹೌದಲ್ವಾ? ನಿಮಗಿಂತ ಇನ್ನೂ ಒಳ್ಳೆ ಗುಣಗಳು ತುಂಬಿ ತುಳುಕ್ತಿರುವಂಥವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಯಾರ ಥರ ಆಗ್ತೀರಾ? ಅವ್ರ ಥರ ಆಗ್ತೀರಾ, ಹೌದಲ್ವಾ? ದೇವರು ಹೇಳ್ಕೊಟ್ಟಿರುವಂತಹ ಸಿಂಪಲ್ ಆಗಿರುವಂತಹ ಸೂತ್ರ. ನಮ್ಮ ಫ್ರೆಂಡ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಎಷ್ಟು ಚೆನ್ನಾಗಿರುವಂತಹ ಜನರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅವರು ಭಕ್ತಿಯಲ್ಲಿ ನನ್ನಷ್ಟಿರಬೇಕು, ಅಟ್ಲೀಸ್ಟ್ ಭಕ್ತಿಯಲ್ಲಿರಬೇಕು, ಅಥವಾ ನನ್ನಷ್ಟಿರಬೇಕು, ಅಥವಾ ನನಗಿಂತ ಜಾಸ್ತಿ ಭಕ್ತಿಯಲ್ಲಿರಬೇಕು. ನಾನು ಆವಾಗ ಅವ್ರ ಥರ ಆಗಬಹುದು. ಫಸ್ಟ್ ಕ್ವಾಲಿಫಿಕೇಷನ್ನ ಸ್ನೇಹಿತರನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇದು ಪ್ರಪ್ರಥಮವಾಗಿರುವಂಥ ಗುಣಲಕ್ಷಣನ. ನಾನು ಆಗಲೇ ಹೇಳಿದೆ, ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮನ್ನು ಫ್ರೆಂಡ್ಸ್ ಒಬ್ಬರೇ ನಮ್ಮಲ್ಲಿ ನಮಗೆ ಯಾರು ಸ್ನೇಹಿತರಾಗಿದ್ದಾರೋ ಅವರ ಗುಂಪು ಒಂದು ಸಾಕು ದೇವರಿಂದ ನಮ್ಮನ್ನು ದೂರ ಹೇಳ್ಕೊಂಡು ಹೋಗಲಿಕ್ಕೆ ಅಥವಾ ಹತ್ತಿರ ತಗೊಂಡು ಕರ್ಕೊಂಡು ಬಂದು ಬಿಡಲಿಕ್ಕೆ. ನಿಜನಾ? ಫ್ರೆಂಡ್ಸ್ ಅನ್ನುವಂಥವ್ರು ಏನೇನು ಮಾಡಬಹುದು? ದೇವರಿಂದ ನಮ್ಮನ್ನು ದೂರ ಕರ್ಕೊಂಡು ಹೋಗ್ಬೋದು. ಅದೇ ಫ್ರೆಂಡ್ಸು ಹತ್ತಿರ ತೊಗೊಂಬರ್ಬೋದು ದೇವರಿಗೆ. ಬೆಸ್ಟ್ ಫ್ರೆಂಡ್ಶಿಪ್ಗಳು ಸತ್ಯವೇದದಲ್ಲಿದೆ ಪ್ರಿಯರೇ. ಒಂದು ಸರಿ ಮನೆಗೆ ಹೋದ ನಂತರ ವಿಷಯಗಳನ್ನೆಲ್ಲ ಓದಿ ಸತ್ಯವೇದದಲ್ಲಿ ದಾನಿಯೇಲನ ಗ್ರಂಥ ಅನ್ನುವಂಥ ಒಂದು ಗ್ರಂಥ ಇದೆಯಲ್ವ ಸತ್ಯವೇದದಲ್ಲಿ. ದಾನಿಯೇಲನಿಗೂ ಫ್ರೆಂಡ್ಸ್ ಇದ್ರಂತೆ. ಯಾರ್ಯಾರು? ಶದ್ರಕ್, ಮೇಷಕ್, ಅಬೇದ್ನೆಗೋ. ಹೆಂಗಿತ್ತು ಗೊತ್ತಾ ಅವರ ಫ್ರೆಂಡ್ಶಿಪ್ಪು? ದಾನಿಯೇಲನನ್ನು ನಿನ್ನ ಸಿಂಹದ ಗವಿಗೆ ಹಾಕ್ತೀನಿ, ನೀನು ದೇವರನ್ನು ಮರೆತುಬಿಡು, ದೇವರನ್ನು ಬಿಟ್ಬಿಡು ಅಂತ ಹೇಳಿದ್ರೆ ಪರವಾಗಿಲ್ಲ, ಸಿಂಹದ ಗವಿಗೆ ತಾನೇ. ಇದು ದಾನಿಯೇಲನ ಭಕ್ತಿ. ಅವರು 3 ಜನ ಶದ್ರಕ್, ಮೇಷಕ್, ಅಬೇದ್ನೆಗೋವನ್ನು ನಿಮ್ಮನ್ನು ಬೆಂಕಿಯಲ್ಲಿ ಹಾಕ್ತೀವಿ ನೀವು ಇದಕ್ಕೆ ನಮಸ್ಕಾರ ಮಾಡದೆ ಹೋದರೆ ಅಂತ ಹೇಳಿದಾಗ ಅವರೇನಂದರು? ನೀವು ಬೆಂಕಿಯಲ್ಲಿ ಹಾಕಿದ್ರೂ ಪರವಾಗಿಲ್ಲ, ನಮ್ಮ ದೇವರಿಗೋಸ್ಕರ ನಾವು ಪ್ರಾಣ ಕೊಡಲಿಕ್ಕೂ ರೆಡಿ, ದೇವರ ಚಿತ್ತ ಇದ್ದರೆ ರಕ್ಷಿಸ್ತಾರೆ. ಹೌದಾ? ಇವರಲ್ಲಿದ್ದಂತಹ ಭಕ್ತಿ ದೊಡ್ಡದ, ಅವರಲ್ಲಿದ್ದಂತಹ ಭಕ್ತಿ ದೊಡ್ಡದ? ಕಾಂಪಿಟೇಷನ್ ನೋಡುತ್ತಿದ್ದೀರಾ? ಭಕ್ತಿಯಲ್ಲಿ ಎಷ್ಟೊಂದು ಹೆಲ್ದಿಯಾಗಿರುವಂತಹ ಕಾಂಪಿಟೇಷನ್ ಇದೆ ಅಂತ ನೋಡುತ್ತಿದ್ದೀರಾ? ಫ್ರೆಂಡ್ಸ್ ಅಂದರೆ ಹಿಂಗಿರಬೇಕು. ಈಗ ದಾನಿಯೇಲನು ವಿಶ್ವಾಸದಲ್ಲಿ ಕುಗ್ಗಿದ್ರು ಅಂತ ಅಂದ್ಕೊಳ್ಳಿ. ಆ ಪರಿಸ್ಥಿತಿ ಯಾವಾಗಲೂ ನಾವು ಸತ್ಯವೇದದಲ್ಲಿ ನೋಡೋದಿಲ್ಲ. ಆದರೆ ಭಕ್ತಿಯಲ್ಲಿ ಕುಗ್ಗಿದ್ರು ಅಂತ ಅಂದ್ಕೊಳ್ಳಿ. ಯಾರು ಬಂದು ಬಲಪಡಿಸ್ತಾರೆ ಇವಾಗ? ಶದ್ರಕ್, ಮೇಷಕ್, ಅಬೇದ್ನೆಗೋ ಬಂದು ಬಲಪಡಿಸ್ತಾರೆ, ಬೆಂತಟ್ತಾರೆ, ಎಬ್ಬರಿಸ್ತಾರೆ. ಪರವಾಗಿಲ್ಲ, ನೀತಿವಂತರಿಗೆ ಈ ಸಮಸ್ಯೆಗಳೆಲ್ಲ ಕಟ್ಟಿಟ್ಟ ಬುದ್ಧಿ ಬರ್ತಾ ಇರುತ್ತೆ. ನಾವು ಮುಂದೆ ಹೋಗ್ತಿರ್ಬೇಕು, ದೇವರಿದ್ದಾರೆ ನಮ್ಮನ್ನು ರಕ್ಷಿಸಲಿಕ್ಕೆ ಅಂತ ಹೇಳಿ. ನಿಜಾನ? ಇವಾಗ ಶದ್ರಕ್, ಮೇಷಕ್, ಅಬೇದ್ನೆಗೋ ಆ 3 ಜನರಲ್ಲಿ ಯಾರಾದರೂ ಒಬ್ಬರು ಕುಗ್ಗಿದ್ರು ಅಂತ ಅಂದ್ಕೊಳ್ಳಿ ಭಕ್ತಿಯಲ್ಲಿ. ಯಾರು ಎಬ್ಬರಿಸ್ತಾರೆ ಬಂದು? ಇನ್ನು ಉಳಿದಂಥವರೆಲ್ಲ ಬಂದು ಎಬ್ಬರಿಸ್ತಾರೆ. ಅದಕ್ಕೆ ನೀವು ಪ್ರಸಂಗಿ ಗ್ರಂಥದಲ್ಲಿ ಓದಿದಂತಹ ಮಾತಲ್ಲಿ ಏನಿತ್ತು? ಒಬ್ಬನಿಗಿಂತ ಇಬ್ಬರು ಲೇಸು, ಒಬ್ಬನು ಕೆಳಗೆ ಬಿದ್ದಿದಾಗ ಇನ್ನೊಬ್ಬನು ಎತ್ತುತ್ತಾರೆ. ಫ್ರೆಂಡ್ಸ್ ಇರಬೇಕು, ಫ್ರೆಂಡ್ಸನ್ನು ಇಟ್ಕೊಳ್ಳಿ. ಫ್ರೆಂಡ್ಸ್ ಇಟ್ಕೊಳ್ಳುವಂತಹ ತುಂಬ ಒಳ್ಳೆಯದು ಸತ್ಯವೇದದ ಪ್ರಕಾರ. ಆದರೆ ಯಾರನ್ನು ಫ್ರೆಂಡಾಗಿ ಇಟ್ಕೊಳ್ತಿದ್ದೀರಾ ಅನ್ನುವಂತಹದ್ದೇ ಇಂಪಾರ್ಟೆಂಟ್. ಅವ್ರು ನಿಜವಾಗ್ಲೂ ಭಕ್ತಿಯಲ್ಲಿದ್ದಾರಾ? ಅಟ್ಲೀಸ್ಟ್ ನಿಮ್ಮ ಒಡನಾಡಿಗಳಾಗಿ ನೀವು ಯಾರನ್ನಾದರೂ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಸ್ನೇಹಿತರಲ್ಲ, ಅವ್ರು ನಿಮ್ಮ ಒಡನಾಡಿಗಳನ್ನಾಗಿ ನೀವು ಯಾರನ್ನಾದರೂ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರು ಸಹ ಅವರಲ್ಲಿ ಒಳ್ಳೆ ಗುಣ ಆದರೂ ಇರಬೇಕು. ಅಟ್ಲೀಸ್ಟ್ ಭಕ್ತಿ ಇಲ್ಲದೆ ಹೋದರೆ ನೀವು ಸ್ವಲ್ಪ ಕಾಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವರಲ್ಲಿ ಒಳ್ಳೆ ಗುಣಗಳಾದರೂ ಇರಬೇಕು. ಅದಾದರೂ ನಮಗೆ ಅಂಟಬೇಕು, ಅಥವಾ ನಮ್ಮಲ್ಲಿರುವಂತಹದ್ದು ಅವ್ರಿಗಾದರೂ ಟ್ರಾನ್ಸ್ಫರ್ ಆಗಬೇಕು, ಏನಾದರೂ ಆಗಬೇಕಲ್ವ? ಅದನ್ನು ಬಿಟ್ಟು ಇಷ್ಟ ಬಂದಿರುವಂಥವ್ರನ್ನೆಲ್ಲ ಸೇರಿಸ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ತುಂಬ ಜನ ಮಿತ್ರರು, ಎಲ್ಲರೂ ಎಂಥವ್ರು, ರಾತ್ರಿ ಆದರೆ ಸಾಕು ಪಾರ್ಟಿ ಮಾಡೋಣ, ಕಾಲೇಜಲ್ಲಿ ಫಂಕ್ಷನ್ ಬಂದರೆ ಸಾಕು ಅಥವಾ ಲೀವ್ ಕೊಟ್ಟರೆ ಸಾಕು, ಎಲ್ಲರೂ ಒಂದು ಮನೆಗೆ ಸೇರಿಕೊಂಡು ಯಾವುದೋ ಒಂದು ಫ್ರೆಂಡ್ ಮನೆಯಲ್ಲಿ ಪ್ಲಾನ್ ಮಾಡಿ ಪಾರ್ಟಿ ಮಾಡೋಣ, ಕುಡಿಯೋಣ, ತಿನ್ನೋಣ. ಹೆಂಗಾಗೋಗಿದೆ ಗೊತ್ತಾ? ತಂದೆ ತಾಯಿ ಒಂದು 10 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಈ 10 ಜನ ಫ್ರೆಂಡ್ಸಲ್ಲಿ ಯಾರ ತಂದೆ ತಾಯಿಯಂದಿರಾದರೂ ಊರಿಗೆ ಹೋದರು ಅಂತ ಅಂದ್ಕೊಳ್ಳಿ. ಎಲ್ಲ ಫ್ರೆಂಡ್ಸು ನೆಕ್ಸ್ಟ್ ದಿನ ಎಲ್ಲಿ ಸೇರಿರ್ತಾರೆ? ನೊಣಗಳ ಥರ ಅಲ್ಲಿ ಆ ಮನೆಯಲ್ಲಿ ಸೇರ್ಕೊಂಡು ಮಾಡುವಂತಹದ್ದು ಏನು? ಸಿಕ್ಕಿರುವಂತಹದ್ದು ಒಂದು ದಿನ ಪಾರ್ಟಿ ಮಾಡೋಣ, ಕುಡಿಯೋಣ, ತಿನ್ನೋಣ. ದಾನಿಯೇಲನು ಎಂಥ ಮನುಷ್ಯ ಅಂತ ಹೇಳಿದ್ರೆ ನಾವು ಸತ್ಯವೇದದಲ್ಲಿ ನೋಡಬೇಕಾದ್ರೆ, ರಾಜನು ತಿನ್ನುವಂಥ ಆಹಾರ ತನಗೆ ಆಫರ್ ಆದರೂ ಸಹ ಏನು ಮಾಡಿದ್ರಂತೆ? ಅದನ್ನು ಅಪ್ಪಿ ಪಾಪ ನಡೆದ್ಬಿಡುತ್ತೇನೋ, ಧರ್ಮಶಾಸ್ತ್ರದಲ್ಲಿ ಪ್ರಾಹಿಬಿಟ್ ಆಗಿರುವಂಥ ಯಾವುದಾದ್ರೂ ಐಟಮ್ ನನಗೆ ಗೊತ್ತಿಲ್ಲದೆ ನಾನು ಒಳಗಡೆ ಹೊರಟೋಗುತ್ತೇನೋ, ಈ ರಾಜನ ಆಹಾರ ನನಗೆ ಬೇಡ. ಊಟದ ವಿಚಾರದಲ್ಲಿ ಅಷ್ಟೊಂದು ಶಿಸ್ತಾಗಿದ್ದಾರೆ ಅಂತ ಹೇಳಿದ್ರೆ ದೇವರ ಕುರಿತಂತೆ ಇನ್ನು ನೀವು ಯೋಚನೆ ಮಾಡಿ ನೋಡಿ. ನಾವು ಫ್ರೆಂಡ್ಸ್ ಆಗಿ ಪಿಕ್ ಮಾಡ್ಕೊಳ್ಳುವಂಥವ್ರು ಹೆಂಗಿರಬೇಕು? ಯಾರಾದರೂ ನಮ್ಮ ಜೊತೆಲಿರುವಂಥವರು ಕುಡಿಯೋ, ಇದೊಂದು ಸರಿನೇ, ಸ್ವಲ್ಪ ತಗೊಳ್ಳೋ, ಈ ಮಾಹಿತಿ ನಿಮ್ಮ ಕಿವಿಗೆ ಯಾವತ್ತಾದರೂ ಬಿದ್ದಿದ್ರೆ, ನಿಮಗವ್ರು ಮಾಡಿಲ್ಲದೆ ಇರ್ಬೋದು, ಇನ್ನೊಬ್ಬ ವ್ಯಕ್ತಿಗೆ ಆ ಥರ ಫೋರ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ನಿಮ್ಮ ಕಿವಿಗೆ ಬಿದ್ದಿದ್ರೂ ಸಹ ಫಸ್ಟ್ ಏನು ಮಾಡಬೇಕು? ಅವ್ರ ಜೊತೆ ನಿಮಗಿರುವಂತಹ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡಬೇಕು. ಹೌದಾ? ಕಟ್ ಮಾಡುವಂತಹದ್ದು ಅಂದರೆ ನಾಳೆ ಕಾಲ್ ಮಾಡಿ ನಿನ್ನ ಕಿರ್ಚಾಡ್ಬಿಡುವಂತಹ ಜಗಳ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಸೈಲೆಂಟಾಗಿ ಅವ್ರಿಗೆ ಗೊತ್ತಾಗದಂತೆ ಅವ್ರ ಜೊತೆ ಮಾತುಕತೆ, ಅವರ ಜೊತೆ ನಾವು ಸ್ಪೆಂಡ್ ಮಾಡುವಂತಹ ಟೈಮು ಇದೆಲ್ಲವೂ ಸಹ ಕಡಿಮೆ ಆಗ್ತಾ ಬಂದು ಒಂದು ದಿನ ಕಟ್ಟಾಗೋಗಿ ಮುಗ್ದೋಗಬೇಕು. ಯಾಕೆಂದರೆ ಆ ಸಹವಾಸವನ್ನು ಸತ್ಯವೇದ ಎಂಕರೇಜ್ ಮಾಡ್ತಿಲ್ಲ. ತುಂಬ ಜನ ಈ ಪ್ರಶ್ನೆನೂ ಮಾಡ್ತಾರೆ, ಏನು ಬ್ರದರ್ ನೀವು ಹೇಳ್ತಿದ್ದೀರಾ ಕೆಟ್ಟವ್ರ ಜೊತೆ ಸೇರಬಾರ್ದು ಇದು ಅದು ಅಂತ. ಸತ್ಯವೇದದಲ್ಲಿ ಯೇಸು ಕ್ರಿಸ್ತರು ಪಾಪಿಗಳ ಜೊತೆ ಎಲ್ಲ ಇದ್ದರಲ್ವಾ?
ಹೌದಾ? ವಾಕ್ಯ ಯಾವಾಗ ಹೇಳ್ತೀವಿ, ಯಾರಿಗೆ ಹೇಳ್ತೀವಿ? ಹಾಗಿದ್ರೆ ನಾವು ಕೆಟ್ಟವ್ರ ಜೊತೆ ಸೇರಬಾರ್ದು ಅಂದರೆ ವಾಕ್ಯ ಯಾರಿಗೆ ಹೇಳೋಣ, ಯಾರನ್ನು ಮಾರ್ಪಡಿಸೋಣ? ಯೇಸುಕ್ರಿಸ್ತರು ಆ ಡಿಸ್ಟಿಂಕ್ಷನನ್ನು ತುಂಬ ಕ್ಲಿಯರಾಗಿ ತೋರಿಸಿದ್ದಾರೆ ಪ್ರಿಯರೇ. ಅವ್ರು ಯಾವಾಗಲೂ ಸಹ ಸುಂಕದವರ ಹತ್ರ ಮತ್ತು ಈ ರೀತಿಯಾಗಿ ಸಮಾಜ ಯಾರ್ಯಾರನ್ನೆಲ್ಲ ತಪ್ಪಿತಸ್ಥರು ಅಂತ ನೋಡುತ್ತೋ ಅವರ ಜೊತೆ ಇದ್ದು ಅವರಿಗೆ ವಾಕ್ಯ ಹೇಳಿಕೊಂಡು ಅವರನ್ನು ಸರಿಪಡಿಸಿದ್ದನ್ನು ನೀವು ಸತ್ಯವೇದದಲ್ಲಿ ನೋಡ್ತೀರಾ. ಆದರೆ ಇಂಥವರು ಯಾರಾದರೂ ಅವರ ಶಿಷ್ಯರಲ್ಲಿ ಕಾಣಿಸಿದಂತೆ ನೀವು ನೋಡ್ತೀರಾ? ಮಾರ್ಪಡದೇ ಅವರ ಶಿಷ್ಯರ ಗುಂಪಿನಲ್ಲಿರುವಂಥವ್ರನ್ನ ನೀವು ನೋಡ್ತೀರಾ? ಸುಂಕದವರು ಅವ್ರ ಗುಂಪಿನಲ್ಲಿದ್ದಾರೆ, ಶಿಷ್ಯರ ಗುಂಪಿನಲ್ಲಿದ್ದಾರೆ. ಆದರೆ ಮಾರ್ಪಡದೆ ಆ ಗುಂಪಿನಲ್ಲಿ ಇನ್ನೂ ಇರುವಂಥವ್ರನ್ನ ನೋಡ್ತೀರಾ? ಸುಂಕದವರಾಗೇ ಇದ್ಕೊಂಡು ಇನ್ನೂ ಶಿಷ್ಯನಾಗಿ ಸುಂಕದವರಾಗೇ ಇದ್ಕೊಂಡಿರುವಂಥವ್ರನ್ನ ನೀವು ನೋಡ್ತೀರಾ? ಇಲ್ಲ. ಅದೇ ಡಿಫ್ರೆನ್ಸ್ ಅಲ್ವಾ? ಅವರ ಕ್ಲೋಸ್ ಸರ್ಕಲ್ ಏನಿದೆ, ಅವರ ಕ್ಲೋಸ್ ಗುಂಪು ಏನಿದೆ, ಅದರಲ್ಲಿ ಯಾರು ಮಾತ್ರ ಇದ್ದರು? ಶಿಷ್ಯರು ಮಾತ್ರ ಇದ್ದರು. ಆದರೆ ಯೇಸುಕ್ರಿಸ್ತ ಅವ್ರ ಜೊತೆ ಇರ್ತಿದ್ರು, ಆ ಜನರ ಜೊತೆ ಎಲ್ಲ ಇರ್ತಿದ್ರು. ಆ ಜನರ ಜೊತೆ ಇದ್ದಾರೆ ಅಂದ ಮಾತ್ರಕ್ಕೆ ಅವರ ಜೊತೆನೇ ಒಡನಾಟ. ಯೇಸುಕ್ರಿಸ್ತರು ಅವರನ್ನು ಸಹ ಶಿಷ್ಯರನ್ನಾಗಿ ತೊಗೊಂಡಿದ್ರೆ ಕೆಟ್ಟೋಗ್ಬಿಡ್ತಿದ್ರು ಅಂತಲ್ಲ ಅದರ ಅರ್ಥ. ಅದು ನಮಗೆ ಸ್ಪಷ್ಟವಾಗಿ ಆ ಕ್ಲಾರಿಟಿ ಗೊತ್ತಾಗಬೇಕಿತ್ತು. ನಾವು ಕೆಟ್ಟವರ ಜೊತೆ ಇರುವಂತಹದ್ದು ಅಂದರೆ ಏನು, ಕೆಟ್ಟವರ ಜೊತೆ ಸ್ನೇಹ ಮಾಡುವಂತಹದ್ದು ಅಂದರೆ ಏನು ಅನ್ನುವಂತಹದ್ದು. ಇದ್ದ ಮಾತ್ರಕ್ಕೆ ಸ್ನೇಹ ಆಗೋದಿಲ್ಲ. ನಾನು ಆಗಲೇ ಹೇಳಿದೆ, ಕಂಡ್ಕೊಂಡವರೆಲ್ಲ ನಮ್ಮ ಸ್ನೇಹಿತರಲ್ಲ. ನಾವು ಯಾರ ಜೊತೆ ಮಾತಾಡ್ತೇವೋ ಎಲ್ಲರೂ ಸಹ ನಮ್ಮ ಸ್ನೇಹಿತರಲ್ಲ. ಆ ಡಿಸ್ಟಿಂಕ್ಷನ್ ಪ್ರತಿ ಯವನಸ್ಥರಿಗೂ ಅಥವಾ ಶಾಲೆಗೆ ಹೋಗುವಂತಹ ಮಕ್ಕಳಿಗೂ, ಕಾಲೇಜ್ಗೆ ಹೋಗುವಂಥವ್ರು, ಬೇಡ ಉದ್ಯೋಗಕ್ಕೆ ಹೋಗುವಂಥವರಲ್ಲೇ ಫ್ರೆಂಡ್ಶಿಪ್ ಜಾಸ್ತಿ ಇರುತ್ತೆ. ಅದು ನಮಗೆ ಅರ್ಥ ಆಗಬೇಕು. ಮಾತಾಡುವಂತಹದ್ದಕ್ಕೂ ಅವ್ರ ಜೊತೆ ನಾವು ಸ್ವಲ್ಪ ಕಾಲ ಕಾನ್ವರ್ಸೇಷನ್ ಬೆಳೆಸುವುದಕ್ಕೂ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಲಿಕ್ಕೂ ಎರಡಕ್ಕೂ ವ್ಯತ್ಯಾಸ ಇದೆ. ಆ ಡಿಸ್ಟಿಂಕ್ಷನ್ ನಮಗೆ ಅರ್ಥ ಆಗಬೇಕಾ? ಮುಂದೆ ಹೋಗೋಣ, ಇನ್ನೂ ಸ್ಪಷ್ಟವಾಗಿ ಏನೇನು ಅರ್ಥ ಆಗುತ್ತೆ ಈ ಸಂದೇಶದಲ್ಲಿ. ಓಕೆ, ಹಾಗಾದರೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವ್ರಿಗಿದ್ದಂಥ ಒಳ್ಳೆ ಫ್ರೆಂಡ್ಶಿಪ್ನ ಬಗ್ಗೆ ಮಾತಾಡ್ಕೊಂಡಿದ್ವಿ. ಹಾಗಿರಬೇಕು ನಮ್ಮ ಫ್ರೆಂಡ್ಸ್ನ ಸೆಲೆಕ್ಷನ್, ನಮ್ಮ ಸುತ್ತ ಇರುವಂತಹ ಒಡನಾಡಿಗಳು, ಸಹಪಾಠಿಗಳ ಸೆಲೆಕ್ಷನ್ ನಾವು ಖುದ್ದಾಗಿ ಮಾಡಬೇಕು. ವಾಕ್ಯವನ್ನು, ಸತ್ಯವೇದವನ್ನು ಪಕ್ಕದಲ್ಲಿ ಇಟ್ಕೊಂಡು ಇವನೆಲ್ಲ ಗುಣ ಇದೆಯಾ, ಇವನೆಲ್ಲ ಗುಣ ಇದೆಯಾ, ಇವನೆಲ್ಲ ಗುಣ ಇದೆಯಾ ಅಂತ ಹೇಳಿ ನೋಡಿಕೊಂಡು. ಇನ್ನೊಂದು ವಚನವನ್ನು ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 33ನೇ ವಚನವನ್ನು ನೋಡೋಣ. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಯಾರು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರಬಾರ್ದು? ದುಷ್ಟರು. ಅವ್ರ ಜೊತೆ ಸಹವಾಸವನ್ನು ನಾವು ಬೆಳೆಸಿದ್ರೆ ನಾವು ಏನಾಗ್ತೀವಂತೆ, ಆಟೋಮ್ಯಾಟಿಕ್ಕಾಗಿ ಕೆಟ್ಟು ಹೋಗ್ತೇವೆ. ಒಳ್ಳೆ ನಡವಳಿಕೆಯನ್ನು ಸಹ ಅದು ಕೆಡಿಸುತ್ತೆ. ನೀವು ಎಷ್ಟು ಜನರನ್ನು ನೋಡಿಲ್ಲ ಪ್ರಿಯರೇ ಸಮಾಜದಲ್ಲಿ? ಈ ಮನುಷ್ಯ ಯಾವತ್ತೂ ಸಹ ಕುಡಿತದ ಚಟಕ್ಕೆ ಗುಲಾಮನಾಗಿರುವಂಥವನಲ್ಲ. ಯಾವತ್ತೂ ಸಹ ಕುಡಿತದ ಚಟಕ್ಕೆ ಹೋಗೇ ಇಲ್ಲ, ಹತ್ರನೂ ಹೋಗಿಲ್ಲ ವೈನ್ ಶಾಪ್ಗೆ. ಎಲ್ಲಿಂದ ಕೆಟ್ಟ? ಫ್ರೆಂಡ್ಸ್ ಫೋರ್ಸ್ ಮಾಡಿದ್ರು, ಒಂದೇ ಒಂದು ತೊಗೊಳು, ಒಂದೇ ಒಂದು ಪೆಗ್ ತೊಗೊಳು. ಇದನ್ನೇನಕ್ಕೆ ಇಷ್ಟೊಂದು ಓಪನಾಗಿ ಮಾತಾಡ್ಕೊಳ್ತಿದ್ದೀವಿ ಅಂದರೆ ಇಲ್ಲಿರುವಂಥ ಯವನಸ್ಥರಿಗೂ ಸಾಕಷ್ಟು ನಾವೆಲ್ಲರಿಗೂ ಸಹ ಈ ಘಟನೆಗಳು ಮುಂದೆ ಬರಲಿಕ್ಕಿದೆ. ಯಾಕೆಂದರೆ ಇದನ್ನೆಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ನಾವಿರುವಂತಹದ್ದಂಥ ಲೋಕದಲ್ಲೇ ಇದೆಲ್ಲ ನಮ್ಮ ಹತ್ರ ಬರಬೇಕು, ನಾವು ಅದನ್ನು ರಿಜೆಕ್ಟ್ ಮಾಡಬೇಕು, ನಾವು ಅದನ್ನು ದಾಟಬೇಕು, ಮುಂದೆ ಹೋಗಬೇಕು. ಆ ದಾಟಬೇಕಾದ್ರೆ ಈ ವಚನಗಳು ನಮಗೆ ಬೇಕು ಪ್ರೋತ್ಸಾಹಕ್ಕೋಸ್ಕರ. ಅಂಥ ಕೆಟ್ಟ ಚಟುವಟಿಕೆಗಳನ್ನು ಮಾಡಲಿಕ್ಕೋಸ್ಕರ ಗಂಜಾಯಿ, ಎಷ್ಟು ಜನ ಇದ್ದಾರೆ ಗೊತ್ತಾ ಪ್ರಿಯರೇ? ಕಾಲೇಜ್ಗಳಿಗೆ ಹೋಗುವಂಥವರು ಗಂಜಾಯಿಗೆ ಗುಲಾಮರಾಗಿರುವಂಥವ್ರು ಇದ್ದಾರೆ. ನೆನೆಸ್ಕೊಳ್ಳಿ. ಅಂದರೆ ಆ ವಯಸ್ಸಿನಲ್ಲಿ ಡ್ರಗ್ಸ್ಗೆ ಗುಲಾಮರಾದರೆ ಇನ್ನು ತಮ್ಮ ಜೀವನದಲ್ಲಿ ಇನ್ನೇನು ಮಾಡ್ತಾರೆ ಅಂತ ನಿಮಗನ್ಸುತ್ತೆ? ತಮ್ಮ ಜೀವನದಲ್ಲಿ ಇನ್ನೇನು ಸಾಧನೆ ಮಾಡ್ತಾರೆ ಅಂತ ನಿಮಗನ್ಸುತ್ತೆ? ದೇವರಲ್ಲೂ ಲೋಕದಲ್ಲೂ ನಿಮಗನ್ಸುತ್ತೆ ಅವ್ರ ತಂದೆ ತಾಯಿಯನ್ನವ್ರು ನೋಡ್ಕೊಳ್ತಾರೆ ಅಂತ ನಿಮಗನ್ಸುತ್ತೆ? ಈ ಥರ ಕೆಟ್ಟು ಹೋಗ್ತಿದ್ರೆ ಎಷ್ಟು ಮನೆಗಳು ಬಿದ್ದೋಗುತ್ತೆ ಗೊತ್ತಾ? ಅವರ ಕುಟುಂಬಕ್ಕೆ ಹಾನಿ, ಅವರ ಕುಟುಂಬಕ್ಕೆ ಭಾರ, ಒಂದಲ್ಲ ಒಂದು ಹಿಂಸೆಗಳನ್ನು ಅನುಭವಿಸ್ತಿರ್ತಾರೆ. ಅವರ ಹೆಂಡತಿ, ಅವರ ಮಕ್ಕಳು. ಒಂದು ಸರಿ ಕುಡಿತದ ಚಟ ಎಲ್ಲೋ ಸೇರ್ಕೊಂಡು ಕಾಲೇಜಲ್ಲಿ ಕಲ್ತಿರ್ತಾರೆ. ಒಂದು ಸರಿ ಬೇಡ ಅಂದರೂ ಸಹ ಫ್ರೆಂಡ್ಸ್ ಫೋರ್ಸ್ ಮಾಡಿದ್ದಕ್ಕೋಸ್ಕರ ಒಂದು ಸರಿ ತೊಗೊಂಡಿದ್ದಕ್ಕೆ ಮತ್ತೆ ಸಾಯುವವರೆಗೂ ಆ ಚಟಕ್ಕೆ ಗುಲಾಮರಾಗಿ ಮರಣ ಹೊಂದುತ್ತಾರೆ. ಅವರ ಕುಟುಂಬ ಏನೇನೆಲ್ಲ ಫೇಸ್ ಮಾಡಿರಬೇಕು ಇವರಿಂದ, ಇವರನ್ನು ಸೃಷ್ಟಿ ಮಾಡಿದಂತಹ ದೇವರು ಏನೇನು ಫೇಸ್ ಮಾಡಿರಬೇಕು, ಇದೆಲ್ಲ ನಮಗೆ ಗೊತ್ತಲ್ವ? ಅದಾದ ನಂತರ ಆಫ್ಟರ್ ಇಂಪ್ಯಾಕ್ಟ್. ಅದಕ್ಕೋಸ್ಕರ ಈ ದುಸ್ಸಹವಾಸ ಯಾವಾಗಲಾದರೂ ನಮ್ಗೆ ಹಂಗೆ ಅನಿಸಿದ್ರೆ, ಮುಖ್ಯವಾಗಿ ಯವನಸ್ಥರು, ನಿಮ್ಮ ಕಾಲೇಜ್ಗಳಲ್ಲಿ, ನಿಮ್ಮ ಶಾಲೆಯಲ್ಲಿ, ನೀವು ಕೆಲಸಕ್ಕೆ ಹೋಗುವಂತಹ ಜಾಗದಲ್ಲಿ ಎಲ್ಲಾದರೂ ಈ ದುಸ್ಸಹವಾಸಕ್ಕೆ ಅಥವಾ ಇವರು ದುಷ್ಟರು, ದೇವರು ಹೇಳಿರುವಂತಹ ವಿಚಾರಕ್ಕೆ ವಿರುದ್ಧವಾಗಿ ಮಾಡ್ತಿರುವಂಥವರು, ಕೆಟ್ಟದ್ದಕ್ಕೆ ಫೋರ್ಸ್ ಮಾಡ್ತಾರೆ, ಕೆಟ್ಟದ್ದಕ್ಕೆ ಹೋಗ್ತಾರೆ ಅನ್ನುವಂತಹದ್ದು ನಮಗೆ ಗೊತ್ತಾದರೆ ಅಲ್ಲಿಂದ ದೂರ ಇರೋಣ. ನೀವು ಕೀರ್ತನೆಗಳು 1:1 ಅದನ್ನೆಲ್ಲ ಓದುವಂತಹದ್ದು. ಏನಂತ ಓದ್ತೀರಾ? ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ. ಅಲ್ಲಿ ನಿಂತ್ಕೊಂಬಾರ್ದು ಕೂತ್ಕೊಂಬಾರ್ದು ಇಷ್ಟಕ್ಕೂ. ಅಷ್ಟೊಂದು ಸ್ಟ್ರಿಕ್ಟಾಗಿದೆ ಸತ್ಯವೇದ. ನಾವಲ್ಲಿ ನಿಂತ್ಕೊಂಡ್ರೆ ಕೂತ್ಕೊಂಡ್ರೆ ಅಬ್ಬಬ್ಬಾ ಅಂತ ಕೊನೆಗೆ ತುಂಬ ಫೋರ್ಸ್ ಮಾಡಿದ್ರು ಅಂತ ಒಂದು ಪಫ್ ಸಿಗರೇಟ್ ಸೇದ್ಬಿಡ್ತಾರೇನೋ, ಒಂದು ಪೆಗ್ ತೊಗೊಬೇಕು ಅಂತ ತೊಗೊಂಡ್ಬಿಡ್ತಾರೇನೋ. ಅದು ಆಗಬಾರ್ದು, ಅದು ಅಂಟಬಾರ್ದು, ಅಲ್ಲಿಂದ ಓಡೋಗಬೇಕು. ಸತ್ಯವೇದ ಈ ಕ್ಲಾರಿಟಿಯನ್ನು ಕೊಟ್ಟಿದೆ. ನಾನಾಗಲೇ ಹೇಳಿದೆ, ಅಲ್ಲಿ ಓಡೋಗುವಂತಹದ್ದು ಅಂದರೆ ಅಲ್ಲಿರುವಂಥವ್ರು ಜನ ಜೊತೆ ಎಲ್ಲ ಜಗಳ ಮಾಡ್ಕೊಂಡು ನೀವು ದುಷ್ಟರು ಹೋಗ್ರು ಅಂತ ಬರುವಂತಹದ್ದಲ್ಲ. ನನಗೇನೋ ಕೆಲಸ ಇದೆ, ಬುದ್ಧಿವಂತಿಕೆಯಿಂದ ಎಲ್ಲೂ ಜಗಳ ಮಾಡ್ಕೊಳ್ತೆ ಅಲ್ಲಿಂದ ಸಲೀಸಾಗಿ ಜಾರ್ಕೋಬೇಕು. ನಿಜನಾ?
2 ವಚನವನ್ನು ಓದಿದ್ದೀರ ಇವಾಗವರೆಗೂ. ಮುಂದೆ ನೋಡೋಣ ಇನ್ನೂ ಎಂತೆಂಥ ಸ್ನೇಹಿತರು ನಮಗಿರಬಾರದು ಅಂತ ಸತ್ಯವೇದ ಹೇಳ್ತದೆ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 17ನೇ ವಚನ. 27:17. ಕಬ್ಬಿಣವು ಕಬ್ಬಿಣವನ್ನು ಹೇಗೋ, ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಹರಿತ ಮಾಡುವನು. ಈ ಮಾತು ಏನು ಹೇಳ್ತದೆ ಅಂತ ಆಲೋಚನೆ ಮಾಡುವುದಕ್ಕಿಂತ ಮುಂಚೆ ನಮ್ಮ ಸ್ನೇಹಿತರಿಗೆ ಇರಬೇಕಾಗಿರುವಂಥ ಇನ್ನೊಂದು ಗುಣಲಕ್ಷಣ, ನಾವು ಯಾರನ್ನಾದರೂ ಸ್ನೇಹಿತರನ್ನಾಗಿ ಸ್ವೀಕಾರ ಮಾಡ್ತಿದ್ದೀವಿ ಅಂದರೆ ಅವ್ರಿಗಿರಬೇಕಾಗಿರುವಂಥ ಇನ್ನೊಂದು ಗುಣಲಕ್ಷಣ ಏನು? ನೀವು ಒಂದು ವೇಳೆ ಯಾವುದಾದ್ರೂ ತಪ್ಪು ಮಾಡಿದ್ರೆ ಅಥವಾ ತಪ್ಪ ಆಲೋಚನೆ ನಿಮ್ಮ ತಲೆಯಲ್ಲಿ ಬರ್ತಿದ್ರೆ ಇದು ತಪ್ಪು ಅಂತ ಹೇಳಿ ಐಡೆಂಟಿಫೈ ಮಾಡಿ ಬುದ್ಧಿ ಹೇಳಲಿಕ್ಕೆ ಬರಬೇಕು. ನಿಮ್ಮ ಸ್ನೇಹಿತರಿಗಿರಬೇಕಾಗಿರುವಂಥ ಗುಣಲಕ್ಷಣ ಏನು? ನಾವು ತಪ್ಪು ಮಾಡ್ತಿದ್ರೆ, ಯಾವುದಾದ್ರೂ ತಪ್ಪು ವಿಚಾರಗಳಿಗೆ ಯೋಚನೆ ಮಾಡ್ತಿದ್ರೆ, ಅಥವಾ ಇನ್ನೊಬ್ಬರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತನೋ, ಇನ್ನೊಬ್ಬರ ಮೇಲೆ ಕೈ ಮಾಡಬೇಕು ಅಂತನೋ, ಅವತ್ತು ನನಗೆ ಹೊಡೆದ ಇವತ್ತು ನಾನು ಹೊಡಿಬೇಕು ಅವನಿಗೆ ಅಂತ ಹೇಳಿ ಸ್ಕೆಚ್ ಹಾಕಬೇಕಾದ್ರೇನೋ, ಈ ಥರ ಸಮಯಗಳಲ್ಲಿ ಅವನು ಬಂದು ನೀನು ಮಾಡ್ತಿರುವಂತಹದ್ದು ತಪ್ಪು, ನೀನು ಯೋಚಿಸ್ತಿರುವಂತಹದ್ದು ತಪ್ಪು, ನೀನು ಸರಿ ಹೋಗಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದು ನಿಮಗೆ ಬೈದು ಬುದ್ಧಿ ಹೇಳಬೇಕು. ನಿಮ್ಮ ಸ್ನೇಹಿತರಾಗಿರುವಂಥವರು ಅವರು ಒಳ್ಳೆಯ ಸ್ನೇಹಿತರು ಸತ್ಯವೇದ ಪ್ರಕಾರ. ನಿಜಾನ? ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಈ ಥರದವ್ರು ಯಾರಾದರೂ ಇದ್ದರೆ ಖಚಿತವಾಗಿ ಸ್ನೇಹ ಮಾಡಿ, ಅವ್ರನ್ನ ಬಿಡಲೇಬೇಡಿ, ಅವರನ್ನು ಜೀವನ ಪೂರ್ತಿ. ನಿಮಗೆ ಯಾರಾದರೂ ಬೈದು, ನೀವು ತಪ್ಪು ಮಾಡಬೇಕಾದ್ರೆ ನಿಮಗೆ ಬೈದು ಬುದ್ಧಿ ಹೇಳುವಂಥವ್ರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ, ನೀವು ಮಾಡ್ತಿರುವಂತಹ ತಪ್ಪು ಅಂತ ತೋರಿಸ್ತಿರುವಂಥವ್ರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ, ಖಚಿತವಾಗಿ ಆ ಸ್ನೇಹವನ್ನು ಯಾವತ್ತೂ ಕಳ್ಕೊಬೇಡಿ. ಯಾಕೆಂದರೆ ದೇವರು ಹೇಳಿರುವಂತಹದ್ದು ಅದೇ ರೀತಿಯಾಗಿರುವಂತಹ ಸ್ನೇಹ ಇರಬೇಕು ಅಂತ. ನಿಜಾನ? ನೀವೇನೋ ತಪ್ಪ ಆಲೋಚನೆ ಶುರು ಮಾಡ್ತೀರಾ, ನೀವೇನೋ ತಪ್ಪಾಗಿ ಯೋಚನೆ ಮಾಡ್ತಿರ್ತೀರ. ಆವಾಗ ನಾನು ಯಾರಾದರೂ ನಿಮ್ಮ ಪಕ್ಕದಲ್ಲಿರುವಂತಹ ಸ್ನೇಹಿತ ಅದು ತಪ್ಪು ಅಂತ ಗೊತ್ತಿದ್ರೂ ಸಹ ಮಾಡಬಹುದು, ನಾನು ಕೈ ಜೋಡಿಸ್ತೀನಿ. ನೀನು ಗಲಾಟೆಗೆ ಹೋಗ್ತಿದ್ಯಾ, ನಮ್ಮ ಫ್ರೆಂಡ್ಸ್ ಇದ್ದಾರೆ, ಒಂದು 20 ಜನ ಕರ್ಕೊಂಬರ್ತೀನಿ, ಎಲ್ಲರೂ ಹೋಗೋಣ ಒಟ್ಟಿಗೆ ಹೊಡಿಲಿಕ್ಕೆ, ಗ್ಯಾಂಗ್ ವಾರ್ ನಡೆಸೋಣ ಅನ್ನುವಂಥವ್ರು ಯಾರಾದರೂ ಇದ್ದರೆ, ಅಪ್ಪ ನಿನಗೊಂದು ನಮಸ್ಕಾರ, ನಿನ್ನ ಜೊತೆ ನಾನು ಸ್ನೇಹ ಬೆಳೆಸಿದ್ರೆ ಖಚಿತವಾಗಿ ಕೈ ಕಾಲು ಏನೋ ಕಳ್ಕೊಂಡು ಇಲ್ಲಿ ಕೈ ಕಾಲು ಕಳ್ಕೊಡುವಂತಹದ್ದು ಬಿಡು, ಆಮೇಲೆ ನರಕಕ್ಕೆ ಹೋಗಬೇಕಾಗಿರುವಂಥ ಅನಿವಾರ್ಯತೆ ಬರುತ್ತೆ. ಅದೆಲ್ಲ ಬೇಡ ಅಂತ ಕಟ್ ಮಾಡಾಕಿ. ಮತ್ತೆ ಅದನ್ನು ನೀವು ಮಾಡ್ತಿರುವಂತಹದ್ದು ತಪ್ಪಾಗಿರಬೇಕಾದ್ರೆ ಅದು ತಪ್ಪು ಅಂತ ಹೇಳಿ, ಅದು ಯಾವ ಥರ ಬೇಕಾದರೂ ನಿಮಗೆ ನಿಮ್ಮ ಮನಸ್ಸನ್ನು ನೋಯಿಸೋದೇ ಬೇಕಾದರೂ ಹೇಳ್ಬೋದು, ಅಥವಾ ಚಿಕ್ಕದಾಗಿ ಒಂದು ಗಾಯ ಆದರೂ ಪರವಾಗಿಲ್ಲ, ಆ ಥರನೂ ಹೇಳ್ಬೋದು. ಯಾಕೆಂದರೆ ಸತ್ಯವೇದ ಒಂದು ಮಾತನ್ನು ಹೇಳುತ್ತಲ್ವ, ಮಿತ್ರನು ಮಾಡುವ ಗಾಯ ಮೇಲಿಗಾಗಿಯೇ. ಮಿತ್ರನು ನಿಜವಾಗ್ಲೂ ನಿಮಗೆ ಮಿತ್ರನಾಗಿದ್ದಾರೆ ಆ ವ್ಯಕ್ತಿ ಏನು ಮಾಡ್ತಾನೆ, ನೀವು ತಪ್ಪು ಮಾಡಿದಾಗ ಗಾಯ ಮಾಡ್ತಾನೆ. ಗಾಯ ಅಂದರೆ ನಿಮ್ಮ ಮನಸ್ಸಿಗಾಗುವಂತಹದ್ದು. ನಮಗೆ ಅನ್ಸುತ್ತಲ್ವ, ಯಾರಾದರೂ ಬಂದು ನೀನು ಮಾಡ್ತಿರುವಂತಹ ತಪ್ಪು ಅಂದರೆ ಒಂದು ನಿಮಿಷ ಬೇಜಾರಾಗುತ್ತಲ್ವ ನಮ್ಮ ಮನಸ್ಸಿಗೆ, ಅದನ್ನೇ ಗಾಯ ಅಂತ ಹೇಳಿರುವಂತಹದ್ರಲ್ಲಿ. ಮಿತ್ರನು ಮಾಡುವ ಗಾಯ ಮೇಲಿಗಾಗಿಯೇ. ಬೆಂಜಮಿನ್ ಫ್ರಾಂಕ್ಲಿನ್ ಗೊತ್ತಿದ್ದಾರಲ್ವ ನಮಗೆ, ಸೈಂಟಿಸ್ಟ್, ಎಲೆಕ್ಟ್ರಿಸಿಟಿಯ ಪ್ರಿಪೋಸಿಷನ್ ಮಾಡಿದಂಥವ್ರು ಅವರೇ. ಏನು ಹೇಳ್ತಾರೆ ಇಷ್ಟಕ್ಕೂ? ಅ ಫ್ರೆಂಡ್ ಇನ್ ಡೀಡ್ ಇಸ್ ಸಮ್ವನ್ ಹೂ ಪಾಯಿಂಟ್ಸ್ ಆರ್ ಮಿಸ್ಟೇಕ್ಸ್. ನಮ್ಮ ತಪ್ಪುಗಳನ್ನು ಯಾರು ಎತ್ತಿ ತೋರಿಸ್ತಾರೋ ಅವರೇ ನಿಜವಾದ ಸ್ನೇಹಿತನು. ಆ ಗುಣ ಯಾರೆಲ್ಲಾದರೂ ಇದ್ದರೆ ಆ ಫ್ರೆಂಡ್ಶಿಪ್ಪನ್ನು ಕಳ್ಕೊಳ್ಲಿಕ್ಕೆ ಹೋಗಬೇಡಿ. 3 ವಚನವನ್ನು ನೋಡಿದ್ದೀವ. ಪ್ರಪ್ರಥಮವಾಗಿರುವಂತಹ ವಚನದಲ್ಲಿ ಏನು ನೋಡಿದ್ವಿ? ಜ್ಞಾನಿಯ ಜೊತೆ ಸ್ನೇಹ ಬೆಳೆಸಬೇಕು, ಅಜ್ಞಾನಿಯ ಜೊತೆ ಸ್ನೇಹ ಬೆಳೆಸಿದ್ರೆ ಕೆಟ್ಟೋಗ್ತೇವೆ. 2ನೇ ವಚನದ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಏನು ನೋಡಿದ್ವಿ? ದುಸ್ಸಹವಾಸ ಒಳ್ಳೆಯ ನಡವಳಿಕೆಯನ್ನು ಕೆಡಿಸುತ್ತೆ. ಈಗ ನೋಡಿದಂತಹ ಮಾತಲ್ಲಿ ಏನು ನೋಡಿದ್ವಿ? ಇನ್ನೊಂದು ಸರಿ ಓದೋಣ. ಈಗ ಓದಂತಹ ಮಾತನ್ನು, ಕಬ್ಬಿಣವನ್ನು ಹೇಗೋ ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಹರಿತ ಮಾಡುವನು. ಹರಿತ ಅಂದರೆ ಶಾರ್ಪ್ ಮಾಡುವಂತಹದ್ದು. ನೀವು ಶಾರ್ಪ್ ಮಾಡಿಸ್ತೀರ ಅಲ್ವಾ ನಿಮ್ಮ ಮನೆಯಲ್ಲಿರುವಂತಹ ಚಾಕುಗಳನ್ನೆಲ್ಲ. ಆ ಸ್ಟೀಲನ್ನು ಶಾರ್ಪ್ ಮಾಡಬೇಕಾದ್ರೆ ಅಥವಾ ಕಬ್ಬಿಣದ ಐಟಮನ್ನು ಶಾರ್ಪ್ ಮಾಡಬೇಕಾದ್ರೆ ಅವ್ರು ಕಬ್ಬಿಣವನ್ನೇ ಬಳಸ್ತಾರಲ್ಲಿ. ಅದು ಶಾರ್ಪ್ ಆಗಬೇಕು ಅಂತ ಹೇಳಿದ್ರೆ ಅದೊಂದು ಕಬ್ಬಿಣ ಬಂದು ಉಜ್ಜಬೇಕು. ಅದನ್ನೇ ಇಲ್ಲಿ ಸತ್ಯವೇದ ಹೇಳ್ತಿರುವಂತಹದ್ದು. ಒಬ್ಬ ಮಿತ್ರನು ಇನ್ನೊಬ್ಬ ಮಿತ್ರನ ಬುದ್ಧಿ ಮೊಂಡಾಗಿದೆ ಅಂತ ಅಂದ್ಕೊಳ್ಳಿ, ಆಗ ನಿಜವಾಗ್ಲೂ ಮಿತ್ರನಾಗಿರುವಂಥವ್ನು ಅವನ ಜೊತೆ ಇದ್ರೆ ಏನು ಮಾಡ್ತಾನೆ? ಅದನ್ನು ಮತ್ತೆ ಶಾರ್ಪ್ ಮಾಡಿ ಆ ಮಿತ್ರನ ಬುದ್ಧಿಗೆ ಮುಚ್ಕೊಂಡಿರುವಂತಹ ಮೊಂಡುತನವನ್ನು ತೆಗೆದುಹಾಕ್ತಾನೆ. ಅವನೇ ನಿಜವಾಗ್ಲೂ ಮಿತ್ರನು. ನಿಜಾನ? ಯೋಚನೆ ಮಾಡಿ, ಈ ಥರದವ್ರು ನಮ್ಮ ಸುತ್ತಮುತ್ತಲೂ ನಾವು ಈಗಾಗಲೇ ಏರ್ಪಡಿಸ್ಕೊಂಡಿರುವಂತಹ ಫ್ರೆಂಡ್ ಸರ್ಕಲಲ್ಲಿ ಇದ್ದಾರಾ ಈ ಥರ ಜನ? ಈಗಾಗಲೇ ನೋಡಿದ್ದೀವಲ್ವ, ನಮ್ಮ ಫ್ರೆಂಡ್ಸ್ ಯಾರೋ ಅವ್ರ ಥರ ನಾವಾಗಿ ಹೋಗ್ತೇವೆ. ನಾವು ಯಾರ ಜೊತೆ ಜಾಸ್ತಿ ಇರ್ತೀವೋ ಅವ್ರ ಥರ ನಾವಾಗಿ ಹೋಗ್ತೀವಿ. ನೀವು ಸತ್ಯವೇದದಲ್ಲಿ ನೋಡಬೇಕಾದ್ರೆ ಮೋಶೆ ಅನ್ನುವಂತಹ ನಾಯಕನನ್ನು ನೀವು ನೋಡ್ತೀರಾ, ಯೆಹೋಶುವ ಅಂತ ಇನ್ನೊಬ್ಬ ನಾಯಕನನ್ನು ನೀವು ನೋಡ್ತೀರಾ. ಯೆಹೋಶುವನೂ ಸಹ ಗ್ರೇಟ್ ಲೀಡರ್ ಆಗಿ ಹೆಸರು ತಗೊಳ್ತಾರೆ. ಆ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲಿಂದ ಬಂತು ಇಷ್ಟಕ್ಕೂ ಯೆಹೋಶುವನಿಗೆ? ಮೋಶೆ ಜೊತೆ ಇದ್ದಿದ್ದಕ್ಕೆ. ನಿಜನ? ನಾ ದೇವರು ಏರ್ಪಡಿಸಿರುವಂತಹ ಕ್ರಮ, ಫಸ್ಟ್ ನೀನು ಲೀಡರು, ಇನ್ನೊಬ್ಬನನ್ನು ನೀನು ಪಕ್ಕ ತೊಗೊಂಡು ಬಂದಿಡ್ತೀನಿ, ನಿನಗೆ ನಾನು ಹೇಳ್ಕೊಡುವಂತಹ ಲೀಡರ್ಶಿಪ್ ಕ್ವಾಲಿಟೀಸ್ ಆಟೋಮ್ಯಾಟಿಕ್ಕಾಗಿ ಸ್ಪ್ರೆಡ್ ಆಗಬೇಕು, ಅಂಟಬೇಕು. ನಾವು ಯಾರ ಜೊತೆ ಇರ್ತೀವೋ ಅವ್ರ ಥರ ಆಗ್ತೀವಿ ಅನ್ನೋದಕ್ಕೆ ಇದೇ ಪ್ರತ್ಯಕ್ಷ ಸಾಕ್ಷಿ. ಒಬ್ಬ ಲೀಡರು ಇನ್ನೊಬ್ಬ ದೊಡ್ಡ ಲೀಡರನ್ನು ಏರ್ಪಡಿಸಿ ಹೋದರು. ಏರ್ಪಡಿಸಿದ್ರೆ ಅವ್ರೇನು ಕೂತ್ಕೊಂಡು ಪಾಠ ಮಾಡಿಲ್ಲ, ಅವ್ರ ಜೊತೆ ಇದ್ದರೆ ಸಾಕು ಆ ಗುಣಗಳು ಅಂಟ್ಕೊಂಡ್ಬಿಡುತ್ತೆ. ನೀವು ಸತ್ಯವೇದದಲ್ಲಿ ಇನ್ನೊಂದು ಎಕ್ಸಾಂಪಲನ್ನು ನೋಡ್ತೀರಾ, ಪೌಲನ ಎಕ್ಸಾಂಪಲನ್ನು ನೋಡ್ತೀರಾ. ಇವರ ಶಿಷ್ಯನಾಗಿ ಯಾರನ್ನು ನೋಡ್ತೀರಾ? ಪೌಲನ ಶಿಷ್ಯನಾಗಿ ಯಾರನ್ನು ನೋಡ್ತೀರಾ? ಬೆಸ್ಟ್ ಡಿಸೈಪಲ್ ಆಗಿ ತಿಮೋತಿ, ಹೌದಲ್ವಾ? ಅದಕ್ಕೆ
ತಿಮೋತಿಯ ನಡವಳಿಕೆ ಬಗ್ಗೆ ಪೌಲನ ಮಾತಾಡ್ತಿರ್ಬೇಕಾದ್ರೂ ಸಹ ಪೌಲನ ಒಳ್ಳೆ ಗುಣಗಳು ತಿಮೋತಿಯಲ್ಲೂ ಬಂದಿರುವಂತಹದ್ದನ್ನು ನೀವು ನೋಡ್ತಿರೋ ಪತ್ರಿಕೆಗಳಲ್ಲಿ. ಗುರುವಿನಂತೆ ಶಿಷ್ಯನು, ಈ ಗುರು ಅನ್ನುವುದರ ಶಿಷ್ಯನು ಅನ್ನುವುದರ ಸಂಬಂಧ ನೀವು ತೆಗೆದುಬಿಟ್ರೆ ನಾವು ಯಾರ ಜೊತೆ ಹೆಚ್ಚಾಗಿರ್ತೀವೋ ಅವ್ರ ಥರ ಆಗೋಗ್ತೇವೆ. ಸೊ ನಿಮ್ಮ ಸುತ್ತಮುತ್ತ ಇರುವಂತಹ ಜನ, ನಿಮ್ಮ ಸುತ್ತಮುತ್ತ ನಿಮ್ಮ ಸಹಪಾಠಿಗಳಾಗಿರುವಂಥವ್ರು ಯಾರು ಅನ್ನುವಂತಹದ್ದನ್ನು ನಾವು ಯೋಚನೆ ಮಾಡಿ ಆಯ್ಕೆ ಮಾಡ್ಕೋಬೇಕು. ಇನ್ನೂ ಎಂತೆಂಥ ಸ್ನೇಹಿತರು ಇರಬಾರ್ದು ನಮಗೆ. ಸತ್ಯವೇದ ಇನ್ನೊಂದು ತುಂಬ ಒಳ್ಳೆ ಎಕ್ಸಾಂಪಲನ್ನು ಕೊಟ್ಟಿದೆ ಪ್ರಿಯ, ನೋಡೋಣ. ಇನ್ನೂ ಒಬ್ಬರಿದಾರಂತೆ, ಇನ್ನೂ ಒಂದು ಗುಂಪಿದೆಯಂತೆ, ಆ ಗುಂಪಿನ ಜೊತೆ ನಾವು ಸಹವಾಸ ಮಾಡಲೇಬಾರ್ದಂತೆ. ಯಾವುದ ಗುಂಪು? ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 24ನೇ ವಚನ. ಕೋಪಿಷ್ಟನ ಸಂಗಡ ಸ್ನೇಹ ಬೆಳೆಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ, ಮಾಡಿದರೆ ಅವನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಆತ್ಮವನ್ನು ಉರುಳಿಗೆ ಸಿಕ್ಕಿಕೊಳ್ಳುವಿ, ನೋಡಿಕೋ. ಯಾರ ಜೊತೆ ಸಹವಾಸ ಮಾಡಬಾರ್ದಂತೆ? ನಮ್ಮ ಫ್ರೆಂಡ್ಸಲ್ಲಿ ಯಾರು ಇರಬಾರ್ದಂತೆ? ಶಾರ್ಟ್ ಟೆಂಪರ್ಡ್ಗಳು. ಹೌದಾ? ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮೂಗು ಮೇಲೆ ಕೋಪ ಇರುವಂಥವ್ರು, ಚಿಕ್ಕ ಚಿಕ್ಕ ವಿಚಾರಕ್ಕೆ ಕೋಪ ಮಾಡಿಕೊಂಡು ಕೂಗಾಡುವಂಥವ್ರು, ಹೊಡೆದಾಡುವಂಥವರು, ಗಲಾಟೆಗಳಿಗೆ ಹೋಗುವಂಥವರು, ಇಂಥವರು ನಮ್ಮ ಗುಂಪಿನಲ್ಲಿ ಇರಲೇಬಾರ್ದು. ಯಾಕೆ? ನೀವು ನ್ಯೂಸ್ಗಳಲ್ಲಿ ಎಷ್ಟು ನೋಡ್ತೀರಾ ಈ ರೀತಿಯಾಗಿರುವಂಥ ಘಟನೆಗಳನ್ನು? ಇವನು ಕೊಲೆಗಾರನಲ್ಲ, ಅವನು ಕೊಲೆಗಾರನಲ್ಲ, ಆದರೆ ಇವನಿಗೆ ಸ್ವಲ್ಪ ಕೋಪ ಜಾಸ್ತಿ ಇತ್ತು, ಯಾರೋ ಏನೋ ಅಂದ ಅಂತ ಹೇಳಿ ಚಾಕು ತೊಗೊಂಡು ಚುಚ್ಚಿಬಿಟ್ಟಿದ್ದಾನೆ. ಇವಾಗ ಇವನ ಜೊತೆ ಇದ್ದಿದ್ದಕ್ಕೆ ಇವನು ಏನಾಗಬೇಕು? ಜೈಲಿಗೆ ಹೋಗಬೇಕು. ಅವನ ಜೊತೆ ಯಾರ ಭವಿಷ್ಯನೂ ಹಾಳಾಯಿತು, ಇವನ ಭವಿಷ್ಯತ್ತು ಹಾಳಾಗೋಯ್ತು. ಈ ರೀತಿಯಾಗಿರುವಂಥ ಎಷ್ಟು ಸನ್ನಿವೇಶಗಳನ್ನು ನೀವು ನೋಡಿಲ್ಲ. ಈತನು ಎಲ್ಲರ ಮೈಂಡಲ್ಲೂ ಸಹ, ಎಲ್ಲರ ಮನಸ್ಸಿನಲ್ಲೂ ಸಹ ಅಭಿಪ್ರಾಯವನ್ನು ಕೆಡಿಸ್ಕೊಂಡಿದ್ದಾನೆ. ಸ್ವಲ್ಪ ಜನ ಇರ್ತಾರಲ್ವ ಯವನಸ್ಥರು, ಮುಖ್ಯವಾಗಿ ಎಲ್ಲರಿಗೂ ಸಹ ಹವಸ ಹಾಕುವಂತಹದ್ದೇ, ಎಲ್ಲರ ಹತ್ರನೂ ಸಹ ಜೋರಾಗಿ ಮಾತಾಡುವಂತಹದ್ದೇ, ಯಾರಿಗೂ ಮರ್ಯಾದೆ ಕೊಡುವಂಥ ಅಭ್ಯಾಸನೇ ಇರೋದಿಲ್ಲ, ಎಲ್ಲರ ಮುಂದೆಲೂ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳುವಂತಹದ್ದೇ. ಹೌದಲ್ವ? ಈಗ ಗೌರವಿಸುವಂತಹದ್ದು, ಮರ್ಯಾದೆ ಕೊಡುವಂತಹದ್ದು ಒಬ್ಬ ವ್ಯಕ್ತಿಗೆ ಅದರಲ್ಲಿ ಬರೋದಿಲ್ಲ. ಏರಿಯಾದಲ್ಲಿ ಪೂರ್ತಿ ಬ್ಯಾಡ್ ನೇಮ್ ತೊಗೊಂಡಿರ್ತಾನೆ ಈ ವ್ಯಕ್ತಿ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ಎಲ್ಲರ ಮೇಲೂ ಕೂಗಾಡ್ತಾನೆ, ಎಲ್ಲರ ಮೇಲೂ ಕಿರ್ಚಾಡ್ತಾನೆ, ಚಿಕ್ಕ ಚಿಕ್ಕ ವಿಚಾರಕ್ಕೂ ಜಗಳಕ್ಕೆ ಹೋಗ್ತಿರ್ತಾನೆ. ಈತನನ್ನು ಕಂಡ್ರೆ ಇಡೀ ಏರಿಯಾದಲ್ಲಿ ಯಾರಿಗೂ ಆಗೋದಿಲ್ಲ. ಈತನ ಜೊತೆ ಫ್ರೆಂಡ್ಶಿಪ್ಪನ್ನು ಯಾರಾದರೂ ಬೆಳೆಸ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಈತನನ್ನು ಒಳ್ಳೆಯವರು ಅಂತಾರ ಜನ? ಅಂತಾರ? ಯಾಕೆ? ಈ ವ್ಯಕ್ತಿ ಎಂಥವರ ಸಹವಾಸ ಮಾಡಿರುವಂಥವನು? ಕೋಪಿಷ್ಟನ ಸಹವಾಸ, ದುಷ್ಟನ ಸಹವಾಸ, ಚಿಕ್ಕ ಚಿಕ್ಕ ವಿಚಾರಕ್ಕೂ ಸಹ ಕೂಗಾಡುವಂಥವನ ಸಹವಾಸ. ಇಂಥವರು ನಮ್ಮ ಲಿಸ್ಟಲ್ಲಿ, ನಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಿ ಯಾವತ್ತಿಗೂ ಸಹ ಇರಬಾರ್ದು. ಯಾಕೆಂದರೆ ಇವರು ನಮ್ಮ ಜೊತೆ ಇದ್ದರೆ ಅಪಾಯ ಯಾವತ್ತಿದ್ದರೂ ಸಹ ಕಟ್ಟಿಟ್ಟ ಬುತ್ತಿ ಬಂದೇ ಬರುತ್ತೆ. ಅದೆಲ್ಲ ಒಂದು ರೀತಿಯಲ್ಲಿ ಇವ್ರ ಫ್ರೆಂಡ್ಸ್ ಆಗಿದ್ದರೆ ಪೊಲೀಸ್ ಸ್ಟೇಷನ್ ಮೆಟ್ಲು ಇರಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ, ಕೋರ್ಟ್ ಮೆಟ್ಲು ಇರಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ನಿಜಾನಾ? ರೀಸೆಂಟಾಗಿ ಒಬ್ಬರು ಆ್ಯಕ್ಟ್ರ್ ಕೇಸ್ ಆಯ್ತಲ್ವ, ನೀವು ಟಿ ವಿಗಳಲ್ಲಿ ನೋಡಿದ್ರಲ್ವ, ರೀಸೆಂಟಾಗಿ ಅಂದರೆ 1 ವರ್ಷದ ಹಿಂದೆ ಅನಿಸುತ್ತೆ. ನಿಜಾನಾ? ಸೇಡಿದ್ದಿದ್ದು ಯಾರಿಗೆ? ಈ ಆ್ಯಕ್ಟ್ರಿಗೆ ಯಾರ ಮೇಲೋ. ಈತನಿಗೆ ಸಪೋರ್ಟ್ ಮಾಡಿದ್ದು ಎಷ್ಟು ಜನ? ಅವ್ರನ್ನೆಲ್ಲ A1, A2, A3, A4, A5 ಅಂತ ಅಂದ್ಕೊಂಡು ಎಲ್ಲರನ್ನೂ ಒಟ್ಟಾಗಿ ಜೈಲಿಗೆ ಹಾಕಿದ್ರು. ಹೌದಲ್ವ? ಅವ್ರಿಗೆ ಬೇಕಾಗಿತ್ತ ಈ ಪರದಾಟ? ಬೇಕಾಗಿತ್ತ? ಮುಂಗೋಪಿಯ ಜೊತೆ ಸ್ನೇಹನೇ ಬೆಳೆಸಬಾರ್ದು, ಸಹವಾಸನೆ ಬೆಳೆಸಬಾರ್ದು ಅಂತ ದೇವರು ಸ್ಪಷ್ಟವಾಗಿ ಹೇಳಿರಬೇಕಾದ್ರೆ, ಮುಂಗೋಪಿಯ ಜೊತೆ ಸಹವಾಸ ಬೆಳೆಸಿದ್ರೆ, ನಮ್ಮ ಸ್ನೇಹಿತನನ್ನಾಗಿಟ್ಕೊಂಡ್ರೆ, ಅಪ್ಪ ಈ ವ್ಯಕ್ತಿಗೆ ಅಧಿಕಾರ ಇದೆಯಪ್ಪ, ಈ ವ್ಯಕ್ತಿ ಹತ್ರ ಹಣ ಇದೆ, ಈ ವ್ಯಕ್ತಿ ನಮ್ಮ ಜನನೇ, ನಮ್ಮ ಕಾಸ್ಟೇ ಅಂತ ಹೇಳಿ ಅಂದ್ಕೊಂಡು ಫ್ರೆಂಡ್ಶಿಪ್ ಮಾಡಿದ್ರೆ ಎಂಥ ಪರಿಸ್ಥಿತಿ ಬರುತ್ತೆ? ಅವರಿಂದ ನಾನಾ ಬಾಧೆಗಳನ್ನು ಪಡಬೇಕಾಗಿರುವಂಥ ಅನಿವಾರ್ಯತೆ ಬರುತ್ತೆ. ಸೊ ಈಗ ನೀವು ಬರ್ಕೊಳ್ತಿರುವಂತಹ ವಚನ 4th ಪಾಯಿಂಟ್ ಆಗಿ ಬರ್ಕೊಳ್ಳಿ. ಎಂಥವರು ನಮ್ಮ ಸಹವಾಸದಲ್ಲಿ ಇರಬಾರ್ದು? ಕೋಪಿಷ್ಟರು, ಮುಂಗೋಪಿಗಳು ನಮ್ಮ ಸಹವಾಸದಲ್ಲಿ ಇರಬಾರ್ದು. ವಿಚಿತ್ರ ಏನು ಅಂದರೆ, ಈ ಮುಂಗೋಪಿಗಳು ನಿಮ್ಮ ಜೊತೆ ಇದ್ದರೆ ನೀವು ಶಾಂತರಾಗಿದ್ದರೂ ಸಹ, ಸತ್ಯವೇದದಲ್ಲಿರುವಂತಹ ಶಾಂತಿ ಅನ್ನುವಂತಹ ಗುಣ ನಿಮ್ಮಲ್ಲಿದ್ದರೂ ಸಹ ಆಟೋಮ್ಯಾಟಿಕ್ಕಾಗಿ ಸ್ವಲ್ಪ ದಿನ ಆದಮೇಲೆ ನೀವು ಯಾರ ಥರ ಆಗೋಗ್ತೀರಾ? ಅವ್ರ ಥರನೇ ಆಗೋಗ್ತೀರಾ. ಅದಕ್ಕೋಸ್ಕರ ಕೋಪಿಷ್ಟರ ಜೊತೆ ಇರಬೇಡಿ, ಜಾಸ್ತಿ ಮಾತಾಡಬೇಡಿ, ತೊಂದರೆಗಳನ್ನು ತಂದಿಟ್ಕೊಳ್ತೀವಿ ಆಟೋಮ್ಯಾಟಿಕ್ಕಾಗಿ. ಸತ್ಯವೇದ ಹೇಳಿರುವಂತಹ ಮಾತು. ನೆಕ್ಸ್ಟ್, ಇನ್ನೂ ಎಂತೆಂಥವರು ಇರಬಾರ್ದು ನಮ್ಮ ಸಹವಾಸದಲ್ಲಿ? ಈಗಿನ ಕಾಲದಲ್ಲಿ ನೀವು ನೋಡ್ತಿರ್ತೀರ ಪ್ರಿಯರೇ, ಇನ್ನೂ ಸ್ವಲ್ಪ ಜನ ಅವ್ರು ಮಾತಾಡುವಂತಹ ಮಾತುಗಳು ಎಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಏನೋ ಮಾವ, ನಿಜನಾ? ನೀವು ಕೇಳಿದ್ದೀರಲ್ವ ಈ ಮಾತುಗಳನ್ನು? ಇದನ್ನು ಏನಕ್ಕೆ ಹೇಳ್ತಿದ್ದೀನಂದರೆ, ಯವನಸ್ಥರಿಗೆ ಸ್ಪಷ್ಟವಾಗಿ ರಿಯಾಲಿಟಿ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದ. ಅವರು ಕಾಲೇಜಲ್ಲಿ ಈ ಮಾತು ಅವ್ರು ಕೇಳಿಸಿದ ತಕ್ಷಣ ಡೈರೆಕ್ಟಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾತ್ರ, ಇಲ್ಲಿ ಸಭೆಯ ಡೆಕೋರಮ್ ಹಾಳು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅಲ್ಲ. ಓಕೆ, ಕೇಳಿದ್ದೀರಾ ಈ ಮಾತುಗಳನ್ನು? ಕೇಳಿದ್ದೀರಾ? ಇವ್ರು ನಿಜವಾಗ್ಲೂ ಮಾವನೇನ ಅವರಿಗೆ? ನಿಜನಾ? ಗುರು ಈ ಮಾತನ್ನು ಕೇಳಿದ್ದೀರಾ? ಮಾಮ್ಸ್ ಅಂತೆ, ಮಾಮ್ಸು, ಗುರು, ಮಾವ, ಮಚ್ಚ, ಯಾರು ಬಾಮ ಇದನ್ನೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಈ ರೀತಿಯಾಗಿರುವಂತಹ ಮಾತುಗಳು ಮಾತಾಡುವಂಥವ್ರು ಯಾರಾದರೂ ಇದ್ದಾರೆ ಅಂತ ಅಂದ್ಕೊಳ್ಳಿ. ಫಸ್ಟ್ ಅಲ್ಲಿಂದ ಜಾಗ ಖಾಲಿ ಮಾಡಿ. ಯಾಕೆಂದರೆ ಸತ್ಯವೇದದ ಪ್ರಕಾರ ನಮ್ಮ ಮಾತುಗಳು ಹೇಗಿರಬೇಕು? ಭಕ್ತಿ ವೃದ್ಧಿಯನ್ನುಂಟು ಮಾಡುವಂತಹ ಮಾತುಗಳನ್ನು ಆಡಲಿಕ್ಕಾದರೆ ಆಡಬೇಕು, ಇಲ್ಲ ಅಂದರೆ ತೆಪ್ಪಗೆ ಇರಬೇಕು. ಸುಮ್ಮನೆ ಇರಬೇಕು ಅಂತಲೇ ಸತ್ಯವೇದದಲ್ಲಿ ಬರೆಸಿದ್ದಾರೆ.
ಈ ರೀತಿಯಾಗಿರುವಂಥ ಎಕ್ಸ್ಟ್ರಾ ಬೇಡವಾಗಿರುವಂತಹದ್ದು, ಒಬ್ಬರ ಮನಸ್ಸನ್ನು ನೋಯಿಸುವಂತಹದ್ದು, ಸಮಾಜಕ್ಕೆ ನಮ್ಮ ಮೇಲೆ ಕೆಟ್ಟ ಇಂಪ್ರೆಷನ್ ಬರುವಂತಹ ಮಾತುಗಳು, ಈ ಮಾತುಗಳು ಇರಲೇಬಾರದು. ನೋಡೋಣ ಒಂದೆರಡು ವಿಚಾರಗಳು ಸತ್ಯವೇದದಿಂದ ನಮ್ಮ ಮಾತುಗಳು ಹೇಗಿರಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನ. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತಹ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಹೌದಾ? ಇವಾಗ ನಾವು ಮಾತಾಡ್ಕೊಂಡ್ವಲ್ವ, ಈ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಅಂತ ಏನು ಕರಿತೀವಲ್ವ, ಜೆನ್ಸಿ ಮಾತಾಡುವಂತಹ ಮಾತುಗಳು. ಇನ್ನೂ ಸ್ವಲ್ಪ ಜನ ಎಷ್ಟನಾಗಿ ಕೆಟ್ಟ ಮಾತುಗಳು ಬರುತ್ತೆ ಅಂದರೆ ಬಾಯಿಂದ, ನೀವೇನಾದರೂ ನಾರ್ಮಲ್ ಆಗಿರುವಂತಹ ವಿಚಾರವನ್ನು ಕೇಳ್ಕೊಂಡ್ರೂ ಸಹ ಅವರು ಜನರಲಾಗಿ ಅಮ್ಮ ಅಥವಾ ಅಕ್ಕ ಅಂತ ಹೇಳಿ ಶುರು ಮಾಡಿಬಿಟ್ಟು ಒಂದು ಕೆಟ್ಟ ಮಾತಾಡ್ಬಿಟ್ಟು ಆಮೇಲೆ ನೀವು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡುವಂತಹದ್ದು. ನೋಡಿದ್ದೀವ ಇದನ್ನು? ಇಲ್ಲಿ ರಸ್ತೆಯಲ್ಲಿ ಯಾರಾದರೂ ಫುಟ್ಬಾಲ್ ಆಡ್ತಿರ್ತಾರೆ ಅಥವಾ ಕ್ರಿಕೆಟ್ ಆಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ, ಬಾಲ್ ಎತ್ಕೊಡೋ ಅಂತ ಹೇಳೋದಿಲ್ಲ. ಫಸ್ಟ್ ಏನಾದರೂ ಒಂದು ಕೆಟ್ಟ ಮಾತು ಮಾತಾಡ್ಬಿಟ್ಟು ಆಮೇಲೆ ಹೇಳ್ತಾನೆ ಬಾಲ್ ಎತ್ಕೊಡೋ ಅಂತ. ಅಭ್ಯಾಸವಾಗಿ ಬೆಳೆದೋಗ್ತದೆ ಯವನಸ್ಥರಲ್ಲಿ, ಇದು ಅಭ್ಯಾಸವಾಗಿ ರೂಢೀಕೃತವಾಗಿ ಹೋಗ್ತದೆ. ನಿಜಾನ? ಈ ವ್ಯಕ್ತಿ ಅದನ್ನು ಚೇಂಜ್ ಮಾಡ್ಕೋಬೇಕು, ಆ ಬಿಹೇವಿಯರನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ಎಷ್ಟು ವರ್ಷ ಬೇಕು ಗೊತ್ತಾ? ಎಷ್ಟು ವರ್ಷ ಕಂಟ್ರೋಲ್ಡ್ ಆಗಿರಬೇಕು ಗೊತ್ತಾ? ದೇವರು ನೋಡಿದ್ರೆ ಪರಿಶುದ್ಧರು, ಯಾವ ಕಲ್ಮಶವೂ ಯಾವ ಕಪ್ಪು ಚುಕ್ಕೆಯೂ ಇಲ್ಲದೆ ಇರುವಂಥವ್ರು. ಇಂಥ ಮಕ್ಕಳೆಲ್ಲ ಭೂಮಿ ಮೇಲೆ ಇರಬೇಕಾದ್ರೆ ನೋಡ್ತಾ ಹೇಗಿರಬೇಕು ಹೇಳಿ ಒಂದ್ಸಾರಿ. ಈ ಚಿಕ್ಕ ಚಿಕ್ಕ ವಿಚಾರದಲ್ಲೂ ತಪ್ಪಿದ್ದೀವಿ ಅಂತ ಹೇಳಿದರೆ, ಚಿಕ್ಕ ಚಿಕ್ಕ ವಿಚಾರದಲ್ಲೂ ಬರೀ ಕೆಟ್ಟದ್ದನ್ನೇ ತುಂಬಿಸ್ಕೊಂಡಿದ್ದೀವಿ ಅಂತ ಹೇಳಿದರೆ ಹೆಂಗಿರಬೇಕು ದೇವರಿಗೆ? ಯಾರು ಉಪಯೋಗಿಸಲ್ಪಡ್ತಾರೆ ದೇವರಿಗೋಸ್ಕರ ಹಾಗಿದ್ರೆ? ಇವರೆಲ್ಲ ದೇವರಲ್ಲಿ ಬರುವಂತಹದ್ದು ಯಾವಾಗ? ದೇವರನ್ನು ತಿಳ್ಕೊಳ್ಳುವಂತಹದ್ದು ಯಾವಾಗ? ದೇವರನ್ನು ಅರ್ಥ ಮಾಡ್ಕೊಳ್ಳುವಂತಹದ್ದು ಯಾವಾಗ? ಅರ್ಥ ಮಾಡ್ಕೊಂಡ ನಂತರ ಹೋಗಿ ದೇವರ ಬಗ್ಗೆ ಹೇಳುವಂತಹದ್ದು ಯಾವಾಗ? ನಿಜಾನ? ಅಷ್ಟರಲ್ಲಿ ಅರ್ಧ ಯವ್ವನ ಕಾಲನೇ ಆಗೋಗಿರುತ್ತೆ. ಅದಕ್ಕೋಸ್ಕರನೇ ಫ್ರೆಂಡ್ಸ್ ಅನ್ನುವಂಥವರು ತುಂಬ ಇಂಪಾರ್ಟೆಂಟ್. ನಾವು ಯಾರ ಜೊತೆ ಸೇರ್ತೀವೋ ಅವ್ರ ಥರ ಮಾತಾಡ್ತೀವಿ. ನಿಮ್ಮ ಮಕ್ಕಳು ಒಂದು ವೇಳೆ ಈ ರೀತಿಯಾಗಿರುವಂಥ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಮಾತಾಡುವಂತಹ ಗ್ಯಾಂಗಲ್ಲಿ ಸೇರ್ತಿದ್ದಾರೆ, ಗುಂಪಿನಲ್ಲಿ ಸೇರ್ತಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಸೇರ್ಲಿಕ್ಕೆ ಬಿಡಬೇಡಿ. ಹೌದಾ? ಆ ರೀತಿಯಾಗಿರುವಂತಹ ಜನರಿಂದ ದೂರ ಇರಿ. ಅಟ್ಲೀಸ್ಟ್ ಇಲ್ಲಿ ಯವ್ವನಸ್ಥರು ಒಂದು ವೇಳೆ ತಂದೆ ತಾಯಿ ಮಾತನ್ನು ಕೇಳದೇ ಇರುವಂತಹ ವಯಸ್ಸಿಗೆ ಬಂದಿರುವಂತಹ ಯವ್ವನಸ್ಥರಿದ್ದರೆ ನೀವೇ ಒಂದು ಸರಿ ಯೋಚನೆ ಮಾಡಿ ನೋಡಿ. ನಾಳೆ ನೀವು ಉದ್ಯೋಗಕ್ಕೆ ಹೋದರೆ ಈ ರೀತಿಯಾಗಿರುವಂಥ ಮಾತುಗಳನ್ನು ಮಾತಾಡ್ಕೊಂಡು ನೀವು ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ನಿಜನಾ? ಈ ರೀತಿಯಾಗಿರುವಂತಹ ಮಾತುಗಳನ್ನು ಮಾತಾಡಿದ್ರೆ ಉದ್ಯೋಗದವ್ರು ಸುಮ್ಮನೆ ಕೆಲಸ ಕೊಡ್ತಾರೆ ನಮಗೆ? ಇಲ್ಲ ಅಲ್ವಾ? ಅದು ನಮ್ಮ ಫ್ಯೂಚರ್ಗೆ ಯಾವ ಬೆನಿಫಿಟ್ಟು ತರದೇ ಇರಬೇಕಾದ್ರೆ, ಬರೀ ಹಾನಿಗಳನ್ನೇ ಮಾಡಬೇಕಾದ್ರೆ, ಸಮಾಜದಲ್ಲಿ ನಮ್ಮನ್ನು ನೋಡುವಂಥವ್ರು ಚೀತು ಅಂತ ಹೇಳಿ ಉಗಿಬೇಕಾದ್ರೆ ಬೇಕಾದಲ್ಲ ನಮಗೆ? ಬೇಡ ಅಲ್ವಾ? ಅದಕ್ಕೋಸ್ಕರ ದೇವರು ಕ್ರಿಸ್ಟಲ್ ಕ್ಲಿಯರ್ ಆಗಿ, ನಾನು ಅದಕ್ಕೆ ಆಗಲೇ ಹೇಳಿತ್ತು, ಇದನ್ನು ಶಾಲೆಯಲ್ಲಿ ಹೇಳ್ಕೊಟ್ಟಿಲ್ಲ ನಮ್ಮ ಯಾರಿಗೂ. ನಾವೆಲ್ಲರೂ ಸಹ ಶಾಲೆಗೆ ಹೋಗಿ ಬಂದಿರುವಂಥವ್ರೇನ, ಕಾಲೇಜ್ಗೆ ಹೋಗಿ ಬಂದಿರುವಂಥವ್ರೇನ? ಎಲ್ಲಾದರೂ ಹೇಳ್ಕೊಟ್ಟಿದ್ರೆ ನಮ್ಮ ಸ್ನೇಹಿತರು ಯಾವ ಥರ ಇರಬೇಕು ಅದನ್ನು ಸೆಲೆಕ್ಟ್ ಮಾಡಿ ನೀಟಾಗಿ ನೋಡ್ಕೊಳ್ಳಿ ಅಂತ ಯಾವತ್ತಾದರೂ ಹೇಳ್ಕೊಟ್ಟಿದ್ರೆ? ಇಲ್ಲ. ಅದಕ್ಕೆ ದೇವರು ಹೇಳ್ಕೊಡ್ತಿರ್ಬೇಕಾದ್ರೆ ಪೂರ್ಣ ಶ್ರದ್ಧೆಯಿಂದ ಕೇಳಿ. ಒಂದು ವೇಳೆ ಇಲ್ಲಿ ಯಾರಾದರೂ ನಿಮಗೆ ಗೊತ್ತಿರುವಂಥ ಯವನಸ್ಥರು ಸಭೆಗೆ ಒಂದು ವೇಳೆ ಬರದೇ ಹೋಗಿದ್ರೆ, ಇವತ್ತು ಮೆಸೇಜ್ ಕೇಳದೆ ಹೋಗಿದ್ರೆ, ನೀವು ತಲುಪಿಸಿ ಸಂದೇಶವನ್ನು ಅವರಿಗೆ, ನೀವೇ ಹೇಳಿ ಅವರನ್ನು ಕೂರಿಸ್ಕೊಂಡು. ಓಕೆ, ನೆಕ್ಸ್ಟ್ ಇನ್ನೂ ಯಾರ್ಯಾರು ಇರಬೇಕು, ಯಾರ್ಯಾರು ಇರಬಾರ್ದು? ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ ತೆಗೆದಿಟ್ಕೊಳ್ಳಿ, ಓದಬೇಡಿ. ಇದನ್ನು ಏನಕ್ಕೋಸ್ಕರ ನೋಡ್ತಿದ್ದೀವಿ? ಸ್ವಲ್ಪ ಜನ ಇರ್ತಾರೆ ಪ್ರಿಯರೇ, ಇವ್ರನ್ನ ಏನಂತ ಕರಿತಿರ್ತಾರೆ ಗೊತ್ತಾ? ಎಲ್ಲರೂ ಸಹ, ಅಪ್ಪ ಈ ವ್ಯಕ್ತಿ ಬಹಳ ಫಿಟ್ಟಿಂಗನ್ನು ತೊಗೊಂಡು ಬಂದಿಡ್ತಾನೆ, ಇಬ್ಬರ ಮಧ್ಯದಲ್ಲಿ ವೈರತ್ವವನ್ನು ತೊಗೊಂಡು ಬಂದಿಡ್ತಾನೆ, ಇಬ್ಬರ ಮಧ್ಯದಲ್ಲಿ ಜಗಳವನ್ನು ತಂದಿಡ್ತಾನೆ. ಈ ರೀತಿಯಾಗಿರುವಂತಹ ಜನರನ್ನು ನಾವು ನೋಡಿದ್ದೀವಾ ಇಲ್ವಾ? ಇಬ್ಬರ ಮಧ್ಯ ವೈರತ್ವವನ್ನು ತಂದಿಡುವಂತಹದ್ದು, ಜಗಳವನ್ನು ತಂದಿಡುವಂತಹದ್ದು, ನಮ್ಮ ಬಗ್ಗೆ ಅವ್ರಿಗೆ ಹೇಳುವಂತಹದ್ದು, ಅವ್ರ ಬಗ್ಗೆ ನಮ್ಗೆ ಹೇಳುವಂತಹದ್ದು. ಈ ರೀತಿಯಾಗಿರುವಂತಹ ಫ್ರೆಂಡ್ಸು, ಈ ರೀತಿಯಾಗಿರುವಂತಹ ಸಹವಾಸದಲ್ಲೂ ಸಹ ನಾವು ಇರಬಾರ್ದು. ಯಾಕೆಂದರೆ ಅವರನ್ನು ಪಕ್ಕದಲ್ಲಿ ಇಟ್ಕೊಂಡು ಅವರ ಸ್ನೇಹದಲ್ಲಿ ಅಥವಾ ಅವರ ಸಹವಾಸದಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿನ ಸಮಸ್ಯೆ ಅನ್ನುವಂಥದ್ದು ಖಂಡಿತವಾಗಿ ಬರುತ್ತೆ. ನಿಜನಾ? ಸಮಸ್ಯೆ ಒಂದೇ ಬರುತ್ತೆ. ಏಕೆಂದರೆ ಇನ್ನೊಬ್ಬ ವ್ಯಕ್ತಿ ಏನು ಅಂದಿರೋದಿಲ್ಲ, ನಿಮಗೆ ಅಂದೇ ಇರ್ತಾನೆ ಅಂತ ಅಂದ್ಕೊಳ್ಳಿ. ಸತ್ಯವೇದ ಏನು ಹೇಳ್ಕೊಡುತ್ತೆ ನಮಗೆ? ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಸಹ ಏನು ಮಾಡಬೇಕು? ಕ್ಷಮಿಸಿ ಬಿಟ್ಬಿಡಬೇಕು. ಆ ವಿಚಾರವನ್ನು ಮತ್ತೆ ಎಳೆದಾಡಿ ಇದು ಮಾಡಿ ಅದು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ, ಯಾಕೆಂದರೆ ನಿಮ್ಮ ಹತ್ರ ಬಂದು ಚಾಡಿ ಹೇಳ್ತಾನಲ್ವ ಆ ವ್ಯಕ್ತಿ ಅಷ್ಟೊಂದು ಸುಂದರವಾಗಿ ಕಲರ್ಫುಲ್ಲಾಗಿ ನಿಮ್ಗೆ ಹೇಳಿರ್ತಾನೆ. ಏನೇನು ಅಂದ ಗೊತ್ತಾ ಆ ವ್ಯಕ್ತಿ ಅಂದಿರುವಂತಹದ್ದು ಒಂದೇ ಮಾತಿರುತ್ತೆ ಪಾಪ. ಆದರೆ ಆ ವ್ಯಕ್ತಿ ಹೇಳುವಂತಹ ಸ್ಟೈಲ್ ಇರುತ್ತೆ ನೋಡಿ, ಆ ಸ್ಟೈಲ್ ಕೇಳಿದಾಗ ನಮಗೆ ಹೆಂಗಿರುತ್ತೆ? ಬರಬಾರ್ದಾಗಿರುವಂತಹ ಕೋಪ ಬರ್ತಿರುತ್ತೆ. ಹಂಗನ್ನ ಅಂತೆಲ್ಲ. ಫಸ್ಟ್ ನೀವು ಕೋಪ ಮಾಡ್ಕೋಬೇಕಾದ್ರೆ ಯಾರ ಮೇಲೆ ಮಾಡ್ಕೋಬೇಕು ಗೊತ್ತಾ? ನಿಮಗೆ ಚಾಡಿ ಹೇಳಿದ್ನಲ್ವ, ಆ ವ್ಯಕ್ತಿಯನ್ನು ಫಸ್ಟ್ ನಿಮ್ಮ ಮನೆಯಿಂದ ಆಚೆ ಕಳಿಸಿ. ಬ್ರದರ್, ನಾನು ಕ್ರೈಸ್ತನು, ನಾನು ಚಾಡಿ ಮಾತುಗಳನ್ನು ಹೇಳುವುದಿಲ್ಲ, ಚಾಡಿ ಮಾತುಗಳನ್ನು ಕೇಳುವುದಿಲ್ಲ. ಒಂದು ವೇಳೆ ಇನ್ನೊಬ್ಬರು ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ, ಕ್ಷಮಿಸಿ ಬಿಟ್ಬಿಡ್ತಿದ್ದೇನೆ. ಅಂಥ ತಪ್ಪಾಗಿದ್ದರೆ ದೇವರು ನೋಡ್ಕೊಳ್ತಾರೆ. ದಯವಿಟ್ಟು ನೀವು ನಮ್ಮ ಮನೆ ಕಡೆ ಇನ್ನು ಮುಂದೆ ಬರಬೇಡಿ. ಬಂದರೆ ತುಂಬ ಸಂತೋಷ, ಬನ್ನಿ. ಆದರೆ ಈ ಗುಣ ಇನ್ನು ಮುಂದೆ ಯಾವತ್ತೂ ಸಹ ಪ್ರದರ್ಶಿಸಬಾರ್ದು.
ಏನು ಹೇಳುತ್ತೆ ನೀವು ತೆಗೆದಿಟ್ಕೊಂಡಿರುವಂತಹ ಮಾತು? ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು. ಅಂಥವನು ಸನ್ಮಾರ್ಗ ತಪ್ಪಿದವನು, ಪಾಪ ಮಾಡುವವನು ಆಗಿದ್ದಾನೆ. ತಾನು ಶಿಕ್ಷಾಪಾತ್ರನೆಂದು ಅವನ ಮನಸ್ಸೇ ನಿರ್ಣಯಿಸುವುದು. ಎಷ್ಟು ಸರಿ ಬುದ್ಧಿ ಹೇಳಬೇಕು? 2 ಸರಿ ಬುದ್ಧಿ ಹೇಳಿ ಬಿಟ್ಬಿಡಬೇಕು. ಅಂದರೆ ಮತ್ತೆ ನಾನು ಆಗಲೇ ಹೇಳಿದೆ, ಇಲ್ಲಿ ಯಾರ ಹತ್ರನೂ ಜಗಳ ಮಾಡ್ಕೊಳ್ಲಿಕ್ಕೆ ಹೋಗಬಾರ್ದು. ಯಾರ ಹತ್ರನೂ ನೀವು ಬರಲೇಬಾರದು, ಇನ್ನು ಮುಂದೆ ನೀವು ಅಲ್ಲಿ ಇದು ಕಟ್ಬಿಡುವಂತಹದ್ದು, ನೀವು ಈ ವ್ಯಕ್ತಿ ಬರೋ ಹಾಗೆ ಇಲ್ಲ, ಕಾಲಿಡೋ ಹಾಗಿಲ್ಲ, ಅದಲ್ಲ. ಆ ವ್ಯಕ್ತಿ ಜೊತೆ ಅಷ್ಟಾಗಿ ಮಾತಾಡಬೇಡಿ. ಆ ವ್ಯಕ್ತಿ ಜೊತೆ ಅಷ್ಟಾಗಿ ಮೊದಲಿನಂತಹ ಸಹವಾಸವನ್ನು ಇಟ್ಕೋಬೇಡಿ. ಯಾರ ಜೊತೆ? ಭೇದ ಹುಟ್ಟಿಸುವಂತಹ ಮನುಷ್ಯನ ಜೊತೆ. ಎಲ್ಲೆಲ್ಲಿ ಅಪ್ಲೈ ಮಾಡ್ಕೋಬೇಕು ಈ ಮಾತನ್ನು? ನೀವು ಎಲ್ಲೆಲ್ಲಿ ಹೋಗ್ತಿರೋ ಎಲ್ಲ ಕಡೆ, ನಿಮ್ಮ ಕುಟುಂಬದ ನಿಮ್ಮ ರಿಲೇಷನ್ಸಲ್ಲಿ ಯಾರಾದರೂ ಇದ್ದಾರೆ ಅಂತ ಅಂದ್ಕೊಳ್ತಾರೆ, ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಫಿಟ್ಟಿಂಗನ್ನು ತೊಗೊಂಡು ಬಂದಿಡುವಂತಹದ್ದು, ಅವ್ರ ಬಗ್ಗೆ ಇವ್ರಿಗೆ ಹೇಳುವಂತಹದ್ದು, ಇವ್ರ ಬಗ್ಗೆ ಅವ್ರಿಗೆ ಹೇಳುವಂತಹದ್ದು. ದಯವಿಟ್ಟು ಅಂಥವರ ಸಂಗಡ ಮಾತಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಡ್ತಿದೆ ಸತ್ಯವೇದ. ಸೊ ಈ ರೀತಿಯಾಗಿರುವಂತಹ ಫ್ರೆಂಡ್ಸ್ ನಮಗಿರ್ಬೋದಾ? ಇರಬಾರ್ದು. ಯಾಕೆಂದರೆ ನಮ್ಮ ನೆಮ್ಮದಿ ಹಾಳಾಗೋಗುತ್ತೆ. ನಮಗೆ ಇರುವಂತಹ ಬೇರೆಯವರ ಜೊತೆ ಇರುವಂತಹ ಒಳ್ಳೊಳ್ಳೆ ಸಂಬಂಧಗಳು ಕಳಚಿ ಬೀಳುತ್ತೆ. ಪ್ರೀತಿ ಅನ್ನುವಂತಹದ್ದು ಇಲ್ಲದಂತೆ ಆಗುತ್ತೆ. ಭೇದ ಹುಟ್ಟಿಸುವಂತಹ ಮನುಷ್ಯನಿಗೆ 2 ಸಾರಿ ಬುದ್ಧಿ ಹೇಳಿ ಬಿಟ್ಬಿಡು. ಸತ್ಯವೇದದಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ತಗೊಂಡಿರುವಂತಹ ಕೌಂಟನ್ನು ನೀವು ನೋಡಿದ್ರೆ, ಒಬ್ಬ ಮನುಷ್ಯನನ್ನು ಎಷ್ಟು ಸರಿ ಕ್ಷಮಿಸಬೇಕು ಅಂತ ಹೇಳಿದೆ ಸತ್ಯವೇದ? ಎಷ್ಟು ಸರಿ ಕ್ಷಮಿಸಬೇಕು ಅಂದಾಗ ಯೇಸು ಕ್ರಿಸ್ತರು ಸುಂದರವಾಗಿ ಹೇಳ್ತಾರೆ. ಅದನ್ನು ಎಷ್ಟು ಸರಿ ಹೇಳ್ತಾರೆ? 7 ಅಲ್ಲ 70. ಅಂದರೆ ಆ ಕೌಂಟನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ ದೇವರು. ಕ್ಷಮಿಸಬೇಕಾಗಿರುವಂಥ ಕೌಂಟನ್ನು ಇನ್ಕ್ರೀಸ್ ಮಾಡಿ, ಆದರೆ ಬುದ್ಧಿ ಹೇಳುವಂಥ ಈ ಥರ ವ್ಯಕ್ತಿಗೆ ಬುದ್ಧಿ ಹೇಳುವಂಥ ಕೌಂಟನ್ನು ಮಾತ್ರ ಎಷ್ಟು ಹೇಳ್ತಿದ್ದಾರೆ ಸ್ಪೆಸಿಫಿಕ್ಕಾಗಿ, ಸ್ಟ್ರಿಕ್ಟಾಗಿ? 2 ಸಾರಿ. ಆ ವ್ಯಕ್ತಿ ನೀವು ಅಲೌ ಮಾಡಬಾರ್ದು, ನಿಮ್ಮ ಮನೆಗೆ ಬರಲಿಕ್ಕೆ ಅಲೌ ಮಾಡಬಾರ್ದು ಅಂತಲ್ಲ ಅದರ ಅರ್ಥ. ಜಾಸ್ತಿ ಸನ್ನಿಹಿತ ಬೆಳೆಸಬಾರ್ದು. ಆ ವ್ಯಕ್ತಿ ಜೊತೆ ಹೋಗಿ ಕೂತ್ಕೊಡುವಂತಹದ್ದು, ತುಂಬ ಹೊತ್ತು ಮಾತಾಡುವಂತಹದ್ದು. ನೀವು ತುಂಬ ಹೊತ್ತು ಮಾತಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಮತ್ತೆ ಏನು ಮಾಡ್ತಾನೆ ಆ ವ್ಯಕ್ತಿ? ಮತ್ತೆ ಮಧ್ಯದಲ್ಲಿ ಒಂದು ಚಾಡಿ ಹೇಳ್ತಾನೆ. ನಮ್ಮ ಮನುಷ್ಯರ ಮನಸ್ಸು ಎಂತಹದ್ದು ಗೊತ್ತಾ? ಅವ್ನು ಚಾಡಿಯ ಒಂದು ಪಾಯಿಂಟನ್ನು ಪಿಚ್ಚಿನ್ ಮಾಡ್ದ ಅಂತ ಅಂದ್ಕೊಳ್ಳಿ. ಹಿಂಗೆ ಅಂದರು ಬ್ರದರ್, ಸರಿ ಬಿಡಿ ಪರವಾಗಿಲ್ಲ, ಅದು ಬೇಡ ನಮಗೆ ಅಂತ ಅಂದರು ಅಂತಲೇ ಅಂದ್ಕೊಳ್ಳಿ. ನಾವೇನು ಮಾಡಿರ್ತೀವಿ? ಇಲ್ಲ ಬ್ರದರ್, ಅದನ್ನೇ ಹೇಳಿ ಅಂದಿರ್ತೀವಿ. ಹೌದಲ್ವಾ? ಮನುಷ್ಯರಾಗಿ ನಮಗೆ ಗುಣ ಇರುವುದರಿಂದ ಆ ಥರ ಜನರಿಂದ ದೂರ ಇರುವಂತಹದ್ದು ಒಳ್ಳೆಯದು. ಸೊ ನಿಮ್ಮ ಫ್ರೆಂಡ್ಸಲ್ಲಿ ಈ ರೀತಿಯಾಗಿರುವಂಥವ್ರು ಯಾರಾದರೂ ಇದ್ದಾರಾ ಅಂತ ಹೇಳಿ ಒಂದು ಸಾರಿ ಟೆಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಫ್ರೆಂಡ್ಸ್ ಮಾಡ್ಕೊಬೇಕಾದ್ರೂ ಈ ರೀತಿಯಾಗಿರುವಂತಹ ಜನ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರಬಾರದು. ಓಕೆ, ಇನ್ನೊಂದು ವಚನವನ್ನು ನೋಡೋಣ. ಇದಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೊಂದು ವಚನವನ್ನು ಬರ್ಕೊಳ್ಳಿ. ಓದುವಂತಹದ್ರ ಅವಶ್ಯಕತೆ ಇಲ್ಲ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 16ನೇ ವಚನ. ಈ ಚಾಡಿ ಮಾತುಗಳನ್ನು ಹೇಳುವಂಥದ್ದು, ಇಬ್ಬರ ಮಧ್ಯೆ ತಂದಿಡುವಂಥವರು, ಇವರ ಜೊತೆ ಹೆಚ್ಚಾಗಿ ಸಹವಾಸ ಮಾಡಬಾರ್ದು, ಸ್ನೇಹ ಬೆಳೆಸಬಾರ್ದು. ಓಕೆ, ನೆಕ್ಸ್ಟ್ ಪಾಯಿಂಟನ್ನು ಬರ್ಕೊಳ್ಳಿ. ಈ ಗಾಲಿ ಕೂತಿರ್ತಾರಲ್ವ ಪ್ರಿಯರೇ, ತುಂಬ ಯವನಸ್ಥರು ತೀವ್ರವಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಏಕೆಂದರೆ ಎಲ್ಲ ಪಾಯಿಂಟ್ಸನ್ನು ಸಹ ಬಿಡದೆ ಕವರ್ ಮಾಡ್ತಾ ಇದ್ದೀವಿ. ದೇವರು ಎಲ್ಲವನ್ನು ಹೇಳಿರೋದ್ರಿಂದ ಎಲ್ಲ ಪಾಯಿಂಟನ್ನು ಕವರ್ ಮಾಡ್ತಾ ಇದ್ದೀವಿ. ಖಾಲಿ ಕೂತಿರ್ತಾರಲ್ವ, ಖಾಲಿ ಕೂತಿರುವಂಥವ್ರು ಏನಂತ ಕರಿತೀವಿ? ಸೋಮಾರಿಗಳು. ಅವ್ರು ಸೋಮಾರಿಗಳಾಗಿರೋದಕ್ಕೆ ಖಾಲಿ ಕೂತಿರ್ತಾರಲ್ವ. ಓಕೆ, ಈ ರೀತಿಯಾಗಿರುವಂತಹ ಜನರ ಜೊತೆ ಸಹವಾಸ ಬೆಳೆಸ್ಬೋದಾ? ದೇವರು ಮನುಷ್ಯರು ಹೆಂಗಿರಬೇಕು ಅಂತ ಅಂದ್ಕೊಂಡ್ರು? ಪ್ರಪ್ರಥಮವಾಗಿ ಏದೇನು ತೋಟವನ್ನು ಸೃಷ್ಟಿ ಮಾಡಿದ ನಂತರ ಆದಾಮ ಅವರನ್ನು ಸೃಷ್ಟಿ ಮಾಡಿದ ತಕ್ಷಣ ಆದಾಮನಿಗೆ ಕೆಲಸ ಕೊಡ್ತಾರೆ ಫಸ್ಟು ದೇವರು. ಹೌದಾ? ಏನು ಕೆಲಸ ಕೊಡ್ತಾರೆ? ವ್ಯವಸಾಯ ಮಾಡಬೇಕು, ಆಮೇಲೆ ಪ್ರಾಣಿಗಳಿಗೆ ಹೆಸರಿಡಬೇಕು. ಅಂದರೆ ನೀನು ಖಾಲಿ ಕೂತ್ಕೊಡುವಂತ ಇಲ್ಲ ಮಗನೇ, ನನಗೆಲ್ಲ ಫ್ರೀಯಾಗಿ ಕೊಟ್ಟಿದ್ದೀನಿ. ನೀನು ವ್ಯವಸಾಯ ಮಾಡದೆ ಹೋದರೂ ಹಣ್ಣು ಬರ್ತಿರುತ್ತೆ. ನೀನು ಕಷ್ಟಪಡದೆ ಹೋದರೂ ಮುಳ್ಳು ಗಿಡಗಳಿರೋದಿಲ್ಲ ಭೂಮಿಯ ಮೇಲೆ. ನೀನು ಕಷ್ಟಪಡದೇ ಇದ್ದರೂ ನೀನು ಆರಾಮಾಗಿ ತಿಂದು ಜೀರ್ಣಿಸ್ಕೋಬೋದು. ಹಣ್ಣು ನಿನ್ನ ಕೈಯಲ್ಲಿ ಬಂದು ಬೀಳುತ್ತೆ. ಅಂದ ಮಾತ್ರಕ್ಕೆ ನೀನು ಕೆಲಸ ಇಲ್ಲದೆ ಖಾಲಿ ಕೂರಬಾರ್ದು. ಇಷ್ಟಕ್ಕೂ ಕೆಲಸ ಕೊಟ್ಟಿದ್ದಕ್ಕೆ ಆ ವ್ಯವಸ್ಥೆ. ಅಪ್ಪವತಿ ಜೊತೆ ಹೋಗಿ ಮಾತಾಡಿದ್ದಂತೆ ಅವಳು, ಇದನ್ನೆಲ್ಲ ನಾವು ನೋಡ್ತೀವಲ್ವ. ಅಂದರೆ ಅಷ್ಟು ಬ್ಯುಸಿಯಾಗಿದ್ದರೂ ಸಹ ಮಾತಾಡ್ಲಿಕ್ಕೆ ಟೈಮ್ ಸಿಕ್ಕಿದೆ. ಮತ್ತೆ ಇನ್ನು ಫ್ರೀ ಇದ್ದರು ಅಂತ ಅಂದ್ಕೊಳ್ಳಿ, ಹೆಂಗಿರುತ್ತೆ ಪರಿಸ್ಥಿತಿ? ಮನುಷ್ಯರನ್ನ ದೇವರು ಯಾವಾಗಲೂ ಹೆಂಗೆ ನೋಡಿದ್ರು? ಯಾಕೆಂದರೆ ದೇವರು ಸಹ ಯಾವತ್ತೂ ಸಹ ಖಾಲಿ ಕೂರುವಂಥವ್ರಲ್ಲ. 6 ದಿನ ಏನು ಮಾಡಿದ್ರಂತೆ ದೇವರು? ಕಷ್ಟಪಟ್ಟರು. ಇವಾಗಲೂ ಸಹ ಕಷ್ಟಪಡ್ತಿದ್ದಾರೆ. ತಂದೆಯಾಗಿರುವಂಥ ದೇವರು ಕೆಲಸ ಮಾಡ್ತಿದ್ದಾರೆ, ಯೇಸು ಕ್ರಿಸ್ತರು ಕೆಲಸ ಮಾಡ್ತಿದ್ದಾರೆ, ನಮ್ಮ ಕುರಿತಂತೆ ಕ್ಷಮಾಪಣೆ ಕೇಳುವಂತಹದ್ದು. ಪರಿಶುದ್ಧಾತ್ಮರು ಕೆಲಸ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಪರಿಶುದ್ಧಾತ್ಮರು? ಮಾತಿಲ್ಲದ ನರಳಾಟದಿಂದ ನಮಗೇನು ಬೇಡ್ಕೋಬೇಕು ಅಂತ ಗೊತ್ತಾಗದೇ ಇರುವಂತಹ ಕಾರಣದಿಂದ ನಮಗೋಸ್ಕರ ಬೇಡ್ಕೊಳ್ತಿದ್ದಾರೆ. ಇವರು 3 ಕೆಲಸ ಮಾಡ್ತಿದ್ದಾರೆ. ಹಾಗಾದರೆ ನಮಗಿರುವಂತಹ ಫ್ರೆಂಡ್ಸ್ ಖಾಲಿ ಕೂತಿದ್ದಾರೆ ಅಂತ ಅಂದ್ಕೊಳ್ಳಿ. ಖಾಲಿ ಕೂತ್ಕೊಳ್ಳುವಂತಹದ್ದು ಅಂದರೆ ಕೆಲಸ ಸಿಗೋದೇ ಅಲ್ಲ, ಕೆಲಸ ಹುಡುಕ್ಲಿಕ್ಕೆ ಇಷ್ಟ ಇಲ್ಲದೆ, ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲದೆ, ಮನೆಯಲ್ಲಿ 1 ರೂಪಾಯಿಗೆ ಉಪಯೋಗಕ್ಕೆ ಬರುತ್ತೆ, ಮನೆಯಲ್ಲಿ ಒಂದು ಸ್ವಲ್ಪನೂ ಹೆಲ್ಪ್ ಮಾಡದೇ ಇರುವಂಥವ್ರು ಇದ್ದಾರೆ ಅಂತ ಅಂದ್ಕೊಳ್ಳಿ. ನೀವು ಅವರನ್ನು ಮೀಟ್ ಮಾಡಿ ಬುದ್ಧಿ ಹೇಳ್ಬೋದು. ನೀವು ಅವರನ್ನು ಮೀಟ್ ಮಾಡಿ ಅವರನ್ನು ಸಂಧಿಸಿ ಬುದ್ಧಿ ಹೇಳ್ಬೋದು, ಏನಾದರೂ ಮಾಡು, ನಿಮ್ಮ ಕುಟುಂಬದವರು ತುಂಬ ಕಷ್ಟಪಟ್ಟಿದ್ದಾರೆ ನಿನ್ನನ್ನು ಓದಿಸ್ಲಿಕ್ಕೆ, ಈ ಹಂತಕ್ಕೆ ತೊಗೊಂಡು ಬಂದಿದ್ದಾರೆ, ಇವಾಗ ಏನಾದರೂ ನೀನು ಮಾಡಬೇಕಲ್ವ ಅವರಿಗೋಸ್ಕರ, ನಿನ್ನನ್ನು ಹುಟ್ಟಿಸಿರುವಂತಹ ದೇವರು ನಿನ್ನನ್ನು ನೋಡ್ತಿದ್ದಾರೆ ಅಂತ ನೀವು ಬುದ್ಧಿ ಹೇಳ್ಬೋದು. ಯಾವಾಗಲೂ ಒಂದು ಸರಿ ಸೇರಿ, ಆದರೆ ಯಾವಾಗಲೂ ಪಕ್ಕದಲ್ಲಿ ಇರುವಂತೆ
ಇಲ್ಲ. ಯಾಕೆಂದರೆ ಮನುಷ್ಯರನ್ನ ಈಗಾಗಲೇ ನಾವು ನೋಡ್ಕೊಂಡಿದ್ದೀವಿ. ಇದಕ್ಕೆ ರೆಫರೆನ್ಸು ನಾನು ಈಗಾಗಲೇ ಹೇಳಿದ್ದೀನಲ್ವ, ಆದಾಮನಿಗೆ ದೇವರು ಕೆಲಸ ಕೊಟ್ಟರು, ಅವ್ವಳಿಗೆ ದೇವರು ಕೆಲಸ ಕೊಟ್ಟರು. ದೇವರು ಕೆಲಸ ಮಾಡಿದ್ರು, ಸ್ವತಃ ಪರಿಶುದ್ಧಾತ್ಮದ ದೇವರು ಕೆಲಸ ಮಾಡ್ತಿದ್ದಾರೆ, ಯೇಸು ಕ್ರಿಸ್ತರು ಕೆಲಸ ಮಾಡ್ತಿದ್ದಾರೆ. ಇದೇ ರೆಫರೆನ್ಸ್ಗಳಿದಕ್ಕೆಲ್ಲ. ನಿಜಾನ? ಖಾಲಿ ಕೂತ್ಕೊಂಡಿರುವಂಥವ್ರ ಜೊತೆ, ತುಂಬ ಸೋಮಾರಿಯಾಗಿರುವಂಥವ್ರ ಜೊತೆ ನಾವು ಸೇರಿದ್ವಿ ಅಂತ ಅಂದ್ಕೊಳ್ಳಿ, ನಾವು ಏನಾಗ್ತೀವಿ ಆಟೋಮ್ಯಾಟಿಕ್ಕಾಗಿ? ಯಾವತ್ತಾದರೂ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಲಾಸ್ಟ್ ರ್ಯಾಂಕ್ ಬಂದಿರುವಂತಹ ನೋಡಿದ್ದೀರಾ? ಇದೆಯಾ ಇಲ್ವಾ ಇತಿಹಾಸಗಳು ಪ್ರಪಂಚದಲ್ಲಿ ಈ ಥರ ಇದೆಯಾ? ಹೆಂಗಾದರೂ ಇಷ್ಟಕ್ಕೂ ಫಸ್ಟ್ ರ್ಯಾಂಕ್ ಬರುವಂಥವ್ರು ಲಾಸ್ಟ್ ರ್ಯಾಂಕ್ ಹೆಂಗೆ ಬಂದರು? ಹಾಂ ಹೇಗಿದ್ರೆ ಹಿಂದೆ ಕೂತ್ಕೊಂಡು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಜೊತೆ ಕಮೆಂಟ್ ಮಾಡ್ತಿದ್ದೆ, ಶಿಕ್ಷಕರಿಗೆ ಇಷ್ಟ ಆಗಿಲ್ಲ, ಶಿಕ್ಷಕರು ನೋಡ್ತಾನೆ ಇದ್ರು ನಿನ್ನ ಬಿಹೇವಿಯರನ್ನು, ನೀನು ಓದೋದ್ರಲ್ಲೂ ಕಮ್ಮಿ ಆಗ್ತಿದ್ರೆ. ಆಯಿತು, ಪೇಪರ್ ಕರೆಕ್ಷನ್ ಆಯಿತು, ಬಂತು ರಿಸಲ್ಟು, ಫೇಲ್. 6 ಸಬ್ಜೆಕ್ಟಲ್ಲಿ 100 ತೊಗೊಂಡಿರುವಂತಹ ವ್ಯಕ್ತಿ ಕೊನೆಯ ಸೆಮಿಸ್ಟರಲ್ಲಿ ಎಲ್ಲದಕ್ಕೂ 0, 15, 10 ಫೋನ್ ನಂಬರ್ಗಳನ್ನು ತೊಗೊಂಡಿರ್ತಾನೆ. ಕಾರಣ ಏನು? ದುಸ್ಸಹವಾಸ. ಇದು ಬರೀ ಲೋಕದಲ್ಲಲ್ಲ, ದೇವರಲ್ಲಿ ಭಕ್ತಿಯಲ್ಲಾಗುವಂತಹ ವಿಚಾರ ಇದು. ಸೇರಬಾರದಾಗಿರುವಂತಹ ಜನರ ಜೊತೆ ಸೇರಿದ್ರೆ ಆಟೋಮ್ಯಾಟಿಕ್ಕಾಗಿ ನಾವು ಭಕ್ತಿಯಲ್ಲಿ ಹಿಂದೆ ಎಳೆಯಲ್ಪಡ್ತೇವೆ. ನಿಜನಾ? ಎಷ್ಟೊತ್ತು ಬರ್ಕೊಂಡಿರುವಂತಹ ವಿಚಾರವನ್ನು ಭದ್ರಪಡಿಸ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ. ನಮಗೆ ಸ್ನೇಹಿತರಾಗಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಲ್ಲಿರುವಂತಹ ಆಬ್ಜೆಕ್ಟಿವ್, ಅವರ ಮನಸ್ಸಲ್ಲಿರುವಂತಹ ಆಬ್ಜೆಕ್ಟಿವ್ ಎರಡೂ ಒಂದೇ ಆಗಿರಬೇಕು. ಅಂಥವರೇ ನಮ್ಮ ಸ್ನೇಹಿತರಾಗಿರಬೇಕು. ಆಬ್ಜೆಕ್ಟಿವ್ ಅಂದರೆ ಏನು? ಉದ್ದೇಶ. ನಮ್ಮ ಜೀವನದಲ್ಲಿ ನಾವೊಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಆ ವ್ಯಕ್ತಿನೂ ಸಹ ತನ್ನ ಜೀವನದಲ್ಲಿ ಅದೇ ಉದ್ದೇಶವನ್ನು ಇಟ್ಕೊಂಡಿರಬೇಕು. ಎಲ್ಲದೆ ಸತ್ಯವೇದದಲ್ಲಿ ಮಾತು. ಆಮೋಸನ ಗ್ರಂಥ 3ನೇ ಅಧ್ಯಾಯ 3ನೇ ವಚನ 3:3. ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆವರು. ಗೊತ್ತು ಮಾಡಿಕೊಳ್ಳದೆ ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ಮ್ಯೂಚುವಲ್ ಆಗಿ ಅಗ್ರಿ ಆಗದೆ ನಾವು ಒಂದೇ ಅಗ್ರಿಮೆಂಟಿಗೆ ಬರದೆ, ಅದೇ ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು. ನೀವು ಹೇಳಿ, ನನ್ನ ಮನಸ್ಸಲ್ಲಿರುವಂಥ ಆಬ್ಜೆಕ್ಟಿವ್ ಬೇರೆ, ಆತನ ಮನಸ್ಸಲ್ಲಿರುವಂಥ ಆಬ್ಜೆಕ್ಟಿವ್ ಬೇರೆ. ನಾವಿಬ್ಬರು ಫ್ರೆಂಡ್ಶಿಪ್ಪನ್ನು ಬೆಳೆಸಲಿಕ್ಕಾಗತ್ತಾ? ಆಗಲ್ಲ. ಯಾಕೆಂದರೆ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿರುವಂತಹ ನನ್ನ ದೇವರಲ್ಲಿ ಉತ್ತಮವಾಗಿ ಬೆಳಿಬೇಕು ಅಂತ, ಆ ವ್ಯಕ್ತಿ ಅಂದ್ಕೊಂಡಿರುವಂತಹದ್ದು ಇಲ್ಲ, ನಾನು ಎಂಜಾಯ್ ಮಾಡಬೇಕು, ನಾನು ಕುಡಿಬೇಕು, ನಾನು ಇರೋವರೆಗೂ 3 ದಿನ ಜೀವನ ಚೆನ್ನಾಗಿ ಕುಡಿದು ತಿಂದು ಜೀವಿಸಬೇಕು, ಎಂಜಾಯ್ ಮಾಡಬೇಕು ಅಂತ. ನಾವಿಬ್ಬರು ಫ್ರೆಂಡ್ಶಿಪ್ ಮಾಡಲಿಕ್ಕಾಗತ್ತಾ? ಆಗಲ್ಲ. ಅದು ಕ್ಲಿಯರ್ ಆಗಿರಬೇಕು ನಮ್ಮ ಫ್ರೆಂಡ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ. ಹೌದಾ? ಗೊತ್ತು ಮಾಡಿಕೊಳ್ಳುತ್ತೆ. ಇಂಗ್ಲೀಷಲ್ಲಿ ವಿದೌಟ್ ಅಗ್ರೀಯಿಂಗ್ ಅನ್ನುವಂತಹ ಪದವನ್ನು ನೋಡ್ತೇವೆ. ಅಂದರೆ ನಮ್ಮ ಮಧ್ಯೆ ಮ್ಯೂಚುವಲ್ ಅಗ್ರಿಮೆಂಟ್ ಇಲ್ಲದೆ ಸ್ನೇಹಿತರಾಗಿರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮೈಂಡಲ್ಲಿರುವಂಥ ಆಬ್ಜೆಕ್ಟಿವ್ ಒಂದೇ ಆಗಿರಬೇಕು. ನಮ್ಮ ಮನಸ್ಸಲ್ಲಿರುವಂತಹ ಉದ್ದೇಶ, ಫೈನಲ್ ಡೆಸ್ಟಿನೇಷನ್ ಒಂದೇ ಆಗಿರಬೇಕು. ಅವಾಗ ನಾನು ಅವ್ರಿಗೆ ಸಪೋರ್ಟ್ ಮಾಡ್ಬೋದು, ಅವ್ರು ನನಗೆ ಸಪೋರ್ಟ್ ಮಾಡ್ಬೋದು. ಇಲ್ಲದೆ ಹೋದರೆ ಆ ವ್ಯಕ್ತಿ ನೋಡಿದ್ರೆ ತಿಂದು ಕುಡಿ ಮಜಾ ಮಾಡು, ನಾನು ನೋಡಿದ್ರೆ ದೇವರಲ್ಲಿರಬೇಕಂದ್ರೆ ಅದಾಗತ್ತಾ? ಅದಾಗೋದಿಲ್ಲ. ಸೊ ನೀವು ಫ್ರೆಂಡ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಈ ಪಾಯಿಂಟನ್ನು, ಸತ್ಯವೇದದಲ್ಲಿ ದೇವರು ಹೇಳಿರುವಂಥ ಈ ಪಾಯಿಂಟನ್ನು ಮಿಸ್ ಮಾಡಬೇಡಿ. ಓಕೆ? ಇನ್ನೊಂದು ಪಾಯಿಂಟನ್ನು ನೋಡೋಣ. ಇದನ್ನು ಬರ್ಕೊಳ್ಳಿ, ಓದುವಂಥ ಅವಶ್ಯಕತೆ ಇಲ್ಲ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 6ನೇ ವಚನವನ್ನು ಬರೆದಿಟ್ಕೊಳ್ಳಿ. ಇದರಲ್ಲಿ ಹೇಳಿರುವಂತಹದ್ದು ಮಿತ್ರನು ಮಾಡುವಂತಹ ಗಾಯ ಮೇಲಿಗಾಗಿಯೇ ಅಂತ. ಓಕೆ? ಈಗ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟನ್ನು ಮಾತಾಡ್ಕೊಳ್ಳೋಣ. ತಂದೆ ತಾಯಂದಿರು ಮಕ್ಕಳಿಗೆ ಫ್ರೆಂಡ್ಸ್ ಆಗಿರ್ಬೋದಾ? ತಂದೆ ತಾಯಂದಿರು ಮಕ್ಕಳಿಗೆ ಫ್ರೆಂಡ್ಸ್ ಆಗಿರ್ಬೋದಾ? ಆಗಿದ್ದೀವಾ? ವಿಚಿತ್ರ ಏನಂದರೆ, ನೀವು ಯಾವತ್ತಾದರೂ ನಿಮ್ಮ ಮಕ್ಕಳಿಗಿರುವಂತಹ ಫ್ರೆಂಡ್ಸ್ ಜೊತೆ ಮಾತಾಡಿ ನೋಡಿ ಒಂದ್ಸಾರಿ. ನಿಮಗೆ ಗೊತ್ತಿಲ್ಲದೆ ಇರುವಂಥ ಸಾಕಷ್ಟು ವಿಚಾರಗಳು ನಿಮ್ಮ ಮಗನ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ನಿಮ್ಮ ಮಗನೇ ಅವನು. ಆದರೆ ನಿಮಗೆ ನಿಮ್ಮ ಮಗನ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳು ಯಾರು ಗೊತ್ತು? ಸ್ನೇಹಿತನಿಗೆ ಗೊತ್ತು. ಯಾಕೆ ನಿಮ್ಮ ಹತ್ರ ಯಾಕೆ ಹೇಳಿಲ್ಲ ನಿಮ್ಮ ಮಗ ಅಥವಾ ನಿಮ್ಮ ಮಗಳ ವಿಚಾರವನ್ನು? ನಾವು ಯಾವತ್ತಾದರೂ ಕೇಳಿದ್ರೆ ಅಲ್ವಾ? ನಿಜಾನ? ನಾವು ಯಾವತ್ತಾದರೂ ಕೇಳಿದ್ರೆ ಅಲ್ವಾ? 3 ಹೊತ್ತು ಅವ್ರ ಮೇಲೆ ಕಿರ್ಚಾಡ್ಕೊಂಡು ಬೈಕೊಂಡು, ಅಯ್ಯೋ ಕತ್ತೆ, ಕಿರ್ಬ, ನಾಯಿ, ರಾಸ್ಕಲ್, ಅದು ಇದು ಅಂತ ಅಂದ್ಕೊಂಡು ಓದ್ದೇನೋ 3 ಹೊತ್ತು ಅವ್ರು ಎದ್ದೋಳೋ ಹಾಗೆಲ್ಲ ಮಲ್ಕೊಳ್ಳೋ ಹಾಗೆಲ್ಲ ಓದ್ದೇನೋ. ಅವ್ರಿಗಿದು ಕೇಳಿ ನಿಮ್ಮ ಮಾತು ಅಂದರೆ ಕಿವಿಯಲ್ಲಿ ಎಣ್ಣೆ ಕಾಯಿಸಿ ಹೊಯ್ದಂಗಿರುತ್ತೆ. ಹೌದಾ? ಇವಾಗ ಹೇಳಿ, ನಿಮ್ಮ ಹತ್ರ ಹೇಳ್ತಾರ ಅವ್ರು ಏನಾದರೂ ಬಂದು? ಹೇಳ್ತಾರ? ಇಲ್ಲ ಅಲ್ವಾ? ನೀವು ನಿಮ್ಮ ಮಕ್ಕಳ ಹತ್ರ ಏನಕ್ಕೋಸ್ಕರ ಫ್ರೆಂಡ್ ಆಗಿರಬೇಕು ಅಂತೇಳಿ ಹೇಳಿದ್ರೆ, ದೇವರು ಅಬ್ರಹಾಮನ ಜೊತೆ ಫ್ರೆಂಡ್ ಆಗಿದ್ದರು, ಮಗನಾಗಿರುವಂಥ ಅಬ್ರಹಾಮನ ಜೊತೆ ಫ್ರೆಂಡ್ ಆಗಿದ್ದರು, ಅದಕ್ಕೋಸ್ಕರ. ಹೌದಲ್ವಾ? ಒಂದು ಸೀಕ್ರೆಟು ಸಹ ಮುಚ್ಚಿಟ್ಕೊಳ್ತಿರ್ಲಿಲ್ವಂತೆ. ದೇವರು ಅಬ್ರಹಾಮನ ಹತ್ರ ಡಿಸ್ಕ್ಲೋಸ್ ಮಾಡುವಂತಹದ್ದು, ಅಬ್ರಹಾಮನು ದೇವರ ಹತ್ರ ಡಿಸ್ಕ್ಲೋಸ್ ಮಾಡುವಂತಹದ್ದು. ಅಲ್ಲಿ ಸೀಕ್ರೆಟ್ಸ್ ಇಲ್ಲ. ಫ್ರೆಂಡ್ಶಿಪ್ ನಿಜವಾಗ್ಲೂ ಇದ್ದರೆ ಅಲ್ಲಿ ಸೀಕ್ರೆಟ್ಸ್ ಇರೋದಿಲ್ಲ. ತಂದೆ ಮಗನ ಹತ್ರ ಫ್ರೆಂಡ್ಶಿಪ್ ಮಾಡ್ಬೋದಾ ಅಂದರೆ ಮಾಡ್ಬೋದು ಅಂತ ಸತ್ಯವೇದ ಕೊಡ್ತಿರುವಂತಹ ಬೆಸ್ಟ್ ಎಕ್ಸಾಂಪಲ್ ಅಬ್ರಹಾಮನ ಜೊತೆ ದೇವರು ಬೆಳೆಸಿದಂತಹ ಸ್ನೇಹ. ಏನಂತ ಕರೀತಾರೆ ದೇವರು ಅಬ್ರಹಾಮನನ್ನು? ಸ್ನೇಹಿತನು. ಆ ಸ್ನೇಹ ನಮಗೆ ನಮ್ಮ ಮಕ್ಕಳ ಜೊತೆ ಬೆಳಿಬೇಕು ಅಂದರೆ ಏನು ಮಾಡಬೇಕು? ಅವ್ರಿಗೆ ಅದೇನೋ ಆಸೆನೇ ಇರೋದಿಲ್ಲ ಪ್ರಿಯರೇ.
ತಂದೆ ತಾಯಿ ಬರ್ತಾರೆ ಅಂದರೆ ಕರೆಕ್ಟಾಗಿ ಒಂದು ತಂದೆ ಬರ್ತಿದ್ದಾರೆ ಏನಾದರೂ ತೊಗೊಂಡು ಬರ್ತಾರೆ ಅಥವಾ ತಂದೆ ಬರ್ತಾರೆ ಆಟ ಆಡಿಸ್ತಾರೆ ಅಂತ ಕರೆಕ್ಟಾಗಿ ಪ್ರೀತಿ ಅನ್ನುವಂಥದ್ದು ಒಂದು 4 ರಿಂದ 5 ವರ್ಷದವರೆಗೂ ಇರುತ್ತೆ. ಅವಾಗವರೆಗೂ ನೀವು ಬರ್ತಿದ್ರೆ ಅವ್ರು ಓಡಿ ಬರ್ತಾರೆ, ನೀವು ಕೆಲಸದಿಂದ ಮನೆಗೆ ಬರ್ತಿದ್ರೆ ಅವ್ರು ಓಡಿ ಬರ್ತಾರೆ, ಅರ್ಧ ದಾರಿಗೆ ಬಂದು ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ. ಅವಾಗವರೆಗೂ ನೀವು ಬಂದರೆ ಅವ್ರಿಗೆ ಆಸೆ ಇರುತ್ತೆ. ಆ ಏಜ್ ಆದಮೇಲೆ 10 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ, 11 ವಯಸ್ಸಾಯಿತು ಅಂತ ಅಂದ್ಕೊಳ್ಳಿ, ತಂದೆ ಬರ್ತಿದ್ದಾರೆ ಅಂತಿದ ತಕ್ಷಣ ಕ್ರಿಕೆಟ್ ಆಡ್ತಿರುವಂಥವರು ಸಹ ಬ್ಯಾಟ್ ಬಿಟ್ಬಿಟ್ಟು ಓಡಿ ಬಂದು ಬುಕ್ ಎಟ್ಕೊಂಡು ಕೂತ್ಕೊಬಿಡ್ತಾರೆ. ನೀವು ಇನ್ನೆಷ್ಟು ಅವ್ರನ್ನ ಪೀಡಿಸಿರಬೇಕು ಅಂತ ಯೋಚನೆ ಮಾಡಿ ನೋಡಿ ಒಂದು ಸಾರಿ. ಇನ್ನೆಷ್ಟು ಭಯಪಡಿಸಿದ್ರೆ, ಭಯಪಡಿಸಬಾರ್ದು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ, ಆಟ ಆಡ್ಲಿಕ್ಕೆ ಬಿಟ್ಬಿಡಬೇಕು, ಓದಿಸ್ಲೇಬಾರ್ದು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. 3 ಹೊತ್ತು ಅದೇನೋ ಅವ್ರ ಜೊತೆ ಒಂದು ಸಾರಿ ಕೂತ್ಕೊಂಡು ಫ್ರೆಂಡ್ ಥರ ಮಾತಾಡಿ ನೋಡಿ, ಏನೇನಾಗ್ತಿದೆ ನಿನ್ನ ಶಾಲೆಯಲ್ಲಿ ಅಂತ ಸಮಾಧಾನವಾಗಿ ಕೇಳಿ ನೋಡಿ. ಒಂದೊಂದೇ ಅವ್ರು ಮಾಡಿರುವಂಥ ತಪ್ಪುಗಳು, ಶಾಲೆಯಲ್ಲಿ ಅವ್ರು ತಿಂದಿರುವಂತಹ ಒದೆಗಳು, ಟೀಚರ್ ಕೈಯಲ್ಲಿ ಅವ್ರು ಓಡಿಸ್ಕೊಂಡಿರುವಂಥದ್ದು, ಎಷ್ಟು ಸರಿ ಹೋಮ್ವರ್ಕ್ ಮಾಡದೇ ಇರುವಂಥದ್ದು ಎಲ್ಲವನ್ನು ಬಿಚ್ಚಿಡ್ತಾರೆ. ಅವಾಗ ನೀವು ಆ್ಯಕ್ಷನ್ ತೊಗೋಬೋದಾ ಇಲ್ವಾ ಅದನ್ನೆಲ್ಲ ಸರಿ ಮಾಡಲಿಕ್ಕೆ? ಆ ಸೀಕ್ರೆಟ್ ಗೊತ್ತಾದ್ರೆ ಅಲ್ವ ನೀವು ಆ್ಯಕ್ಷನ್ ತೊಗೊಳ್ಲಿಕ್ಕಾಗತ್ತೆ. ಅದು ಗೊತ್ತಾಗೇ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಏನು ಗೊತ್ತಿರೋ ನಾನು ಅದಕ್ಕೆ ಹೇಳಿತ್ತು, ಅವನಿಗೆ ಅವರು ನಿಮ್ಮ ಮಗನ ಅಥವಾ ಮಗಳ ಫ್ರೆಂಡ್ಸ್ಗೆ ನಿಮಗಿಂತ ಜಾಸ್ತಿ ಮಗಳ ಅಥವಾ ಮಗನ ಬಗ್ಗೆ ಗೊತ್ತಿರುತ್ತೆ. ಫ್ರೆಂಡಾಗಿ ನೋಡಬೇಕಾ ಮಕ್ಕಳನ್ನು? ಖಚಿತವಾಗಿ. ಫ್ರೆಂಡ್ಶಿಪ್ ಅನ್ನುವಂತಹದ್ದು, ಫ್ರೆಂಡ್ಶಿಪ್ ಡೇ ಅನ್ನುವಂತಹದ್ದು ಬರೀ ಇಬ್ಬರು ಹೊರಗಿನ ಇಲ್ಲಿರುವಂತಹ ಒಬ್ಬ ವ್ಯಕ್ತಿ, ಬೇರೆ ಮನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಸೇರಿ ಸೆಲೆಬ್ರೇಟ್ ಮಾಡಿಕೊಳ್ಳುವಂತಹ ಫ್ರೆಂಡ್ಶಿಪ್ ಅಲ್ಲ. ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಇರಬೇಕಾಗಿರುವಂತಹ ಫ್ರೆಂಡ್ಶಿಪ್. ನಾವು ಕೇಳೋದೇ ಇಲ್ವಲ್ಲ, ಪ್ರಾಬ್ಲಮ್ ಅದೇ. ಮಕ್ಕಳು ಹೇಳುವಂತಹದ್ದು ನಾವು ಕೇಳಿಸ್ಕೊಳ್ಳೋದೇ ಇಲ್ಲ. ನನಗೆ ಗೊತ್ತು, ನನ್ನ ಮಾತನ್ನು ನೀನು ಕೇಳಬೇಕು. ಖಂಡಿತವಾಗ್ಲೂ ನಿಮ್ಮ ಮಾತನ್ನು ನಿಮ್ಮ ಮಕ್ಕಳು ಕೇಳ್ತಾರೆ. ಆದರೆ ಅವರ ಮಾತನ್ನು ಒಂದು ಸಾರಿ ಕೇಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅವಾಗ ಹೇಳ್ತಾರೆ ಅವ್ರು ಏನೇನು ಮಾಡಿದ್ದಾರೆ, ಏನೇನು ಮಾಡಿಲ್ಲ. ಅವ್ರು ಇನ್ನೂ ಫಸ್ಟ್ ಒಂದು ಮಾತಿನ್ನು ಹೊರಗಡೆ ತೆಗಿತಿರ್ತಾರೆ, ಅಷ್ಟರಲ್ಲೇ ಕೈ ಎತ್ಕೊಂಡು ಹಿಂಗೆ ಹೊರಟೋಗಿರ್ತೇವೆ. ನಿಜಾನಾ? ಅವಾಗ ಡಿಸ್ಕ್ಲೋಸ್ ಮಾಡೋದಿಲ್ಲ, ಅವ್ರ ಸೀಕ್ರೆಟ್ಸ್ ಎಲ್ಲ ನಿಮಗೆ ಹೇಳೋದಿಲ್ಲ. ದೇವರು ಎಷ್ಟು ಸಲಿಗೆಯನ್ನು ಕೊಟ್ಟರು ಅಬ್ರಹಾಮನಿಗೆ ಅಂತೇಳಿ ಹೇಳಿದ್ರೆ, ಅಬ್ರಹಾಮನು ಪ್ರಶ್ನೆ ಮಾಡ್ತಾರಲ್ವ, ದೇವ್ರಿಗೆ ಒಂದೊಂದೇ 50 ಜನ, 40 ಜನ, 30 ಜನ, 20 ಜನ ಅಂತ ಪ್ರಶ್ನೆ ಮಾಡ್ತಾರಲ್ವ. ಅಷ್ಟು ಮಾತಾಡ್ತಿದ್ದಾರೆ ಅಬ್ರಹಾಮನು. ಮಗನಾಗಿರುವಂಥವರು ತನ್ನ ತಂದೆ ಹತ್ರ ಅಷ್ಟೊಂದು ಮಾತಾಡ್ತಿದ್ದಾರೆ ಅಂದರೆ ಇನ್ನು ಎಷ್ಟು ಸಲಿಗೆ ಕೊಟ್ಟಿರಬೇಕು ಒಳ್ಳೆ ವಿಚಾರದಲ್ಲಿ. ಯಾವತ್ತಾದರೂ ಆಟ ಆಡಿದ್ದೀರಾ ನಿಮ್ಮ ಮಕ್ಕಳನ್ನು? ಯಾವತ್ತಾದರೂ ವಾಕಿಗೆ ಹೋಗಿದ್ದೀರಾ ನಿಮ್ಮ ಮಕ್ಕಳ ಜೊತೆ? ಅದೆಲ್ಲ ಇರೋದಿಲ್ಲ. ಹೆಂಗೆ ಟ್ರೀಟ್ ಮಾಡ್ತಾರೆ ನಿಮ್ಮ ಮಕ್ಕಳು ನಿಮ್ಮನ್ನು ಫ್ರೆಂಡ್ಸ್ ಅಂತ? ಹೆಂಗೆ ಟ್ರೀಟ್ ಮಾಡ್ತಾರೆ? ಹೌದಾ ಇಲ್ವಾ? ಅನ್ಅಫಿಷಿಯಲ್ ಕಾನ್ವರ್ಸೇಷನ್ ಅನ್ನುವಂತಹದ್ದೇ ಇರೋದಿಲ್ಲ. ಕಾನ್ವರ್ಸೇಷನ್ ಬಂದರೆ ಅಷ್ಟೇ, ಓದ್ದ ಬಿಟ್ಟ ಅಷ್ಟೇ. ಅವ್ರಿಗೇನಾದರೂ ಸಮಸ್ಯೆ ಇದೆ, ಆ ಶಾಲೆಯಲ್ಲಿ ಏನೊಂದು ಟೀಚರ್ ಹೇಳ್ತಿರುವಂಥದ್ದು ಅವ್ರಿಗೆ ಅರ್ಥ ಆಗ್ತಿದೆಯಾ ಇಲ್ವಾ, ಅದೆಲ್ಲ ನಮಗೆ ಹತ್ತಿಸ್ಕೊಡುವಂತಹ ಗುಣನೇ ಇರೋದಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಶಿಪ್ ಅನ್ನುವಂತಹದ್ದು ಬರೀ ಇಬ್ಬರು ಸ್ನೇಹಿತರ ಮಧ್ಯೆ ನಡೆಯುವಂತಹದ್ದಲ್ಲ, ತಂದೆ ಮಕ್ಕಳು, ತಾಯಿ ಮಕ್ಕಳ ನಡುವೆನೂ ಸಹ ನಡೆಯುತ್ತೆ. ಅದಕ್ಕೆ ರೆಫರೆನ್ಸ್ ಇಲ್ಲ ಅಂತ ಹೇಳಬಾರ್ದು. ದೇವರು ಅಬ್ರಹಾಮನ ಜೊತೆ ಬೆಳೆಸಿರುವಂತಹ ಸ್ನೇಹನೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಓಕೆ, ಅಲ್ಲಿ ತಂದೆಗೆ ತಂದೆಯಾಗಿದ್ದರು ಅಬ್ರಹಾಮನಿಗೆ, ಸ್ನೇಹಿತನಿಗೆ ಸ್ನೇಹಿತನಾಗಿದ್ದರು. ಆ ಗುಣ ಅನ್ನುವಂತಹದ್ದು, ಆ ಡ್ಯುವೆಲ್ ರೋಲ್ ಅನ್ನುವಂತಹದ್ದನ್ನು ನಡೆಸ್ಕೊಂಡು ನಿಭಾಯಿಸ್ಕೊಂಡು ಹೋಗುವಂತಹ ಗುಣ ಅನ್ನುವಂತಹದ್ದು ತಂದೆ ತಾಯಿಗಳಲ್ಲಿ ರೂಢೀಕೃತವಾಗಬೇಕು. ಹೌದಾ? ಇನ್ನೊಂದೇ ಒಂದು ವಿಚಾರ ಇದೆ, ಅದನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಏನು ಈ ವಿಚಾರ? ಇಷ್ಟೊತ್ತು ನಾವು ಮಾತಾಡ್ಕೊಂಡಿರುವಂತಹ ವಿಚಾರ, ಯಾರ ಜೊತೆ ಸ್ನೇಹ ಬೆಳೆಸಬೇಕು, ಬೆಳೆಸಬಾರ್ದು. ಸತ್ಯವೇದದಲ್ಲಿ 1-2 ಚಿಕ್ಕ ಚಿಕ್ಕ ಉದಾಹರಣೆಗಳಿದೆ. ಸ್ನೇಹಿತರ ಮಾತು ಕೇಳ್ಕೊಂಡು ಹಾಳಾಗೋಗಿರುವಂತಹದ್ದು ಒಂದು ಸನ್ನಿವೇಶ, ಸ್ನೇಹಿತರು ಒಳ್ಳೆ ಸ್ನೇಹಿತರಿದ್ದದ್ದಕ್ಕೆ ಉದ್ಧಾರ ಆದಂತಹದ್ದು ಇನ್ನೊಂದು ಸನ್ನಿವೇಶ. ಯಾವುದದು? ಹಾಳಾಗೋಗಿರುವಂತಹದ್ದನ್ನು ನೀವು ಹೇಳಿ. ಸ್ನೇಹಿತರ ಮಾತನ್ನು ಕೇಳ್ಕೊಂಡು ಹಾಳಾಗೋಗ್ತಾರೆ. ಯಾವ ಸನ್ನಿವೇಶದಲ್ಲಿ? ರೆಹಬ್ಬಾಮ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ನೋಡ್ತೀವ. ಯಾರಿ ವ್ಯಕ್ತಿ? ಸೊಲೊಮೋನನ ಸುಪುತ್ರ. ಈತನು ಆಳ್ವಿಕೆಯಲ್ಲಿ ಬಂದು ಕೂತ್ಕೊಳ್ತಾನೆ. ಜನ ಎಲ್ಲ ಬಂದು ಕೇಳ್ತಾರೆ, ಇಷ್ಟು ದಿನ ನಮಗೆ ಆಳ್ವಿಕೆ ಚೆನ್ನಾಗಾಗಿಲ್ಲ, ತುಂಬ ಭಾರವಾಗಿತ್ತು, ನಿಮ್ಮ ತಂದೆ ಅಂತೂ ತುಂಬ ಕ್ರೂರತಿ ಕ್ರೂರವಾಗಿ ನಮ್ಮನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ, ಬಿಟ್ಟಿ ಕೆಲಸಗಳನ್ನೆಲ್ಲ ಮಾಡಿಸಿದ್ದಾರೆ, ಇನ್ನು ಮುಂದೆ ಆದರೂ ನಮಗೆ ವಿಮುಕ್ತಿ ಕೊಡಿ ಪ್ರಭುಗಳೇ ಅಂತ ಹೇಳಿದಾಗ, ಸರಿ ಆಯಿತು 3 ದಿನ ಆದಮೇಲೆ ಹೇಳ್ತೀನಿ ಹೋಗಿ ಅಂತಾನೆ. ಯಾರನ್ನು ಕೇಳ್ತಾರೆ ಸಜೆಷನ್ಗೋಸ್ಕರ ಏನು ಮಾಡಬೇಕು ಅಂತ? ಫಸ್ಟು ಹಿರಿಯರನ್ನು ಕೇಳ್ತಾರೆ. ಹಿರಿಯರು ಒಂದು ವಿಚಾರವನ್ನು ಹೇಳ್ಕೊಡ್ತಾರೆ. ಹಿರಿಯರು ಏನು ಹೇಳ್ಕೊಡ್ತಾರೆ ಇಷ್ಟಕ್ಕೂ? ಹೌದು, ನೀನು ಒಂದು ಸರಿ ಆ ಜನರಿಗೆ ಸೇವಕನಾಗು, ನಿನ್ನ ಜೀವನ ಪೂರ್ತಿ ಆ ಜನ ನಿನಗೆ ಸೇವಕರಾಗಿ, ಅಂದರೆ ನೀನು ಒಳ್ಳೆಯದನ್ನು ಮಾಡು ಜನರಿಗೆ, ಜನನೂ ಅದೇ ರೀತಿಯಲ್ಲಿ ನಿನ್ನನ್ನು ಪ್ರೀತಿ ಮಾಡ್ತಾರೆ, ನಿನಗೆ ವಿಶ್ವಾಸ ತೋರಿಸ್ತಾರೆ ಅಂತ ಹಿರಿಯರು ಹೇಳ್ಕೊಡ್ತಾರೆ. ಹಿರಿಯರಿಗೇನು ಗೊತ್ತು ಬೇಡ ಅಂತ ಅಂದ್ಕೊಂಡು ಸ್ನೇಹಿತರು, ಯವ್ವನ ಕಾಲದ ಒಂದು ಗುಂಪನ್ನು ಕೇಳ್ತಾನೆ ಈ ವ್ಯಕ್ತಿ. ಅವ್ರು ಏನು ಹೇಳ್ಕೊಡ್ತಾರೆ ಅಂದರೆ, ತಂದೆ ಇರೋವರೆಗೂ ಒಂದು ಲೆಕ್ಕ, ಮಗ ಬಂದಮೇಲೆ ಒಂದು ಲೆಕ್ಕ, ನೀನು ಏನು ಅಂತ ತೋರಿಸಿವಾಗ ಇನ್ನೂ ಕ್ರೂರವಾಗಿ ಉಪಯೋಗಿಸ್ಕೋ ಜನರನ್ನು ಅಂತ ಹೇಳ್ಕೊಡ್ತಾರೆ. ಹೌದಾ? ಆ ಕಷ್ಟಗಳನ್ನೆಲ್ಲ ನೀನು ಕೇಳಿಸ್ಕೋಬೇಡ, ಇನ್ನೂ ಕ್ರೂರವಾಗಿ ಉಪಯೋಗ ಮಾಡ್ಕೊ. ಈ ವ್ಯಕ್ತಿ
ಹಿರಿಯರ ಮಾತನ್ನು ಬಿಟ್ಟು ಸ್ನೇಹಿತರ ಮಾತನ್ನು ಕೇಳಿಕೊಂಡು ದುಸ್ಸಹವಾಸ ಅಂತ ಹೇಳಿ ಕರಿತೀವಲ್ವ, ಆ ದುಷ್ಟರ ಮಾತನ್ನು ಕೇಳ್ಕೊಂಡು ಹೋಗಿ ತೀರ್ಪನ್ನು ಅನೌನ್ಸ್ ಮಾಡ್ತಾನೆ. ಅಂದರೆ ಜನ ನೀವು ಬಂದು ಕೇಳ್ಕೊಡ್ರಿ, ನನ್ನ ಮುಂದೆ ಇಟ್ಟರಿ ಒಂದು ರಿಕ್ವೆಸ್ಟನ್ನು, ನಾನು ಮಾರ್ಪಡಬೇಕು ಅಥವಾ ನಿಮಗೆ ಬಿಟ್ಟಿ ಕೆಲಸಗಳಿಂದ ನಿಮಗೆ ವಿಮುಕ್ತಿ ಆಗಬೇಕಂತ. ಅದಾಗ್ತಾ ಇಲ್ಲ. ನಾನು ಏನು ಡಿಸಿಷನ್ ತೊಗೊಂಡಿದ್ದೀನಿ ಅಂದರೆ ಇನ್ನೂ ಕ್ರೂರವಾಗಿ ನಿಮ್ಮನ್ನು ನಡೆಸ್ಕೊಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರೊಟೆಸ್ಟ್ ಆಗಿ ಇಸ್ರಾಯೇಲ್ಯರ 12 ಗೋತ್ರಗಳಲ್ಲಿ 10 ಗೋತ್ರಗಳು ಒಂದು ಕಡೆ, 2 ಗೋತ್ರಗಳು ಇನ್ನೊಂದು ಕಡೆ ಸ್ಪ್ಲಿಟ್ ಆಗಿದ್ದ ಕಾರಣನೇ ಇದಲ್ವ. ಜನ ಎಲ್ಲ ತಿರುಗಿ ಬೀಳ್ತಾರೆ ಅದಾದ ನಂತರ. ನಿಜನ ತನಗಿರುವಂಥ ಅಧಿಕಾರ, ತನಗಿರುವಂಥ ಸಿಂಹಾಸನ ಎರಡೂ ಚಿಕ್ಕದಾಗೋಗುತ್ತೆ. ಆಮೇಲೆ ಕಳ್ಕೊಂಡೇ ಬಿಡ್ತಾರೆ ಒಂದು ಸ್ವಲ್ಪ ದಿನ ಆದ ನಂತರ. ಸ್ನೇಹಿತರ ಮಾತನ್ನು ಕೇಳ್ಕೊಂಡು ಏನು ಕಳ್ಕೊಂಡ್ರು? ದೇವರಿಗೆ ತನ್ನ ಮೇಲಿದ್ದಂತಹ, ತನ್ನ ತಂದೆ ಮೇಲೆ, ತನ್ನ ತಾತನ ಮೇಲಿದ್ದಂತಹ ಒಳ್ಳೆ ಇಂಪ್ರೆಷನ್ನನ್ನು ಕಳ್ಕೊಂಡ್ರು. ಫಸ್ಟ್ ಪಾಯಿಂಟ್. ಇದ್ದಂತಹ ಅಧಿಕಾರ, ಸಿಂಹಾಸನ ದೇವರು ಕೊಟ್ಟನ್ನು ಅದನ್ನು ಕಳ್ಕೊಂಡ್ರು. ಇದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಸತ್ಯವೇದದಲ್ಲಿ, ಇಸ್ಕರಿಯೋತ ಯೂದನು. ಹೌದಲ್ವ? ಇಷ್ಟಕ್ಕೂ ಇಸ್ಕರಿಯೋತ ಯೂದನಿಗೆ ದುಸ್ಸಹವಾಸ ಇತ್ತು ಅಂತ ನಿಮಗೆ ಅನ್ಸುತ್ತಾ? ಹಾಗಾದರೆ ನನಗೆ ಹೇಳಿ, ಒಬ್ಬ ವ್ಯಕ್ತಿಗೆ ಗಂಜಾಯಿ ಅಥವಾ ಇನ್ನೊಂದು ಮಾದಕವಾಗಿರುವಂತಹ ವಸ್ತು ಎಲ್ಲಿ ಮಾರ್ತಾರೆ ಅಂತ ಆ ವ್ಯಕ್ತಿಗೆ ಸ್ಪಷ್ಟವಾಗಿ ಗೊತ್ತು ಅಂದರೆ ಅದರ ಅರ್ಥ ಏನು? ಆ ವ್ಯಕ್ತಿ ಈಗಾಗಲೇ ಕೆಟ್ಟೋಗಿದ್ದಾನೆ ಅಂತ. ಹೌದಲ್ವ? ಯಾಕಂದರೆ ಯಾವತ್ತೂ ಸಹ ಅದನ್ನು ಯೂಸ್ ಮಾಡದೇ ಇರುವಂತಹ ವ್ಯಕ್ತಿಗೆ ಎಲ್ಲಿ ಮಾರ್ತಾರೆ, ಹೇಗೆ ತೊಗೋಬೇಕು ಅನ್ನೋದು ಹೇಗೆ ಗೊತ್ತಿರುತ್ತೆ? ಯೇಸು ಕ್ರಿಸ್ತರನ್ನು ಹಿಡ್ಕೊಳ್ಲಿಕ್ಕೆ ಎಲ್ಲಿ ಪ್ಲ್ಯಾನ್ ಮಾಡ್ತಿದ್ದಾರೆ, ಹಿಡ್ಕೊಟ್ರೆ ಎಷ್ಟು ಕೊಡ್ತಾರೆ, ಈ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾ ಯೂದನಿಗೆ? ಹಾಂ, ಯಾರ ಜೊತೆ ಸಹವಾಸ ಇತ್ತು ಯೂದನಿಗೆ? ಹಾಗಿದ್ರೆ ದುಷ್ಟರ ಜೊತೆ, ಹಣ ಮಾಡುವಂಥವ್ರು, ಮೋಸ ಮಾಡಿ ಹಣ ಮಾಡುವಂಥವರ ಸಹವಾಸ, ಹೇಳಿಕೆಗಳು, ಇದೆಲ್ಲ ಕೇಳಿಸ್ಕೊಳ್ತಿದ್ರು ಚೆನ್ನಾಗಿ. ನೀವು ಈ ಇಬ್ಬರು ಕೆಟ್ಟ ಸ್ನೇಹಿತರಿಂದ ಹಾಳಾಗೋಗಿರುವಂಥ ಇತಿಹಾಸವನ್ನು ನೀವು ನೋಡಿದಾಗ ಅದು ಕಾಂಟ್ರಾಸ್ಟ್ ಆಗಿ ನಮಗೆ ತುಂಬ ಒಳ್ಳೊಳ್ಳೆ ಸ್ನೇಹಿತರು ಇರುವಂಥವ್ರು ಸತ್ಯವೇದದಲ್ಲಿ ಕಾಣಿಸ್ತಾರೆ. ದಾವಿದನು ಮತ್ತು ಯೋನಾತಾನನ ಸ್ನೇಹ. ಹೌದಲ್ವ? ಯೋನಾತಾನನು ಯಾರು? ಸೌಲನಿಗೆ ಮಗ. ಸೌಲನಿಗೇನಾದರೂ ಆದರೆ ನೆಕ್ಸ್ಟ್ ರಾಜ ಆಗಬೇಕಾಗಿರುವಂತಹದ್ದು ಯಾರು? ಯೋನಾತಾನನು. ಆದರೆ ಆ ಕಾಂಪಿಟೇಷನಲ್ಲಿ ಯಾರು ಅಡ್ಡ ಇದ್ದಾರೆ? ದಾವೀದನು. ಯಾಕೆಂದರೆ ದಾವೀದನನ್ನು ದೇವರು ಅಭಿಷೇಕಿಸಿದ್ದಾರೆ. ದಾವೀದನು ಬದುಕಿದ್ರೆ ನಾನು ರಾಜ ಆಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಗೊತ್ತಿದ್ದರೂ ಸಹ 3 ಸರಿ ಸೇವ್ ಮಾಡ್ತಾರೆ ದಾವೀದನನ್ನು. ದಾವೀದನಿಗೇನೂ ಆಗಬಾರ್ದು ಅಂತ ಹೇಳಿ. ತಂದೆ ಅಂದರೆ ಸೌಲನು ದಾವೀದನನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡಾಗೆಲ್ಲ ಇನ್ಫಾರ್ಮೇಷನನ್ನು ಫಸ್ಟ್ ಹೋಗಿ ದಾವೀದನಿಗೆ ಮುಟ್ಟಿಸುವಂಗೆ ಮಾಡ್ತಿದ್ದಂತಹದ್ದು ಯೋನಾತಾನನು. ಪ್ರಾಣ ಬೇಕಾದರೂ ಕೊಟ್ಬಿಡ್ಲಿಕ್ಕೆ ಸಿದ್ಧ ಆಗೋಗಿರ್ತಾರೆ. ಇಷ್ಟಕ್ಕೂ ದಾವೀದನು ಬದುಕಿದ್ರೆ ಈ ವ್ಯಕ್ತಿಗೆ ಲಾಸ್ ಆಗೇನಾ? ಈ ವ್ಯಕ್ತಿಗೆ ಲಾಸ್ ಅಲ್ವಾ? ಯಾಕೆಂದರೆ ದಾವೀದನು ಬದುಕಿದ್ರೆ ಯಾರು ರಾಜ ಆಗ್ತಾರೆ? ನೆಕ್ಸ್ಟು ದಾವೀದನು ರಾಜ ಆಗ್ತಾರೆ. ದಾವೀದನು ಸತ್ತರೆ ಯಾರು ರಾಜ ಆಗ್ಬೋದು? ಯೋನಾತಾನನು. ಆದರೂ ದಾವೀದನನ್ನು ಬದುಕಿಸ್ಕೋಬೇಕು, ಯಾಕೆಂದರೆ ದಾವೀದನು ನನ್ನ ಫ್ರೆಂಡ್ ಅಲ್ವಾ ಅಂತ ಅಂದ್ಕೊಂಡಂಥ ವ್ಯಕ್ತಿ ಯೋನಾತಾನನು. ಒಳ್ಳೆ ಸ್ನೇಹಿತರು ಕಾಪಾಡ್ತಾರೆ, ಪ್ರಾಣ ಉಳಿಸ್ತಾರೆ, ಭಕ್ತಿಯಲ್ಲಿ ನಮ್ಮನ್ನು ವೃದ್ಧಿ ಮಾಡ್ತಾರೆ, ದೇವರಲ್ಲಿ ನಮಗೆ ಇನ್ನೂ ಹತ್ತಿರ ಮಾಡ್ತಾರೆ. ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರ ಸ್ನೇಹದ ಬಗ್ಗೆ ನಾವು ಈಗಾಗಲೇ ಮಾತಾಡ್ಕೊಂಡಿದ್ದೀವಿ. ಈ ಕಡೆ ಇಬ್ಬರು ಕೆಟ್ಟ ಸಹವಾಸದಿಂದ ಹಾಳಾಗೋಗಿರುವಂಥವ್ರನ್ನ ನೀವು ನೋಡ್ತೀರಾ, ಈ ಕಡೆ ಇಬ್ಬರು ಒಳ್ಳೆ ಸಹವಾಸದಿಂದ ಉದ್ಧಾರವಾಗಿರುವಂಥವ್ರನ್ನ ನೀವು ನೋಡ್ತೀರಾ. ನಿಜಾನ? ಇದೆಲ್ಲವನ್ನು ಹೊರತುಪಡಿಸಿ ಒಂದು ವೇಳೆ ಇಷ್ಟು ಕ್ವಾಲಿಟೀಸನ್ನು ನೀವು ಕೇಳಿದ್ದೀರಲ್ವಾ, ಇಷ್ಟು ಕ್ವಾಲಿಟೀಸನ್ನು ಹುಡುಕಿ ಬ್ರದರ್ ಈ ರೀತಿಯಾಗಿರುವಂಥವ್ರು ಮನುಷ್ಯರಲ್ಲಿ ಯಾರೂ ಸಿಕ್ಕೋದಿಲ್ಲ ಬಿಡಿ ಬ್ರದರ್ ಅಂತ ನಿಮಗೆ ಅನಿಸಿದ್ರೆ ಸಿಕ್ಕಿದ್ರೆ ಸಂತೋಷ, ಆ ಸ್ನೇಹವನ್ನು ಯಾವತ್ತೂ ಬಿಡಬೇಡಿ. ಸಿಕ್ಕೋದೇ ಇಲ್ಲ ಅಂತ ಅನಿಸಿದ್ರೆ ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆಯೇ ನೀವು ನನ್ನ ಸೇವಕರಲ್ಲ ನನ್ನ ಸ್ನೇಹಿತರು ಅಂತ ಹೇಳಿ ಕರೆತಿದ್ದಾರೆ. ಅವರ ಜೊತೆ ಸ್ನೇಹ ಬೆಳೆಸಿ. ಹೌದಾ? ಯಾಕೆಂದರೆ ನಾವು ಅವಾಗ ಮಾತಾಡ್ಕೊಳ್ತೀವಲ್ವ, ಚಡ್ಡಿ ದೋಸ್ತು ಅದು ಇದು ಅಂತ ಹೇಳಿ, ಚಿಕ್ಕ ವಯಸ್ಸಿಂದ ಬಾಲ್ಯ ಸ್ನೇಹ ನಮ್ಮದು ಅಂತ ಹೇಳಿ. ನೀವು ನಿಮ್ಮ ಚಡ್ಡಿ ದೋಸ್ತನ್ನು ನೋಡುವುದಕ್ಕಿಂತ ಮುಂಚೆ, ನೀವು ನಿಮ್ಮ ಬಾಲ್ಯ ಸ್ನೇಹಿತೆಯನ್ನು ನೋಡುವುದಕ್ಕಿಂತ ಮುಂಚೆ ನಿಮಗಿನ್ನೂ ಕಣ್ಣೇ ಬಂದಿರಲಿಲ್ಲ, ಆವಾಗ ನಮ್ಮೆಲ್ಲರನ್ನು ನೋಡಿದಂತಹ ಸ್ನೇಹಿತ ಅಂತ ಹೇಳಿದ್ರೆ ದೇವರು. ನಾವು ಕೀರ್ತನೆಗಳಲ್ಲಿ ಓದ್ಕೊಳ್ತೀವಲ್ವ, ನಾನು ಇನ್ನೂ ಕಣ್ಬಿಡುವುದಕ್ಕಿಂತ ಮುಂಚೆ ತಾಯಿ ಗರ್ಭದಲ್ಲಿ ನನ್ನನ್ನು ನಿರ್ಮಿಸಿ ರೂಪಿಸಿದೆಯಾ. ದೇವರು ಏನು ನೋಡಿದರೆ ಹಾಗಿದ್ರೆ ತಾಯಿ ಗರ್ಭದಲ್ಲಿ ನಮ್ಮ ಆಕಾರವನ್ನು ನೋಡಿದ್ದಾರೆ. ಯಾಕೆಂದರೆ ಚಡ್ಡಿ ದೋಸ್ತ್ ನಮಗೆ ಪರಿಚಯ ಆಗುವುದಕ್ಕಿಂತ ಮುಂಚೆ, ನಮ್ಮ ಚೈಲ್ಡ್ಹುಡ್ ಬೆಸ್ಟಿ ನಮಗೆ ಪರಿಚಯ ಆಗುವುದಕ್ಕಿಂತ ಮುಂಚೆ, ನಾವು ಹುಟ್ಟುವುದಕ್ಕಿಂತ ಮುಂಚೆನೇ ನಮ್ಮನ್ನು ನೋಡಿರುವಂಥವರು ದೇವರು. ಹೌದಾ? ಅದು ಯಾವತ್ತೂ ಬಿಟ್ಟಿಲ್ಲ ದೇವರು. ನಮ್ಮನ್ನು ನೋಡಿ ಮತ್ತೆ ನಮಗೆ ಇರುತ್ತಲ್ವ ಫ್ರೆಂಡ್ಶಿಪ್ ಅಂತ ಹೇಳಿದರೆ, ನಮಗೆ ಸ್ಕೂಲಲ್ಲಿ ಒಬ್ಬರು ಫ್ರೆಂಡ್ಸು, ಕಾಲೇಜಲ್ಲಿ ಒಬ್ಬರು ಫ್ರೆಂಡ್ಸು, ಕೆಲಸಕ್ಕೆ ಹೋಗುವಂತಹ ಜಾಗದಲ್ಲಿ ಇನ್ನೊಬ್ಬರು ಫ್ರೆಂಡ್ಸು. ಅಲ್ಲಿರುವಂಥ ಫ್ರೆಂಡ್ಸ್ ಎಲ್ಲ ಏನಾದರೂ ಅಡ್ರೆಸ್ ಇರೋದಿಲ್ಲ. ಈ ಫ್ರೆಂಡ್ ಹಾಗಲ್ಲ. ನೀವು ಹುಟ್ಟಿದಾಗ ಸ್ನೇಹ ಬೆಳೆಸಿದ್ದಾರೆ, ಹುಟ್ಟುವುದಕ್ಕಿಂತ ಮುಂಚೆ ನಿಮ್ಮ ಕೈ ಹಿಡ್ಕೊಂಡಿದ್ದಾರೆ ಸ್ನೇಹಿತನಾಗಿ, ಸಾಯೋವರೆಗೂ ಮುಪ್ಪಿನಲ್ಲೂ ನಿಮಗೆ ಆಧಾರವಾಗೇ ಇರ್ತಾರೆ. ಹೌದಲ್ವ? ಅವರೇ ಸ್ನೇಹಿತನ ಅಂತ ಹೇಳಿ ನಮ್ಮನ್ನು ಕರೆದ ಮೇಲೆ ತನ್ನ ಪ್ರಾಣವನ್ನು ನಮಗೋಸ್ಕರ ಅವರು ಕೊಟ್ಟು, ಸತ್ಯವೇದದಲ್ಲಿ ಓದ್ತೀವಲ್ವ, ಪ್ರಾಣವನ್ನು ಕೊಟ್ಟ ಸ್ನೇಹಕ್ಕಿಂತ ಇನ್ನೊಂದು ದೊಡ್ಡ ಪ್ರೀತಿ ಇಲ್ಲ. ಆ ಸ್ನೇಹವನ್ನು ಬಲವಾಗಿಟ್ಕೊಂಡು, ಒಂದು ವೇಳೆ ಇಲ್ಲಿ ಯಾರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರಾಗಿ ಆ ಸ್ನೇಹವನ್ನು ಇಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಫಸ್ಟ್ ಆ ಸ್ನೇಹವನ್ನು ಇಡ್ಕೊಳ್ಳಿ. ದೇವರು ಒಂದು ವೇಳೆ ನಮಗೆ ಸ್ನೇಹಿತರಾಗಿದ್ದರೆ ಹೆಂಗಿರುತ್ತಂತೆ ಗೊತ್ತಾ ಜೀವನ? ಶತ್ರುಗಳು ಸಹ ಮಿತ್ರರಾಗಿ ಬದಲಾಗ್ತಿರಂತೆ.
ದೇವರನ್ನು ಬೆಸ್ಟ್ ಫ್ರೆಂಡಾಗಿ ಇಟ್ಕೊಳ್ಳಿ. ಉಳಿದಂತಹ ಯಾವ ಫ್ರೆಂಡ್ಸನ್ನು ನಿಮ್ಮ ಜೊತೆ ಸೇರಿಸಬೇಕು ಅನ್ನುವಂತಹ ದೇವರೇ ಡಿಸೈಡ್ ಮಾಡ್ತಾರೆ. ಉಳಿದಂತಹ ಸ್ಥಾನಗಳನ್ನು ದೇವರೇ ಫಿಲ್ ಮಾಡ್ತಾರೆ. ಅವರಿಗೆ ಫಸ್ಟ್ ಪ್ಲೇಸ್ ಕೊಡಿ ಫ್ರೆಂಡ್ಶಿಪ್ಪಲ್ಲಿ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಸ್ನೇಹಿತರ ದಿನಾಚರಣೆ ಅಂತ ಹೇಳಿ ಪ್ರಪಂಚ ಸಾಕಷ್ಟು ಆಚರಣೆಗಳಲ್ಲಿ ಹಲವಾರು ಪ್ರವೃತ್ತಿಗಳಲ್ಲಿ ತೊಡಗಿಸ್ಕೊಂಡಿರುವಂತಹದ್ದನ್ನು ನಾವು ನೋಡ್ತೀವಿ ಅಪ್ಪ. ಇವತ್ತು ಬ್ಯಾಂಡ್ಗಳನ್ನು ಕಟ್ಕೊಳ್ಳುವಂತಹದ್ದು, ಗಿಫ್ಟ್ಗಳನ್ನು ಕೊಡುವಂತಹದ್ದು. ಆದರೆ ನೀವು ಹೇಳಿರುವಂತಹ, ನೀವು ತೋರಿಸಿರುವಂತಹ ನಿಮ್ಮ ಪ್ರೀತಿಯ ಮುಂದೆ ಈ ಮನುಷ್ಯರ ಸ್ನೇಹ ಏನೇನೂ ಅಲ್ಲ ಅಂತ ಹೇಳಿ ಗೊತ್ತಾಗೋಗ್ತಿದೆ ತಂದೆ. ನಾವು ನಿಮ್ಮನ್ನು ಪ್ರಪ್ರಥಮವಾಗಿ ಸ್ನೇಹಿತನಾಗಿ ಇಟ್ಕೊಂಡು ನಿಮ್ಮ ಮಗನ ಜೊತೆ ನಾವು ಸ್ನೇಹ ಬೆಳೆಸಿ. ಯಾಕೆಂದರೆ ಅಂಥ ಸ್ನೇಹಿತರು ಇನ್ನೊಂದು ಸಾರಿ ನಮ್ಮ ಜೀವನದುದ್ದಕ್ಕೂ ಸಹ ಸಿಕ್ಕೋದಿಲ್ಲ ಅಂತ ನಮ್ಗೆ ಅರ್ಥ ಆಗೋಗಿದೆ. ಪ್ರಾಣ ಕೊಡುವಂತಹ ಸ್ನೇಹಿತರನ್ನು ನಾನು ಪ್ರಪಂಚದಲ್ಲಿ ನೋಡಿಲ್ಲ. ಅಂತಹದರಲ್ಲಿ ನಿಮ್ಮ ಮಗನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಅವರನ್ನು ಪ್ರಪ್ರಥಮ ಹಂತದಲ್ಲಿ ಬೆಸ್ಟ್ ಫ್ರೆಂಡಾಗಿ ನಮ್ಮ ಜೀವನದಲ್ಲಿ ನಾವು ಇಟ್ಕೊಂಡು ಅವರ ಮನಸ್ಸಿಗೆ ನೋವಾಗದಂತೆ, ಅವರ ಮನಸ್ಸು ಗಾಯ ಆಗದಂತೆ, ಅವರು ಹೇಳಿಕೊಟ್ಟಿರುವಂತಹದ್ದು, ಅವ್ರು ಅಡ್ವೈಸ್ ಮಾಡಿರುವಂತಹದ್ದು, ಅವ್ರು ಸಜೆಷನ್ಸ್ ಕೊಟ್ಟಿರುವಂತಹದ್ದು ಪ್ರತಿಯೊಂದನ್ನು ನಾವು ನಡೆಸ್ಕೊಂಡು ಮುಂದೆ ಹೋಗುವಂಥವರಾಗಿ, ಈ ಲೋಕದಲ್ಲೂ ಸಹ ನಮಗೆ ಬದುಕಲಿಕ್ಕೋಸ್ಕರ ಅನಿವಾರ್ಯತೆ ಇರಬೇಕಾದ್ರೆ, ಸ್ನೇಹಿತರನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ, ಆಯ್ಕೆ ಮಾಡ್ಕೋಬೇಕಾದ್ರೆ ನೀವು ಹೇಳಿಕೊಟ್ಟಿರುವಂತಹ ಈ ವಚನಗಳು, ಈ ಫಾರ್ಮುಲಾ, ಈ ಸೂತ್ರಗಳನ್ನು ನಮ್ಮ ಮುಂದೆ ಇಟ್ಕೊಂಡು ನಮ್ಮ ಸ್ನೇಹಿತರನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಅಜ್ಞಾನವನ್ನು, ಬುದ್ಧಿಯನ್ನು ನಮಗೆ ಕೊಟ್ಟು ನಡೆಸಿ. ಸರ್ವವನ್ನು ನಿಮ್ಮ ಕರದಲ್ಲಿ ಸಮರ್ಪಿಸಿಕೊಡ್ತೀನಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.